ಹೀಗೂ ಉಂಟೆ. ಶನಿವಾರದ ಮಧ್ಯಾಹ್ನ ವಿದ್ಯಾವಂತರು ಸಂಸಾರಸ್ಥರು ತಮ್ಮ ಕೆಲಸ ಕಾರ್ಯ ಹೆಂಡತಿ ಮಕ್ಕಳನ್ನು ಬಿಟ್ಟು ಈ ಸಭೆಗೆ ಸೇರ್ಕೋತಾರಂತೆ. ಯಾವುದು ಈ ಸಭೆ? ಸರ್ಕಾರದಿಂದ ಬಸ್ ಪ್ರಯಾಣ ಉಚಿತವಾಗಿ ಪಡೆಯುವಂತಹ ಈ ಕಾಲದಲ್ಲಿ ಈ ಗುಂಪಿಗೆ ಸೇರಲು ಜನ ಅವರ ಬೆವರು ಸುರಿಸಿದ ಹಣ ಕೊಟ್ಟು ಸೇರ್ತಾರಂತೆ. ಯಾವುದು ಈ ಗುಂಪು? 4 ಜನ ಸೇರಿದರೆ ಒಬ್ಬರ ಮೇಲೊಬ್ಬರು ಮಾತಾಡಿ ಯಾರ ಮಾತು ಕೇಳಲು ತಾಳ್ಮೆ ಇರದ ಈ ಕಾಲದಲ್ಲಿ ಈ ಸಭೆಯಲ್ಲಿ 10 ಜನ ಒಬ್ಬರ ಮಾತನ್ನು ಗಮನ ಇಟ್ಟು ಕೇಳುತ್ತಾರೆ. ಇದು ಮಾತಿನ ಶಕ್ತಿಯೋ ಅಥವಾ ಮಾಟ ಮಂತ್ರವಿದೆಯೋ? ಏನಿದರ ರಹಸ್ಯ? ಜನರನ್ನು ಆಕರ್ಷಿಸಲು ರಾಜಕೀಯ, ಲೈಂಗಿಕ ಮತ್ತು ಧಾರ್ಮಿಕ ವಿಷಯಗಳು ಅತ್ಯವಶ್ಯಕ ಎಂದು ಪುರಾತನ ಕಾಲದಿಂದ ನಂಬಿರುವ ಆಲೋಚನೆ ಇರುವ ನಮ್ಮಲ್ಲಿ ಈ ಸಭೆಯಲ್ಲಿ ಯಾವ ವಿಷಯಗಳನ್ನು ಪ್ರಸ್ತಾಪಿಸದೆ ಬೇರೆಯವರ ಗಮನವನ್ನು ಸೆಳೆಯುತ್ತಾರೆ? ಯಾವ ನಿಗೂಢ ತಂತ್ರ ಮಂತ್ರದ ಪ್ರಯೋಗ ನಡೆಯುತ್ತಿದೆ ಈ ಸಭೆಯಲ್ಲಿ? ಇವತ್ತಿನ ಹೀಗೂ ಉಂಟೆ ಎಪಿಸೋಡ್ನಲ್ಲಿ ಕನ್ನಡ ಇಂಗ್ಲಿಷ್ ಟೋಸ್ಟ್ ಮಾಸ್ಟರ್ ಕ್ಲಬ್ಬಿನ ಸಭೆನ ಕೂಲಂಕುಷವಾಗಿ ಗಮನಿಸಿ ಚಿದಂಬರ ರಹಸ್ಯಕ್ಕೆ ಉತ್ತರ ಕಂಡು ಹಿಡಿಯುವ. ನೋಡುತ್ತೀರಿ ನೀವು ಹೀಗೂ ಉಂಟೆ ಇವತ್ತಿನ ಟೋಸ್ಟ್ ಮಾಸ್ಟರ್ ಸಭೆ. ಈಗ ಮುಂದುವರಿಯುವುದು ಸರ್. ನೆಕ್ಸ್ಟ್ ಸರ್. ಓಕೆ ಸರ್. ತಮಗೆಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ತಮಗೆಲ್ಲರಿಗೂ 173ನೇ ನಮ್ಮ ಕನ್ನಡ ಇಂಗ್ಲಿಷ್ ದ್ವಿಭಾಷಾ ಟೋಸ್ಟ್ ಮಾಸ್ಟರ್ ಕ್ಲಬ್ಗೆ ಸುಸ್ವಾಗತ. ಇವತ್ತಿನ ಒಂದು ಅಧ್ಯಕ್ಷ ಭಾಷಣದಲ್ಲಿ ನನಗೊಂದು ಚಿಕ್ಕ ವಿಷಯ ನೆನಪಿಗೆ ಬಂತು. ತಾವೆಲ್ಲರೂ ಕೇಳ್ಬೇಕು, ನಾವೆಲ್ಲ ದಾನ ಮಾಡ್ತೀವಿ, ದಾನ ಮಾಡಿದ ನಂತರ ನಾವು ದಾನವೀರ ಅಂತ ಹೆಸರು ತಗೋತೀವಿ, ಅಥವಾ ದಾನ ಮಾಡಿದ ನಂತರ ಅದಕ್ಕೇನಾದ್ರೂ ನಮ್ಗೆ ಕರೆದು ಪುರಸ್ಕಾರ ಮಾಡ್ತಾರೆ, ಏನಾದ್ರೂ ಬಿರುದನ್ನು ಕೊಡ್ತಾರೆ, ನಮ್ಮ ಚಿತ್ರವನ್ನ ನೇತ್ ಹಾಕ್ತಾರೆ, ಕೆಳಗಡೆ ಬರೀತಾರೆ ಮಹಾದಾನಿಗಳು, ತ್ಯಾಗವೀರ, ಹಿಂಗೆಲ್ಲ ಹೇಳ್ತಾರೆ. ಹಾಗಾದ್ರೆ ನಿಜವಾದ ದಾನ ಇದು ತೋರಿಕೆಯ ಅಂತ ಒಂದು ಪ್ರಶ್ನೆ ಬರುತ್ತೆ. ಈ ಒಂದು ವಿಷಯದಲ್ಲಿ ವಿವೇಕಾನಂದರು ಒಂದು ಕಥೆಯನ್ನ ಹೇಳ್ತಾರೆ. ಅದೇನಪ್ಪಾ ಅಂತಂದ್ರೆ, ಒಬ್ಬ ರಾಜ ಎಲ್ರಿಗೂ ಮನೆಯಲ್ಲಿ ಊಟ ಹಾಕ್ತಾರೆ, ಊರಿನ ಜನರಿಗೆ ಎಲ್ರಿಗೂ ಊಟ ಹಾಕ್ತಾರೆ. ಅವಾಗ ಎಲ್ರು ಮಾತಾಡ್ತಾ ಇರ್ತಾರೆ, ರಾಜ ಎಷ್ಟು ದೊಡ್ಡವನಿದ್ದಾನೆ, ಎಲ್ರಿಗೂ ದಾನ ಮಾಡ್ತಾ ಇದ್ದಾನೆ, ಊಟ ಹಾಕ್ಸ್ತಾ ಇದ್ದಾನೆ ಎಲ್ರಿಗೂ, ಎಷ್ಟು ಪುಣ್ಯ ಮಾಡಿದಿರ್ಬೇಕು ಹಾಗೆ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಅವಾಗ ಒಂದು ಮುಂಗುಸಿ ಅಲ್ಲಿ ಹತ್ರ ಬರುತ್ತೆ. ಅಲ್ಲೇ ಬಿದ್ದಿರ್ತಕ್ಕಂಥ ಆಹಾರವನ್ನ ಅದು ನೆಕ್ತಾ ಹೋಗುತ್ತೆ. ಆ ಮುಂಗುಸಿ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಅರ್ಧ ಭಾಗ ಬಂಗಾರವಿರುತ್ತೆ, ಅರ್ಧ ಭಾಗ ಮಾಮೂಲಿ ಆಗಿರುತ್ತೆ. ಎಲ್ರು ನೋಡಿ ಇದೇನು ಒಂಥರ ವಿಚಿತ್ರವಾಗಿದೆಯಲ್ಲ ಅಂತ ಮುಂಗುಸಿಗೆ ಕೇಳ್ತಾರೆ, ನೀನ್ ಹೀಗಾಕಿದ್ದೀಯಾ ಅಂತ ಹೇಳಿ. ಅದು ಒಂದು ಕತೆ. ಒಮ್ಮೆ ಏನಾಯ್ತಪ್ಪ ಅನ್ನೋ, ಒಂದು ಹಳ್ಳಿಯಲ್ಲಿ ಬರಗಾಲ ಬಿದ್ದಿತ್ತು. ಒಬ್ಬ ತುಂಬಾ ಬಡವನು ಇದ್ದ. ಆವಾಗ ಎಲ್ರಿಗೂ ಊಟದ ಸಮಸ್ಯೆ ಇತ್ತು, ಊಟ ಸರಿಯಾಗಿ ಸಿಗ್ತಾ ಇರ್ಲಿಲ್ಲ. ಆವಾಗ ಈ ಬಡವ ಹೇಗೋ ಕಷ್ಟಪಟ್ಟು ಒಂದು ದೊಡ್ಡ ಬಟ್ಟಲು ತುಂಬಾ ಈ ಗಂಜಿಯನ್ನ ತಗೊಂಡ್ ಬರ್ತಾನೆ, ತನ್ನ ಎಲ್ಲಾ ಮನೇಲಿರ್ತಕ್ಕಂಥ ಹೆಂಡತಿ ಮಕ್ಕಳಿಗೆ ಕೊಡ್ಬೇಕಂತ ಹೇಳಿ ತಗೊಂಡ್ಬರ್ತಾನೆ. ಆವಾಗ ಇನ್ನೇನು ಎಲ್ರೂ ಅವನು ಹಂಚಿಬಿಟ್ಟು ಇನ್ನೇನು ಎಲ್ರೂ ತಗೋಬೇಕು ಅಂತಕ್ಕಂಥ ಸಮಯದಲ್ಲಿ ಹೊರಗಡೆ ಅವನಿಗೆ ಒಂದು ಧ್ವನಿ ಕೇಳಿಸುತ್ತೆ. ಒಬ್ಬ ಭಿಕ್ಷುಕ ಹೇಳ್ತಾನೆ, ಅಯ್ಯ, ನಾನು ಸುಮಾರು 1 ವಾರ ಆಯ್ತು, ಎಷ್ಟು ಊಟ ಮಾಡಿಯೇ ಇಲ್ಲ, ನನಗೆ ಸಿಕ್ಕಾಪಟ್ಟೆ ಹಸಿವಾಗಿದೆ, ನನಗೆ ಸ್ವಲ್ಪ ಏನಾದ್ರೂ ಕೊಡಿಪ್ಪ ಅಂತ ಅಂದಾಗ ಆ ಬ್ರಾಹ್ಮಣನಿಗೆ ಕನಿಕರ ಬರುತ್ತೆ. ಅವನು ತನ್ನ ಪಾಲಿನ ಈ ಗಂಜಿಯನ್ನ ಹೋಗಿ ಆ ಭಿಕ್ಷುಕನಿಗೆ ಕೊಡ್ತಾನೆ. ಆ ಭಿಕ್ಷುಕ ಅವನಿಗೆ ಹಸಿವು ಇಷ್ಟು ಆಗಿರುತ್ತಂತಂದ್ರೆ ಗಡಿಬಿಡಿಯಲ್ಲಿ ಬೇಗ ಬೇಗ ಗಬ 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 ಅಂತ ಪೂರಾ ಗಂಜಿಯನ್ನು ತಗೊಂಡ್ಬಿಡ್ತಾನೆ. ಅವಾಗ ಬ್ರಾಹ್ಮಣ ಹೇಳ್ತಾನೆ, ಆ ಬಡವ ಹೇಳ್ತಾನೆ, ಅಯ್ಯೋ ಪಾಪ, ಅವನ ಹಸಿವಿನ್ನು ಪೂರಾ ಹಿಂಗಿಲ್ಲ, ಇನ್ನೂ ಅವನಿಗೆ ಬೇಕಾಗಿದೆ. ಅದಕ್ಕೋಸ್ಕರ ಅವನು ಏನ್ ಮಾಡ್ತಾನೆ, ತನ್ನ ಹೆಂಡತಿಗೆ ನಿನ್ನ ಪಾಲಿನ ಗಂಜಿಯನ್ನು ಕೂಡ ಕೊಡು ಅಂತ ಹೇಳ್ತಾನೆ. ಅವಾಗ ಅವಳು ಕೂಡ ಸಂತೋಷದಿಂದ ತನ್ನ ಪಾಲಿನ ಗಂಜಿಯನ್ನು ಕೂಡ ಆ ಬ್ರಾಹ್ಮಣನಿಗೆ ಕೊಡ್ತಾನೆ.
ಅದನ್ನು ಕೂಡ ಆ ಭಿಕ್ಷುಕ ಅದನ್ನು ಕೂಡ ಅವನು ಬೇಗ ಬೇಗ ಅವನು ಹಸಿವು ಒಂದು ವಾರದಿಂದ ಏನು ತಗೊಂಡೇ ಇಲ್ಲಲ್ವಾ, ಅದನ್ನು ಕೆಲವೇ ಕ್ಷಣಗಳಲ್ಲೇ ಅದು ಮುಗಿಸ್ಬಿಡ್ತಾನೆ. ಅದನ್ನು ಕಂಡು ಮತ್ತು ಬಡವ ತನ್ನ ಇಬ್ರು ಮಕ್ಕಳಿಗೂ ಕೂಡ ತಮ್ಮ ಪಾಲಿನ ಗಂಜಿಯನ್ನ ಅವನಿಗೆ ಕೊಡ್ಲಿಕ್ಕೆ ಕೇಳ್ತಾರೆ. ಅವರು ಕೂಡ ಸಂತೋಷವಾಗಿ ಕೊಡ್ತಾರೆ. ಆ ಒಂದು ಗಡಿಬೇಡಲ್ಲಿ ತಗೊಂಡತಕ್ಕಂತ ಗಂಜಿ ಕೆಳಗಡೆ ನೆಲದಲ್ಲಿ ಕೂಡ ಬಿದ್ದಿರುತ್ತೆ. ಆವಾಗ ಅಲ್ಲಿ ಮುಂಗುಸಿ ಬಂದು ಅದನ್ನ ನೆಕ್ತಾ ಹೋಗುತ್ತೆ. ಅದು ಕೂಡ ಹಸಿವಾಗಿರುತ್ತಲ್ವಾ. ಅದು ಹಾಗಾದ ತಕ್ಷಣನೇ ಆ ಮುಂಗುಸಿ ಅರ್ಧ ಭಾಗ ಬಂಗಾರವಾಗುತ್ತೆ, ಇನ್ನು ಅರ್ಧ ಭಾಗ ಹಾಗೆ ಇರುತ್ತೆ. ಮುಂಗುಸಿಗೆ ತುಂಬಾ ಆಶ್ಚರ್ಯವಾಗುತ್ತೆ. ಅವಾಗ ಅದ ಮೇಲೆ ನೋಡುತ್ತೆ, ಪರಮಾತ್ಮ ಹೇಳ್ತಾನೆ, ನೋಡು ಇದು ಒಂದು ದಾನ, ಇದು ಸಾಧಾರಣ ಮಟ್ಟದ ದಾನ ಅಲ್ಲ. ತನಗೆ ಬೇಕು ಅಂತ ತಂದುಕೊಂಡಂತ ಆಹಾರವನ್ನ ಮತ್ತೊಬ್ಬರ ಒಂದು ಕಷ್ಟ ಕನಿಕರವನ್ನ ಮನಗಂಡು ಅವ್ರಿಗೆ ಕೊಟ್ಟಂತ ದಾನ. ಇದರಲ್ಲಿ ಅವನಿಗೆ ಯಾರಾದ್ರೂ ಬಿರುದು ಕೊಡಬೇಕು ಅದು ಏನೂ ಇಲ್ಲ. ಅವನ ಮನಸ್ಸಲ್ಲಿ ಕೇವಲ ಒಂದೇ ಒಂದು ಭಾವನೆ ಇದೆ, ಇವನಿಗೆ ತುಂಬಾ ಹಸಿವಾಗಿದೆ, ಇವನ ಹಸಿವನ್ನ ನಾನು ನೀಗಿಸ್ಬೇಕು ಅಂತಕ್ಕಂತ ಉದ್ದೇಶ ಬಿಟ್ರೆ ಬೇರೆ ಏನೂ ಇಲ್ಲ. ನೀನು ಇದೇ ರೀತಿಯಾದಂತ ದಾನವನ್ನ ಮುಂದೆ ಎಲ್ಲಿ ಆದ್ರೂ ಕಂಡರೆ, ಅಲ್ಲೇ ಒಂದು ಆಹಾರವನ್ನು ನೀನು ಅದನ್ನ ಸೇವಿಸಿದರೆ ನಿನ್ನ ಪೂರ್ಣ ಭಾಗ ಕೂಡ ಅದು ಬಂಗಾರವಾಗುತ್ತೆ ಅಂತ ಪರಮಾತ್ಮ ಹೇಳ್ತಾನೆ. ಅದಕ್ಕೋಸ್ಕರ ಈಗ ಮುಂಗುಸಿ ಎಲ್ಲಾ ಕಡೆ ಹುಡುಕೊಂತ ಹೋಗ್ತಾ ಇರುತ್ತೆ, ಎಲ್ಲೆಲ್ಲಿ ದಾನಗಳು ನಡೀತಾ ಇದೆಯೋ ಅಲ್ಲಿ ಹೋಗ್ತಾ ಇರುತ್ತೆ. ಸೊ ಇಲ್ಲಿ ಈ ರಾಜನು ಕೊಟ್ಟಿರ್ತಕ್ಕಂತ ದಾನದ ಬಗ್ಗೆ ಅದಕ್ಕೆ ಸುದ್ದಿ ಬರುತ್ತೆ, ಓಡಿ ಬರ್ತದೆ. ಇಲ್ಲಿ ಕೂಡ ಇಲ್ಲಿ ಕೂಡ ದೊಡ್ಡ ದಾನ ನಡೆದಿದೆ ಅಂತ ಹೇಳಿ ಎಲ್ಲಾ ಕಡೆ ಹೋಗಿ ಬಿದ್ದಂತ ಆಹಾರವನ್ನ ಸೇವಿಸ್ಲಿಕ್ಕೆ ನೋಡುತ್ತೆ, ಆಗಲ್ಲ. ಸೊ ಅದಕ್ಕೋಸ್ಕರ ಹೇಳುತ್ತೆ ಅವಾಗ, ನೋಡು ಈ ರಾಜ ಮಾಡಿರ್ತಕ್ಕಂತಹ ಈ ದಾನ ಏನಿದೆಯಲ್ಲ, ಆ ಹಳ್ಳಿಯಲ್ಲಿ ಮಾಡ್ತಕ್ಕಂತ ಬಡವನ ದಾನಕ್ಕೆ ಇದಕ್ಕೆ ಸರಿಸಮ ಅಲ್ವೇ ಅಲ್ಲ. ಅದೇ ಅತ್ಯಂತ ಶ್ರೇಷ್ಠವಾದಂತ ದಾನ. ಈ ರಾಜ ಮಾಡಿದ್ಯಾಕಪ್ಪ ಅಂದ್ರೆ ತನಗೊಂದು ಹೆಸರು ಬೇಕು, ಜನರು ಅವನ ಬಗ್ಗೆ ಮಾತಾಡ್ಬೇಕು, ಅವನಿಗೆ ಕೊಂಡಾಡಬೇಕು ಅಂತಕ್ಕಂತ ಒಂದು ಉದ್ದೇಶದಿಂದ ಮಾಡಿದ್ದಾನೆ ಹೊರತಾಗಿ ಅವನಿಗೆ ಬೇರೆ ಏನೂ ಇಲ್ಲ. ಅದಕ್ಕೋಸ್ಕರ ನಾವು ಕೂಡ ಎಷ್ಟೋ ಸಲ ನಾವು ದಾನವನ್ನು ಮಾಡ್ಬೇಕಾದ್ರೆ ನಾವು ಹೇಳ್ತೇವೆ, ನಮ್ಮ ಟ್ರೆಜರಿಯಲ್ಲಿ ದುಡ್ಡು ಇರುತ್ತೆ, ಆ ದುಡ್ಡಿನ ಅದನ್ನ ಕೊಟ್ಟು ನೀನು ದಾನವೀರ ಅಂತಕ್ಕಂಥ ಒಂದು ಬಿರುದಿನ ಪತ್ರ ಇರುತ್ತೆ. ಅಂದ್ರೇನು, ಆ ದುಡ್ಡಿನ ಆಕಾರ ಬದಲಾವಣೆ ಆಗಿದೆ, ಅಂದ್ರೆ ಏನು ವ್ಯತ್ಯಾಸ ಆಗಿಲ್ಲ. ಮೊದಲು ಟ್ರೆಜರಿಯಲ್ಲಿ ದುಡ್ಡು ಇತ್ತು, ಈಗ ಆ ದುಡ್ಡಿನ ಸ್ಥಳದಲ್ಲಿ ನೀನು ದೊಡ್ಡ ದಾನಿ ಅಂತಕ್ಕಂಥ ಬಿರುದು ಇರ್ತಕ್ಕಂಥ ಒಂದು ಫಲಕನೆ ಅಂತ ಇದೆ. ಸೊ ಎಷ್ಟೋ ಸಲ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ದಾನವನ್ನ ಒಂದು ಉದ್ದೇಶ ಇಟ್ಕೊಂಡು ನಾವು ಮಾಡ್ತೀವಿ. ಅಂತಹ ದಾನಕ್ಕೆ ಏನೂ ಅರ್ಥವಿಲ್ಲ, ಅದಕ್ಕೇನು ಬೆಲೆನೂ ಇಲ್ಲ. ಮಾಡಿದಾದ್ರೆ ಶ್ರೇಷ್ಠವಾದಂತ ದಾನ ನಿಸ್ವಾರ್ಥ ಭಾವನೆಯಿಂದ ಮಾಡಿರ್ಬೇಕು. ಕೆಲವೊಮ್ಮೆ ನಾವೇನ್ ಮಾಡ್ತೀವಿ, ನಮ್ದು ಶರ್ಟ್ ಹರಿದೋಗಿರುತ್ತೆ, ಹರಿದೋಗ್ಬಿಟ್ಟಿದೆಪ್ಪ, ಇದನ್ನ ಮತ್ತೊಬ್ರಿಗೆ ಕೊಟ್ಬಿಡು ಅಂತ ಹೇಳ್ತೀವಿ. ಅದು ದಾನ ಅಲ್ಲ. ನಮಗೆ ಬೇಡವಾದದ್ದನ್ನ ಕೆಲವು ಸಲ ನಾವು ಮತ್ತೊಬ್ಬರಿಗೆ ಕೊಡ್ತೀವಲ್ಲ, ಅದನ್ನು ಕೂಡ ನಾವು ದಾನ ಅಂತ ತಿಳ್ಕೊಳ್ಳೋದು ದೊಡ್ಡ ತಪ್ಪು. ನಮಗೆ ಬೇಕಾಗಿರ್ತಕ್ಕಂಥದ್ದು, ನಮಗೆ ಅವಶ್ಯಕವಾಗಿರ್ತಕ್ಕಂಥದ್ದು ಅದನ್ನ ನೀವು ಮತ್ತೊಬ್ಬರಿಗೆ ಕೊಡಬೇಕು, ಅದು ಒಂದು ನಿಜವಾದ ದಾನವಾಗುತ್ತೆ. ಇಂತಹ ದಾನವನ್ನೇ ನಾವು ಮಾಡೋದ್ರೆ ಸಣ್ಣ ಪ್ರಮಾಣದಲ್ಲಿ ಆದ್ರೂ ಪರವಾಗಿಲ್ಲ, ಇಂತಹ ದಾನಕ್ಕೆ ನಾವು ಹೆಚ್ಚು ಮಹತ್ವವನ್ನು ಕೊಡೋಣ ಅಂತ ಹೇಳ್ತಾ ಈ ಒಂದು ದಾನದ ಮಹಿಮೆಯನ್ನ ಈ ಸಣ್ಣ ಕಥೆಯ ಮುಖಾಂತರ ತಮ್ಮೆಲ್ಲರ ಮುಂದೆ ನಾನು ಇಡ್ತಾ ಇದ್ದೇನೆ. ಒಂದು ಸಣ್ಣ ಒಂದು ಹಾಗೆ ನಗೆ ಅಂದ್ರೆ ಒಬ್ಬ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ದಾನ ಕೊಡ್ತಾನೆ, ಹೇಳ್ತಾರಲ್ವಾ, ದಾನ ಯಾವಾಗಲೂ ಗುಪ್ತ ದಾನವಾಗಿರ್ಬೇಕು ಅಂತ ಹೇಳಿ. ಅಂದ್ರೆ ನೀವು ಕೊಟ್ಟಿರ್ತಕ್ಕಂಥ ದಾನ ಮತ್ತೊಬ್ರಿಗೆ ಗೊತ್ತು ಆಗಿರಬಾರ್ದು. ಹೇಳ್ತಾರಲ್ಲ, ಬಲಗೈಯಿಂದ ಕೊಟ್ಟಂತದ್ದು ಎಡಗೈ ಕೂಡ ಗೊತ್ತಾಗಿರ್ಬಾರ್ದು ಅಂತ ಹೇಳಿ, ಅಂದ್ರೆ ಅಷ್ಟು ಗುಪ್ತವಾಗಿರ್ಬೇಕು ಅಂತ ಹೇಳಿ. ಒಬ್ಬನು ಚೆಕ್ ಕೊಡ್ತಾನೆ, ಒಂದು 5 ಲಕ್ಷದ ಚೆಕ್ ಕೊಡ್ತಾನೆ. ಕೊನೆಗೆ ಅವ್ರು ಹೇಳ್ತಾರೆ, ಸರ್ ನೀವು ಇಲ್ಲಿ ಸಿಗ್ನೇಚರ್ ಹಾಕೇ ಇಲ್ವಲ್ಲ ಅಂತ ಹೇಳ್ತಾರೆ. ಹೌದಪ್ಪ, ಅದು ನಂದು ಗುಪ್ತ ದಾನ, ಅವ್ರು ಗೊತ್ತಾಗಬಾರ್ದು ಯಾರು ಕೊಟ್ಟಿದ್ದಾರೆ ಅಂತೇಳಿ ಅಂತ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ ಅವನು. ಸೊ ಆ ರೀತಿಯ ದಾನ ಉಪಯೋಗವಿಲ್ಲ. ಇನ್ನು ಮೇಲೆ ನಾವು ದಾನದ ಒಂದು ಮಹಿಮೆಯನ್ನ ಅರ್ಥ ಮಾಡಿಕೊಳ್ಳೋಣ, ಯಾವುದು ಶ್ರೇಷ್ಠವಾದಂತಹ ದಾನ ಅದನ್ನು ತಿಳಿದುಕೊಳ್ಳೋಣ. ಅಂತಹ ದಾನವನ್ನ ನಾವು ಸಣ್ಣ ಪ್ರಮಾಣದಲ್ಲಿ ಮಾಡಿದ್ರು ಕೂಡ ಅದಕ್ಕೆ ಒಂದು ಪುಣ್ಯವಿರುತ್ತೆ, ಅದು ಶ್ರೇಷ್ಠತೆ ಇರುತ್ತೆ ಅಂತ ಇವತ್ತಿನ ಒಂದು ಈ ಚಿಕ್ಕ ಒಂದು ಕಥೆಯಿಂದ ನನ್ನ ಈ ಅಧ್ಯಕ್ಷೀಯ ಭಾಷಣವನ್ನು ಮುಗಿಸ್ತೇನೆ. ಸೊ ಇವತ್ತಿನ ಈ ಸಭೆಯ ನಿರ್ವಾಹಕರು, ಇವತ್ತು ನಾನು ಸಭೆಗೆ ಬರೋದೇ ಸ್ವಲ್ಪ ಡೌಟ್ ಇತ್ತು, ನನ್ನ ಕಾರಿಗೆ ತೊಂದರೆ ಆಗಿತ್ತು, ಅದು ಕೂಡ ನಾನು ಮಿಸ್ ಮಾಡ್ಕೋಬಾರ್ದು, ನಿನ್ನೆ ಲಾಸ್ಟ್ ಮೀಟಿಂಗ್ ಕೂಡ ಮಿಸ್ ಮಾಡಿದ್ದೇನೆ ಅಂತ ಹೇಳಿ ಈ ಸಲ ಮತ್ತೆ ಬಂದಿದ್ದೇನೆ ಹೇಗಾದ್ರು. ಸೊ ಇವತ್ತಿನ ಈ ಸಭೆಯ ನಿರ್ವಾಹಕರು ರವಿ ಅಣ್ಣವ್ರು ಯಾರು? ಸೂರಜ್ ಅವರು.
ಸೂರಜ್ ಅವ್ರಲ್ಲ. ಹಾ. ಓಕೆ, ಸೂರಜ್ ಅವ್ರ ಬಗ್ಗೆ ನಾನು ಏನು ಹೇಳಿದ್ರು ಕೂಡ ನೀವ್ ಅಂತೀರ, ಸ್ವಾಮಿ ಏನಾದ್ರೂ ಹೊಸದಾಗಿ ಹೇಳಿಪ್ಪ, ಇದೆಲ್ಲ ಗೊತ್ತಿದೆ ಅಂತ ಹೇಳ್ತಾರ ಅವರು. ಸೊ ಅದಕ್ಕೋಸ್ಕರ ನೀವು ತಿಳಿದು ಕೊಟ್ಟಿರ್ತಕ್ಕಂತಹ ಮಾಹಿತಿಯನ್ನ ನಾನು ಯಾವುದೇ ರೀತಿ ಅದನ್ನ ಡೈಲ್ಯೂಟ್ ಮಾಡಲ್ಲ. ನಾನು ನನ್ನದೇ ರೀತಿಯಲ್ಲಿ ಹೇಳ್ಕೊಂತ ಹೋಗಿ, ಬಹುಶಃ ನಿಮಗೆ ನನಗಿಂತ ಅವ್ರ ಬಗ್ಗೆ ಹೆಚ್ಚು ಮಾಹಿತಿ ನಿಮಗೆಲ್ಲರಿಗೂ ಗೊತ್ತಿದೆ. ನಮ್ಮ ಒಂದು ಈ ಕ್ಲಬ್ಬಿನ ಅತ್ಯಂತ ಒಬ್ಬ ಒಂದು ಸೆಪರೇಟ್ ಒಂದು ಸ್ಪೆಷಲ್ ಇರ್ತಕ್ಕಂತ ವ್ಯಕ್ತಿ ಅಂತ ಹೇಳ್ಬೇಕು. ಅವ್ರ ಮಾತಿನ ಒಂದು ಶೈಲಿ ಆಗ್ಲಿ ಅಥವಾ ಮಾತನಾಡ್ಬೇಕಾದ್ರೆ ಅವ್ರು ತೋರಿಸ್ತಕ್ಕಂತ ಒಂದು ಆಸಕ್ತಿ, ಇದೆಲ್ಲವೂ ಕೂಡ ನಾವು ನಿಜವಾಗ್ಲೂ ಇದನ್ನು ಕೂಡ ನಾವು ನಮ್ಮಲ್ಲಿ ಕೂಡ ಅಳವಡಿಸ್ಕೋಬೇಕು. ಅವ್ರಲ್ಲಿರ್ತಕ್ಕಂತ ಈ ಹುರುಪನ್ನ, ಹುಮ್ಮಸ್ಸನ್ನ, ಅವ್ರಲ್ಲಿರ್ತಕ್ಕಂತ ಎನರ್ಜಿಯನ್ನ ನಾವು ಕೂಡ ನಮ್ಮಲ್ಲಿ ಅಳವಡಿಸ್ಕೋಬೇಕು ಅಂತ ಇಷ್ಟೇ ಹೇಳ್ತಾ ಇವತ್ತಿನ ಈ ಸಭೆಯನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಭೆಯ ನಿರ್ವಾಹಕರಾದಂತ ಟೋಸ್ಟ್ ಮಾಸ್ಟರ್ ಸೂರಜ್ ಸುಬ್ರಹ್ಮಣ್ಯ ಅವರಿಗೆ ವೇದಿಕೆ ಮೇಲೆ ಬರಮಾಡಿಕೊಳ್ಳುತ್ತಾ ಇದ್ದೇನೆ. ಸೂರಜ್, ವೇದಿಕೆ ನಿಮ್ಮದು. ಧನ್ಯವಾದ ಟೋಸ್ಟ್ ಮಾಸ್ಟರ್ ಕಮಲಾಕರ್ ಅವರೇ. ಕಾರು ತೊಂದರೆ ಆದ್ರೂನು ಸಭೆಗೆ ನಾವು ಕೊಟ್ಟಂತ ಮಾತಿಗೆ ತಪ್ಪಬಾರ್ದು ಅಂತ ನೀವು ಹೇಗೂ ಮಾಡಿ ಸಭೆಗೆ ಬಂದು ನಿಮ್ಮ ಅಧ್ಯಕ್ಷೀಯ ಭಾಷಣನ ನಿಭಾಯಿಸಿದಿರ, ಅದಕ್ಕೆ ಧನ್ಯವಾದ ಹೇಳ್ತಾ ಇವತ್ತಿನ ನಮ್ಮ ಸಭೆಯ ವಿಶೇಷ ಅಥವಾ ವಿಷಯ ಏನು, ಈ ಸಭೆಯ ವಿಷಯ ಬರೋದಕ್ಕಿಂತ ಮುಂಚೆ ಮೊದಲು ನಾನು ಧನ್ಯವಾದ ಹೇಳಬೇಕು. ಯಾರಿಗೆ? ನಮ್ಮ ಟೋಸ್ಟ್ ಮಾಸ್ಟರ್ ರವಿಕುಮಾರ್ ಅವರಿಗೆ ಮತ್ತೆ ಮೋಹನ್ ಮೂರ್ತಿಗಳವರಿಗೆ. ಯಾಕೆ ಅಂತ ಹೇಳಿದ್ರೆ, ಕನ್ನಡದ ಪುಸ್ತಕಗಳು ಲೇಖನಗಳಲ್ಲಿ ನನ್ನ ಇಂಟ್ರೆಸ್ಟ್ ಅನ್ನು ಹುಟ್ಟಿ ಹಾಕಿದಂತವರು ಇವರಿಬ್ಬರು. ಅದರಲ್ಲಿ ನಾನು ಒಂದಷ್ಟು ವಾರಗಳ ಮುಂಚೆ ನಾನು ಪುಸ್ತಕಗಳನ್ನ ಖರೀದಿ ಮಾಡಬೇಕು, ನೀವು ಓದಿರುವಂತಹ ಪುಸ್ತಕಗಳಲ್ಲಿ ನೀವು ಯಾವುದನ್ನಾದರೂ ಓದ್ಲೇಬೇಕು ಅನ್ನುವಷ್ಟು ಪುಸ್ತಕಗಳ ಪಟ್ಟಿ ಕೊಡಿ ಅಂತ ಹೇಳಿದಾಗ ಟೋಸ್ಟ್ ಮಾಸ್ಟರ್ ರವಿಕುಮಾರ್ ಅವರು ಕಳಿಸಿದ ಪಟ್ಟಿಯಲ್ಲಿ ನಾನು ಕೊಂಡಂತಹ ಪುಸ್ತಕ ಇದು. ಪೆರುವಿನ ಪವಿತ್ರ ಕಣಿವೆಯಲ್ಲಿ ನೇಮಿಚಂದ್ರ ಅವರ ಪುಸ್ತಕ. ಈ ಪುಸ್ತಕವನ್ನು ಓದಿದ ಮೇಲೆ ಇದ್ರ ಬಗ್ಗೆ ಮಾತಾಡಬೇಕು. ಇವತ್ತಿನ ಈ ಪುಸ್ತಕದ ಬಗ್ಗೆ ನಾನು ಮಾತಾಡುವಂತಹ ಉದ್ದೇಶ ಏನಂದ್ರೆ, ಈ ಪುಸ್ತಕದಲ್ಲಿ ಏನಿದೆ ಅಂತ ದೇವರಾಣೆ ನಿಮ್ಗೆ ಹೇಳೋದಿಲ್ಲ. ಈ ಪುಸ್ತಕದಲ್ಲಿ ಕೆಲವೊಂದು ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಿ ಬೇರೆಯವರಲ್ಲೂ ಈ ಪುಸ್ತಕವನ್ನು ಓದುವಂತಹ ಒಂದು ಕುತೂಹಲ ಕೆರಳಿಸುವ ಪ್ರಯತ್ನ ಅಷ್ಟೆ. ನನ್ನ ಪ್ರಕಾರ ಪ್ರವಾಸ ಮಾಡಬೇಕು, ದೇಶ ಸುತ್ತಿ ಕೋಶ ಓದಿ ಅಂತ ಹೇಳ್ತಾರೆ. ಇದು ಕೋಶ ಓದಿ ದೇಶ ಸುತ್ತಕ್ಕೆ ಪ್ರೇರೇಪಣೆ ಮಾಡುವಂತಹ ನನಗೆ ಬಹಳ ಇಷ್ಟವಾದಂತಹ ಪುಸ್ತಕ. ಹಾಗಾಗಿ ನನ್ನ ಆಶೆ ಏನಂದ್ರೆ ಎಲ್ಲರೂ ಈ ಪುಸ್ತಕವನ್ನು ಖರೀದಿ ಮಾಡಿ ಓದಿ ಅದಕ್ಕೆ ಯಾಕೆ ಓದಬೇಕು ಅನ್ನೋಷ್ಟು ಕೆಲವಷ್ಟು ವಿಷಯಗಳು ನನಗೆ ತಿಳಿದಂತಹ, ನಾನು ಆಶ್ಚರ್ಯ ಪಟ್ಟಂತಹ ವಿಷಯಗಳನ್ನ ಇವತ್ತಿನ ಸಭೆಯಲ್ಲಿ ಮಾತಾಡ್ತೀವಿ. ಓಕೆ, ಸೊ ಇವತ್ತು ಮೊದಲನೇದಾಗಿ ಯಾವುದೇ ಒಂದು ಪ್ರವಾಸ ಕಥನ ಅಥವಾ ಯಾರಾದ್ರೂ ನನಗೆ ಹೇಳಿದ್ರೆ ನನ್ನ ತಲೆನಲ್ಲಿ ಮೊದಲು ಬರೋದು ಜಾಗ್ರಫಿಕಲಿ ಎಲ್ಲಿದೆ ಇದು ಅಂತ. ಇವಾಗ ಯಾರೋ ಭಾರತ ದೇಶದಲ್ಲಿ ಈ ಊರು ಚೆನ್ನಾಗಿದೆ ಅಂತ ಹೇಳಿದ್ರೆ ಓಕೆ ಸರಿ, ಎಲ್ಲಿ ಬರುತ್ತೆ ಈ ಊರು ಅಂತ. ಅದೇ ತರ ಈ ಪುಸ್ತಕ ಯಾವುದರ ಬಗ್ಗೆ ಇದೆ ಅಂತ ಹೇಳಿದ್ರೆ, ನೇಮಿಚಂದ್ರ ಅನ್ನೋ ಒಬ್ಬ ಲೇಖಕಿ ಪೆರುವಿಗೆ ಹೋಗ್ತಾರೆ. ಅವರು ಮತ್ತು ಮಾಲತಿ ಅನ್ನೋ ಅವರ ಸಹೋದ್ಯೋಗಿ ಇಬ್ಬರು ಪೆರುವಿಗೆ ಹೋಗ್ತಾರೆ. ಆಮೇಲೆ ಪೆರುವಿನ ಬಗ್ಗೆ ಅವರು ಬರೆದಂತಹ ಕಥನ ಇದು, ಪ್ರವಾಸ ಕಥನ. ಅದರಲ್ಲಿ ಬೇರಷ್ಟು ವಿಷಯಗಳ ಪ್ರಸ್ತಾಪ ಆಗಿದೆ. ಸೊ ನಿಮ್ಮ ಮೊದಲ ಪ್ರಶ್ನೆ ಪೆರು ಎಲ್ಲಿದೆ ಅಂತ ಹೇಳಿದ್ರೆ, ಈಗ ನಿಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರೋ ಹಾಗೆ ಇದು ಸೌತ್ ಅಮೆರಿಕನ್ ಕಾಂಟಿನೆಂಟ್. ಈ ಸೌತ್ ಅಮೆರಿಕನ್ ಕಾಂಟಿನೆಂಟ್ ಅಲ್ಲಿ ಪೆರು ಇಲ್ಲಿದೆ. ಈ ಇಂದಿನ ಪೆರು ಇಲ್ಲಿದೆ. ಹಳೆಯ ಪೆರು ಒಂದು ಸಮಯದಲ್ಲಿ ಹೇಗೆ ನಮ್ಮ ಭಾರತ ರಾಷ್ಟ್ರ ಒಂದು ಸಮಯದಲ್ಲಿ ಇವತ್ತಿನ ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ್, ಇರಾನ್ ವರೆಗೂ ಹೋಗ್ತಾ ಇತ್ತು, ಒಂದು ಸಮಯದಲ್ಲಿ ಪೆರು ಅಥವಾ ಇನ್ಕಾ ಸಾಮ್ರಾಜ್ಯ ಇದನ್ನ ಇನ್ಕಾ ಅಂತ ಒಂದು ರಾಜ ಅಥವಾ ಒಂದು ಮನೆತನ ಅಥವಾ ಒಂದಷ್ಟು ಜನಾಂಗ ಇಲ್ಲಿ ಅವರ ಸಾಮ್ರಾಜ್ಯ ಸ್ಥಾಪನೆ ಮಾಡಿತ್ತು. ಒಂದು ಸಮಯದಲ್ಲಿ ಆ ಸಾಮ್ರಾಜ್ಯ ಪೆರು, ಬೊಲಿವಿಯಾ, ಇಲ್ಲಿ ಕೆಳಗಡೆ ಚಿಲಿ ಅಷ್ಟನ್ನು ಒಳಗೊಂಡಂತಹ ಸಾಮ್ರಾಜ್ಯ ಅದು. ಆದ್ರೆ ಇವತ್ತು ಜಾಗ್ರಫಿಕಲಿ ಪೆರು ಇಲ್ಲಿದೆ. ಇಷ್ಟನ್ನು ಹೇಳ್ತಾ
ಇವತ್ತಿನ ನಮ್ಮ ಸಭೆಯ ಮುಂದಿನ ಭಾಗ ಏನಂದ್ರೆ, ನಮ್ಮ ಟೋಸ್ಟ್ ಮಾಸ್ಟರ್ ಸಭೆಯಲ್ಲಿ 3 ಭಾಗಗಳಿರುತ್ತೆ. ಒಂದು ಸಿದ್ಧಪಡಿಸಿದ ಭಾಷಣ, ಎರಡನೇದು ಆಶು ಭಾಷಣ. ಸಿದ್ಧಪಡಿಸಿದ ಭಾಷಣದಲ್ಲಿ ಯಾರೋ ಒಬ್ರು ಭಾಷಣಕಾರರು ಒಂದು ವಿಷಯನ ತಗೊಂಡು ಅದರ ಬಗ್ಗೆ ಅವರು ಒಂದು ಭಾಷಣ ಸಿದ್ಧಪಡಿಸಿ ಬಂದು ಇಲ್ಲಿ ನಮ್ಮ ಮುಂದೆ ಮಂಡಿಸ್ತಾರೆ. ಎರಡನೇದು ಆಶು ಭಾಷಣ ಏನಂದ್ರೆ, ನಿಮಗೆ ಒಂದು ವಿಷಯ ಕೊಡ್ತಾರೆ, ಆ ವಿಷಯನ 30 ಸೆಕೆಂಡ್ ಅಲ್ಲಿ ಆಲೋಚನೆ ಮಾಡಿ ಥಟ್ ಅಂತ ನೀವು ಅದ್ರ ಬಗ್ಗೆ 1 ರಿಂದ 2 ನಿಮಿಷ ಮಾತಾಡ್ಬೇಕು. ಏನಕ್ಕೆ ಅಂತ ಹೇಳಿದ್ರೆ, ಜೀವನದಲ್ಲಿ ಯಾವಾಗ್ಲಾದ್ರೂ ಎಲ್ಲಾದ್ರೂ ಸಿಕ್ಕಾಕೋಬಹುದು, ಅಥವಾ ನಾವು ಆಶೆ ಮಾಡದೇ ಇರುವಂತಹ ಒಂದಷ್ಟು ಜಾಗದಲ್ಲಿ ಮಾತಾಡಬೇಕಾಗಿ ಬರುವಂತಹ ಪರಿಸ್ಥಿತಿಗಳಲ್ಲಿ ನಾವು ಮಾತಾಡೋದಿಕ್ಕೆ ನಾವು ಪ್ರತಿ ನಿತ್ಯ ನಮ್ಮ ತರಬೇತಿ ಕೊಡ್ತಾ ಇರಬೇಕು. ಆ ತರಬೇತಿಯ ಅಂಗವಾಗಿ ಆಶು ಭಾಷಣ. ನಿಮಗೆ ಗೊತ್ತಿಲ್ಲದಂತಹ ಒಂದು ವಿಷಯ ಕೊಟ್ಟಾಗ ನೀವು ಟಕ್ಕಂತ ಅದ್ರ ಬಗ್ಗೆ ಯೋಚನೆ ಮಾಡಿ ಹೇಗೆ ಅದ್ರ ಬಗ್ಗೆ ಮಾತಾಡಬಹುದು ಅಂತ. ಮೂರನೇದು ಸಮಗ್ರ ಮೌಲ್ಯಮಾಪನ. ಸೊ ಇವತ್ತು ನಮ್ಮ ಸಮಗ್ರ ಮೌಲ್ಯಮಾಪನ ಮಾಡೋದಿಕ್ಕೆ ಯಾರು ಬರ್ತಾರೆ ಅಂತ ನಾನು ಮೊದಲೇ ಹೇಳಿದ್ದೀನಿ. ಕನ್ನಡದ ಪುಸ್ತಕಗಳ ಬಗ್ಗೆ, ತೇಜಸ್ವಿಯರ ಬಗ್ಗೆ, ಅಥವಾ ಲೇಖಕರ ಬಗ್ಗೆ ನನಗೆ ಬಹಳ ಕುತೂಹಲ ಕೆರಳಿಸಿದಂತಹ ಟೋಸ್ಟ್ ಮಾಸ್ಟರ್ ಮೋಹನ್ ಮೂರ್ತಿ ಅವರು ಇವತ್ತಿನ ಸಮಗ್ರ ಮೌಲ್ಯಮಾಪಕರು. ಮೋಹನ್ ಮೂರ್ತಿ ಅವರ ವೇದಿಕೆ ನಿಮ್ದು. ಧನ್ಯವಾದ ಸೂರಜ್ ಅವರೇ. ಇವತ್ತಿನ ಸಭೆಯಲ್ಲಿ ನಾನು ಸಮಗ್ರ ಮೌಲ್ಯಮಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಯಾವುದೇ ಒಂದು ಟೋಸ್ಟ್ ಮಾಸ್ಟರ್ ಸಭೆ ಅನ್ನೋದು ಒಂದು ಆರ್ಟ್ ರೀತಿ, ಆ ಒಂದು ಕಲೆ, ಅದು ಒಂದು ಒಟ್ಟಾರೆ ಸಭೆನೇ ಒಂದು ಕಲಾಕೃತಿ ತರ ಅದು. ಸೊ ಈ ಕಲಾಕೃತಿ ರಚಿಸ್ಬೇಕಾದ್ರೆ ನಾವೆಲ್ಲ ಪಾತ್ರಧಾರಿಗಳು ಈ ಕಲಾಕೃತಿನ ರಚಿಸೋದಕ್ಕೆ. ಈ ಕಲಾಕೃತಿ ರಚಿಸ್ಬೇಕಾದ್ರೆ ಏನಾಗತ್ತೆ, ಕೆಲವೊಂದ್ಸತಿ ಏನಂದ್ರೆ ಕೆಲವೊಂದು ಭಾಗಗಳು ತುಂಬಾ ಚೆನ್ನಾಗಿ ಬಂದ್ಬಿಡುತ್ತೆ. ಕೆಲವೊಂದ್ರಲ್ಲಿ ಓಕೆ ಇದೊಂದು ಚೂರು ಬದಲಾವಣೆ ಮಾಡ್ಬೇಕಾಗಿತ್ತೇನೋ ಅನ್ನೋ ಒಂದು ಇದಿರ್ತದೆ. ಈ ತಪ್ಪು ಒಪ್ಪುಗಳನ್ನೆಲ್ಲ ಗಮನಿಸಿ ಆಮೇಲಿಂದ ಯಾವುದು ತುಂಬಾ ಚೆನ್ನಾಗಿ ಬಂದಿದೆ ಇದೆಲ್ಲನೂ ನಾನು ನೋಟ್ ಮಾಡ್ಕೊಂಡು ಸಭೆಯ ಕೊನೆಯಲ್ಲಿ ನಿಮ್ ಮುಂದೆ ಪ್ರಸ್ತುತಪಡಿಸ್ತೀನಿ. ಈ ಕಾರ್ಯನ ನಿರ್ವಹಿಸಕ್ಕೆ ನನಗೆ ಸಹಾಯ ಮಾಡೋದಕ್ಕೆ ಸಾಮಾನ್ಯವಾಗಿ ಇಬ್ರು ಇರ್ತಾರೆ. ಇವತ್ತು ಒಬ್ರೆ ಸಮಯ ಪಾಲಕರಾಗಿ ಒಬ್ರೆ ಇದ್ದಾರೆ. ರವಿಕುಮಾರ್ ಅವರು ಇವತ್ತಿನ ಸಮಯ ಪಾಲಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ರವಿಕುಮಾರ್ ಅವರ ರೋಲ್ ಬಗ್ಗೆ ಹೇಳೋದಕ್ಕೆ ಅವ್ರನ್ನ ಕರೆಯೋದಕ್ಕೆ ಮೊದಲು ರವಿಕುಮಾರ್ ಅವ್ರ ಬಗ್ಗೆ ಒಂದು ಕಿರು ಪರಿಚಯ. ರವಿಕುಮಾರ್ ಅವರು ನನಗೆ 26 ವರ್ಷಗಳಿಂದ ಪರಿಚಯ. ಅವರು ಸಾಹಿತ್ಯದಲ್ಲಿ ಅಪಾರವಾದ ಆಸಕ್ತಿ ಇರೋರು. ಲಂಕೇಶ್ ಇರ್ಬೋದು, ಶ್ರೀಕೃಷ್ಣ ಅಲ್ನಾಳ್ಳಿ ಇರ್ಬೋದು, ಬೀಚಿ ಇರ್ಬೋದು, ಈ ರೀತಿ ಹಲವು ಲೇಖಕರ ಕೃತಿಗಳನ್ನ ಓದ್ಕೊಂಡಿದ್ದಾರೆ. ಇದ್ರ ಜೊತೆಗೆ ಪ್ರತಿಯೊಂದು ಯಾವುದೇ ಒಂದು ವಿಷಯ ಆಗ್ಲಿ ಅದನ್ನ ಏನಂತಂದ್ರೆ ಒಂದು ಬೇರೆ ಬೇರೆ ಮಗ್ಗಲುಗಳಿಂದ ಅದನ್ನ ವಿಶ್ಲೇಷಣೆ ಮಾಡುವಂತ ಒಂದು ಕಲೆ ಅವ್ರಿಗಿದೆ. ಅವರು ವೃತ್ತಿಯಲ್ಲಿ IT ಪ್ರೊಫೆಷನಲ್ ಆಗಿದ್ದಾರೆ. ಈಗ ಕನ್ನಡದಲ್ಲಿ MA ಮಾಡ್ತಾ ಇದ್ದಾರೆ. ಇದಿಷ್ಟು ಅವ್ರ ಬಗ್ಗೆ ಒಂದು ಸಂಕ್ಷಿಪ್ತ ಪರಿಚಯ. ಇವತ್ತಿನ ಸಮಯ ಪಾಲಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ರವಿಕುಮಾರ್ ಅವರು. ಅವರ ರೋಲ್ ಬಗ್ಗೆ ಪರಿಚಯ ಮಾಡ್ಕೊಡ್ಬೇಕು ಅಂತ ಅವ್ರನ್ನ ವೇದಿಕೆ ಕರಿತೀನಿ. ರವಿಕುಮಾರ್ ಅವರೇ, ವೇದಿಕೆ ನಿಮ್ದು. ಧನ್ಯವಾದಗಳು ಟೋಸ್ಟ್ ಮಾಸ್ಟರ್ ಮೋಹನ್ ಮೂರ್ತಿ ಅವರೇ. ನಾನು ಟೋಸ್ಟ್ ಮಾಸ್ಟರ್ಗೆ ಒಂದು ಸೇರ್ಕೊಂಡ್ಮೇಲೆ ಈ ಟೋಸ್ಟ್ ಮಾಸ್ಟರ್ ಸಭೆ ನಮ್ಗೆ ಏನ್ ಕಲ್ಸುತ್ತೆ ಅಂದ್ರೆ, ಒಂದು ಸಮಯದ ಶಿಸ್ತಿರ್ಬೋದು, ಆಮೇಲೆ ಸಮಯದ ಮಹತ್ವ ಇರ್ಬೋದು, ಸಮಯ ಪ್ರಜ್ಞೆ ಇರ್ಬೋದು, ಒಂದು ಸಮಯನ ಹೆಂಗೆ ಬಳಸ್ಬೇಕು ಅಥವಾ ನಿರ್ವಹಿಸ್ಕೋಬೇಕು ಅನ್ನೋದನ್ನ ನಮ್ಮ ಟೋಸ್ಟ್ ಮಾಸ್ಟರ್ ಸಭೆ ಕಲ್ಸುತ್ತೆ. ಸಾಕಷ್ಟು ರೀತಿಯಲ್ಲಿ ನಮ್ಮನ್ನ ತಯಾರು ಮಾಡುತ್ತೆ. ಈ ಸಮಯದಲ್ಲಿ ನನಗೆ ಇವರು ಸ್ಟೀವ್ ಜಾಬ್ಸ್ ಒಂದು ಯಾವುದೋ ಒಂದು ಯೂನಿವರ್ಸಿಟಿಲಿ ಒಂದು ಲೆಕ್ಚರ್ ಕೊಡ್ಬೇಕಾದ್ರೆ ಹೇಳಿದ್ರು. ಅದೊಂದು ತುಂಬಾ ನನಗೆ ಮನ್ಸಿಗೆ ಇಡಿಸಿದಂತ ಒಂದು ಉಕ್ತಿ. ಅದು ಈಗ ಬರುತ್ತೆ. ಸಹಜವಾಗಿ ನೀವೆಲ್ಲ ಇದನ್ನ ಕೇಳಿರ್ತೀರ ಅನ್ಕೋತೀನಿ. ಅವ್ರು ಈಗ ಹೇಳ್ತಾರೆ, ಯುವರ್ ಟೈಮ್ ಇಸ್ ಲಿಮಿಟೆಡ್, ಸೊ ಡೋಂಟ್ ವೇಸ್ಟ್ ಇಟ್ ಲಿವಿಂಗ್ ಸಮ್ ಒನ್ಸ್ ಲೈಫ್. ಅಂದ್ರೆ ಇದರಲ್ಲಿ ಎಷ್ಟು ಹೌದು, ಸಮಯ ಎಲ್ರಿಗೂ ಒಂದ್ ರೀತಿ ನಿಗದಿ ಆಗಿದೆ. ಓಕೆ, ಇಷ್ಟೇ ಇದೆ, ನಾವು ಕಳೆದ ಸಮಯನ ಪುನಃ ತಗೊಳಕ್ ಸಿಗಲ್ಲ ನಮ್ಗೆ. ಅದು ನಾವು ಹೆಂಗಂದ್ರೆ ಇನ್ನೊಬ್ಬರ ರೀತಿ ನಾವು ಬದುಕಬಾರ್ದು, ನಮ್ಮ ರೀತಿನ ನಾವು ಬದುಕ್ಬೇಕು ಅನ್ನೋದನ್ನ ಇದನ್ನ ಹೇಳ್ಕೊಡುತ್ತೆ. ಇಷ್ಟ ಹೇಳ್ತಾ
ಇಂದಿನ ಸಭೆಯಲ್ಲಿ ಆಶು ಭಾಷಣ ಇರುತ್ತೆ, ಹಾಗೆ ಸಿದ್ಧಪಡಿಸಿದ ಭಾಷಣ ಇರುತ್ತೆ. ಇಂದಿನ ಸಭೆಯಲ್ಲಿ ಒಂದು ಕೀನೋಟ್ ಅಥವಾ ಪ್ರಧಾನ ಭಾಷಣ ಇರುತ್ತೆ. ಅದಕ್ಕೆ 15ರಿಂದ 20 ನಿಮಿಷ ಸಮಯ ಕಾಲಾವಧಿ ಇರುತ್ತೆ. ನಾನು 15 ನಿಮಿಷ ಆದ್ಮೇಲೆ ನನ್ನ ಬ್ಯಾಕ್ಗ್ರೌಂಡ್ ನ ಹಿಂಗೆ ಚೇಂಜ್ ಮಾಡ್ತೀನಿ. ಅದೇ ರೀತಿ ನೆಕ್ಸ್ಟ್ 18 ನಿಮಿಷ ಆದ್ಮೇಲೆ ಈ ರೀತಿ ಯೆಲ್ಲೋ ಕಲರ್ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ತೀನಿ. 20 ನಿಮಿಷ ಆದ್ಮೇಲೆ ನಾನು ಈ ರೀತಿ ರೆಡ್ ಕಲರ್ನ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ತೀನಿ. ಅದೇ ರೀತಿ ಆಶು ಭಾಷಣ ವಿಭಾಗಕ್ಕೆ ಪ್ರತಿ ಒಬ್ಬರಿಗೂ 2 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಅದರಲ್ಲಿ 1 ನಿಮಿಷ ಆದ್ಮೇಲೆ ನಾನು ನನ್ನ ಬ್ಯಾಕ್ಗ್ರೌಂಡ್ ನ ಈ ರೀತಿ ಹಸಿರು ಬಣ್ಣ ತೋರಿಸ್ತೀನಿ. 1.5 ನಿಮಿಷ ಆದ್ಮೇಲೆ ಈ ರೀತಿ ಯೆಲ್ಲೋ ಕಲರ್ ಕಾರ್ಡ್ ಚೇಂಜ್ ಮಾಡ್ತೀನಿ. ಅದೇ ರೀತಿ 2 ನಿಮಿಷ ಆದ್ಮೇಲೆ ಈ ರೀತಿ ರೆಡ್ ಕಲರ್ ನನ್ನ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ತೀನಿ. ಅದೇ ರೀತಿ ಇದು ಸಿದ್ಧಪಡಿಸಿದ ಭಾಷಣದ ಮೌಲ್ಯಮಾಪನಕ್ಕೂ ಒಂದು ಸಮಯ ಇರುತ್ತೆ. 2ರಿಂದ 3 ನಿಮಿಷ. 2 ನಿಮಿಷ ಆದಾಗ ನಾನು ಈ ರೀತಿ ಗ್ರೀನ್ ಕಾರ್ಡು, 2.5 ಆದಾಗ ಯೆಲ್ಲೋ ಕಾರ್ಡ್, 3 ನಿಮಿಷ ಆದ್ಮೇಲೆ ಈ ರೀತಿ ನಾನು ರೆಡ್ ಕಾರ್ಡ್ ನ ತೋರಿಸ್ತೀನಿ. ಅದ್ರ ಜೊತೆಗೆ ಪ್ರತಿಯೊಂದು ವಿಭಾಗಕ್ಕೂ ಒಂದು 30 ಸೆಕೆಂಡುಗಳ ಕಾಲ ಅಧಿಕ ಸಮಯ ಇರುತ್ತೆ. ಇದನ್ನ ಬಳಸ್ಕೊಂಡು ನೀವು ನಿಮ್ಮ ಈ ಸಮಯನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿ ವೇದಿಕೆಯನ್ನು ಮರಳಿ ನಮ್ಮ ಟೋಸ್ಟ್ ಮಾಸ್ಟರ್ ಆದ ಮೋಹನ್ ಮೂರ್ತಿ ಅವರಿಗೆ ಮರಳಿಸ್ತಾ ಇದ್ದೇನೆ. ವೇದಿಕೆ ನಿಮ್ದು ಟೋಸ್ಟ್ ಮಾಸ್ಟರ್ ಮೋಹನ್ ಮೂರ್ತಿ ಅವರೇ. ಧನ್ಯವಾದ ರವಿಕುಮಾರ್. ಬಹಳ ಉತ್ತಮ ರೀತಿಯಲ್ಲಿ ನಿಮ್ಮ ಪಾತ್ರದ ಪರಿಚಯ ಮಾಡಿಕೊಟ್ಟಿದ್ದೀರಿ. ಈಗ ನಾನು ಸಭೆನ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಈಗ ವೇದಿಕೆನ ಮರಳಿ ನಮ್ಮ ನಿರೂಪಕರಾದಂತಹ ಸೂರಜ್ ಅವರು ಕೊಡ್ತಾ ಇದ್ದೇನೆ. ಸೂರಜ್ ಅವರ ವೇದಿಕೆ ನಿಮ್ದು. ಧನ್ಯವಾದ ಮೋಹನ್ ಮೂರ್ತಿಗಳೇ. ಓಕೆ, ಈ ಮೋಹನ್ ಮೂರ್ತಿಗಳು ಕಲಾಕೃತಿ ಅಂತ ಹೇಳ್ತಾ ಇದ್ದಾರೆ. ನಾವು ಶುರು ಮಾಡಿದಾಗ ಹೀಗೂ ಉಂಟೆ ಅಂತ ಶುರು ಮಾಡಿದ್ವಿ. ಹೀಗೂ ಉಂಟೆ ಮತ್ತು ಕಲಾಕೃತಿ ಎರಡನ್ನೂ ಸೇರಿಸಿದಾಗ ಬರುವಂತದ್ದೇ ಪೆರುವಿನಲ್ಲಿ ಇರುವಂತಹ ಒಂದು ವಿಚಿತ್ರವಾದ ವಿಸ್ಮಯಕಾರಿಯಾದ ಒಂದು ವಿಷಯ. ಅದಕ್ಕೆ ಒಂದೇ ನಿಮಿಷ ನಾನು ಈ ಹೀಗೂ ಉಂಟೆ ಸ್ಟೈಲ್ ಅಲ್ಲಿ ಹೇಳ್ಬೇಕಂದ್ರೆ ಹೇಗೆ ಹೇಳ್ಬೋದು ಅಂದ್ರೆ, ಪೆರುವಿನಲ್ಲಿ ಒಂದು ಮರಳು ಭೂಮಿಯಲ್ಲಿ ವಿಚಿತ್ರವಾದ ಆಕಾರಗಳು. ಈ ಆಕಾರಗಳು ಮನುಷ್ಯ ಮಾಡಿದ್ದೋ, ದೆವ್ವ ಮಾಡಿದ್ದೋ, ಅಥವಾ ಏಲಿಯನ್ಸ್ಗಳು ಮಾಡಿದ್ದೋ, ಬನ್ನಿ ಇದರ ಬಗ್ಗೆ ತಿಳ್ಕೊಳ್ಳೋಣ ಅಂತ. ಇದನ್ನ ನಾವು ನಾಟಕೀಯವಾಗಿ ಹೇಳ್ಬೋದು, ಬಟ್ ರಿಯಲಿಸ್ಟಿಕ್ ಆಗೂ ಕೂಡ ನಾಸ್ಕಾ ಅಂತ ಒಂದು ಜಾಗ ಇದೆ. ನಾನು ನನ್ನ ಸ್ಕ್ರೀನ್ ಶೇರ್ ಮಾಡ್ತೀನಿ. ಒಂದೇ ಒಂದು ನಿಮಿಷ. ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆ ನಿಮ್ಗೆ? ಕಾಣಿಸ್ತದೆ. ಒಂದು ನಿಮಿಷ, ಬೇರೆ ವಿಂಡೋಗೆ ಹೋಗಿದೆ. ಒಂದೇ ಒಂದು ನಿಮಿಷ ಕೊಡಿ. ಪೆರುವಿನಲ್ಲಿ ನಾಸ್ಕಾ ಅಂತ ಒಂದು ಜಾಗ ಇದೆ. ನೀವು ನ್ಯಾಷನಲ್ ಜಿಯೋಗ್ರಫಿಕ್ ಅಥವಾ ಗೂಗಲ್ ಅಲ್ಲಿ NAZCA ನಾಸ್ಕಾ ಲೈನ್ಸ್ ಅಂತ ಹುಡುಕಿದ್ರೆ ನಿಮ್ಗೆ ಕಾಣಿಸುತ್ತೆ. ನಾಸ್ಕಾ ಲೈನ್ಸ್ ಅಂದ್ರೆ ಏನು? ಭೂಮಿಯಲ್ಲಿ ಈ ತರ ಆಕಾರದಲ್ಲಿ, ಇವಾಗ ನಿಮಗೆ ಕಾಣಿಸ್ತಾ ಇದೆ ನನ್ನ ಸ್ಕ್ರೀನು? ಕಾಣಿಸ್ತಾ ಇದೆ. ಭೂಮಿಯಲ್ಲಿ ಈ ತರ ವಿಚಿತ್ರವಾದ ಆಕಾರಗಳಲ್ಲಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ ಈ ಜೇಡ, ಇದು ಭೂಮಿ ಮೇಲೆ ಮಾಡಿರುವಂತಹ ಜೇಡ. ನಾವೆಲ್ಲ ರವಿವರ್ಮ ಚಿತ್ರಪಟದಲ್ಲಿ ಬಿಡಿಸಿದ್ರೆ ಇನ್ಕಾ ಸಾಮ್ರಾಜ್ಯದ ಜನರು ಭೂಮಿ ಮೇಲೆ ಈ ತರ ಚಿತ್ರಗಳನ್ನ ಬಿಡಿಸಿದ್ದಾರೆ. ಇದೊಂದೇ ಚಿತ್ರ ಅಲ್ಲ, ಈ ತರ ಹಲವಾರು ಚಿತ್ರಗಳಿದೆ. ಇದನ್ನ ನೀವು ಭೂಮಿಯಲ್ಲಿ ನಿಂತು ನೋಡಿದಾಗ ಇದು ಬರೀ ಗೆರೆಗಳ ತರ ಕಾಣಿಸುತ್ತೆ. ನೀವು ಇಲ್ಲಿದ್ದು ಕೂಡ ಗೆರೆಗಳು ಒಳಗಡೆ ನೀವು ನಡ್ಕೊಂಡು ಹೋದಾಗ ನಿಮ್ಗೆ ಗೊತ್ತಾಗೋದಿಲ್ಲ ಏನಿದು ಅಂತ. ಆದ್ರೆ ಇದನ್ನ ಟಾಪ್ ವ್ಯೂ ಅಂತಾರೆ ಇಂಜಿನಿಯರಿಂಗ್ ಅಲ್ಲಿ. ಮೇಲ್ಗಡೆಯಿಂದ ನೋಡಿದಾಗ ಇದು ಜೇಡಾಕಾರ ಅಂತ ತಿಳಿಯುತ್ತೆ. ಅಥವಾ ಈ ತರ ಬೆಟ್ಟದ ಮೇಲೆ ಈ ತರ ಒಂದು ಕಲಾಕೃತಿನ ಅವರು 2000 ವರ್ಷಗಳ ಹಿಂದ್ಗಡೆ ಮಾಡಿದ್ದಾರೆ ಇದನ್ನ. ಆಮೇಲೆ ಈ ತರ ಇದು ನೋಡಿ, ತಿಮಿಂಗ್ಲದ ಶೇಪ್, ಈ ಮಧ್ಯದಲ್ಲಿ ಬರೋದು ಒಂದು ರೋಡು ತಿಮಿಂಗ್ಲದ ಶೇಪ್ ಅಲ್ಲಿ ಈ ಮರಳು ಭೂಮಿಯಲ್ಲಿ ಮಾಡಿದ್ದಾರೆ. ನನಗೆ ಇದ್ರ ಬಗ್ಗೆ ಗೊತ್ತೇ ಇರ್ಲಿಲ್ಲ. ಈ ಪುಸ್ತಕನ ಓದಿದಾಗ ನೇಮಿಚಂದ್ರ ಅವರು ನಾಸ್ಕಾ ಅಂತ, ಪೆರುವಿನಲ್ಲಿ ನಾಸ್ಕಾ ಅಂತ ಒಂದು ಜಾಗಕ್ಕೆ ಹೋಗಿ ಇದರದ್ದು ಒಂದು
ನಾನು ತೋರಿಸ್ತೀನಿ. ನಾಸ್ಕಾ ಅಂತ ಒಂದು ಜಾಗಕ್ಕೆ ಹೋಗಿ ಅಲ್ಲಿ ಈ ತರಹದ ನಾಸ್ಕಾ ಲೈನ್ಸ್ ಅಂತ ಇದೆ ಅಂತ ನನಗೆ ಅವ್ರ ಪುಸ್ತಕ ಓದಿದ್ಮೇಲೆ ಗೊತ್ತಾಗಿದ್ದು. ಇವತ್ತಿನವರೆಗೂ ನೋಡಿ ಈ ತರ ಪಕ್ಷಿ ನಿಮಗೆ ಕಾಣಿಸ್ತಾ ಇದೆ ಅಲ್ಲ, ಇದನ್ನ ಭೂಮಿ ಮೇಲೆ ಮಾಡಿದ್ದಾರೆ 2000 ವರ್ಷಗಳ ಹಿಂದೆ. ಈ ತರ ನೋಡಿ, ಇದು ಒಂದು ಕೋತಿನೋ ಮಗುನೋ ಒಂದು ಮನುಷ್ಯನ ಅಥವಾ ಮನುಷ್ಯನ ಆಕಾರದ ಅಥವಾ ಪ್ರಾಣಿ ಆಕಾರದ ಕೈಗಳು, ಕಾಲ್ಗಳು, ಅದಕ್ಕೆ ಬಾಲ. ನಾವು ಪುಸ್ತಕದಲ್ಲಿ ಬರಿಬೇಕಂದ್ರೇನೆ ಅದಕ್ಕೆ ಒಂದೊಂದ್ಸಲಿ ಸ್ಕೆಚ್ ಮಾಡುವಾಗ ನಿಮಗೆ ತಪ್ಪಾಗತ್ತೆ, ಅಳಿಸ್ಬೋದು. ಆದರೆ ಆ ಕಾಲದ ಜನ ಇದನ್ನ ಭೂಮಿ ಮೇಲೆ ಅಳಿಸಲಾರದಂತೆ ಅಥವಾ ತಪ್ಪು ಮಾಡದಂತೆ ಇದನ್ನ ಕೆತ್ತಿದ್ದಾರೆ. ಇವತ್ತಿನವರೆಗೂನು ಇದಕ್ಕೆ 2-3 ತರ ಥಿಯರಿ ಇದೆ. ಒಂದು ಥಿಯರಿ ಏನಂದ್ರೆ, ನಮ್ಮ ಆಕಾಶದಲ್ಲಿ ಕಾಣುವಂತಹ ನಕ್ಷತ್ರಗಳು, ಆ ನಕ್ಷತ್ರಗಳನ್ನ ನಾವು ಯಾವ್ಯಾವ ಆ ನಕ್ಷತ್ರ ಸಪ್ತಋಷಿ ಮಂಡಲನ ಒಂದು ಶೇಪ್ ನೀವು ಮಾಡ್ಬೋದು, ಅಥವಾ ಬೇರೆ ಒಂದಷ್ಟು ನಕ್ಷತ್ರಗಳನ್ನ ನೀವೊಂದು ಅದನ್ನ ಒಂದು ಶೇಪ್ ತರ ಮಾಡ್ಕೊಂಡು, ಈಗಿನ ಕಾಲದಲ್ಲಿ ಹಂಟರ್, ಗೋಲ್ಡನ್ ಬೇರ್ ಅಂತೆಲ್ಲ ನೀವು ನೋಡಿರ್ತೀರ, ಯಾರಿಗೆ ಸ್ಟಾರ್ ಗೇಜಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆಯೋ. ಆ ಕಾಲದವರು ಆಕಾಶದಲ್ಲಿರೋ ನಕ್ಷತ್ರನ ನೋಡೋದಿಕ್ಕೆ ಅಥವಾ ನಕ್ಷತ್ರನ ನೋಡ್ಕೊಂಡು ಅವರ ಮನಸ್ಸಲ್ಲಿ ಅರ್ಥ ಆದಂತಹ ಶೇಪ್ನ ಮಾಡಿರೋ ಪ್ರತೀಕ ಇದಿರಬಹುದು ಅಂತ ಒಂದು ಆಲೋಚನೆ. ಇನ್ನೊಂದು ಇದಕ್ಕೆ ಬಂದಿರುವಂತ ಆಲೋಚನೆ ಏನಂದ್ರೆ, ಅಲ್ಲಿನ ಜನರು ಸೂರ್ಯ, ಚಂದ್ರ, ನಕ್ಷತ್ರ, ಪಕ್ಷಿ, ಬೆಟ್ಟ ಇದರ ಆರಾಧಕರು. ಆ ಆರಾಧನೆ ಈ ಸೂರ್ಯ, ಚಂದ್ರ ಅಥವಾ ಬೆಟ್ಟಗಳ ಆರಾಧನೆ ಮಾಡೋದ್ರಿಂದ ಆ ಪ್ರತಿಯೊಂದು ವಿಷಯಕ್ಕೂ ಅಥವಾ ಪ್ರತಿಯೊಂದು ಆರಾಧನೆಗೂ ಒಂದು ಪೂಜೆ ಅಥವಾ ಅದಕ್ಕೆ ಒಂದು ಪ್ರತೀತಿ ಇರೋದ್ರಿಂದ ಆ ಪ್ರತೀತಿನ ಮಾಡೋದಿಕ್ಕಾಗಿ ಈ ತರಹದ ಒಂದು ಇವರು ಭೂಮಿಯಲ್ಲಿ ಈ ತರಹದ ಒಂದಷ್ಟು ಚಿತ್ರಗಳನ್ನ ತಯಾರಿಸಿದ್ದಾರೆ. ಈ ಚಿತ್ರಗಳು ಪ್ರತಿಯೊಂದೊಂದು ಬೇರೆ ಬೇರೆ ಪೂಜೆಗೆ ಬೇರೆ ಬೇರೆಯಾದ ಚಿತ್ರ ಅಥವಾ ಬೇರೆ ಬೇರೆಯಾದ ಈ ತರಹದ ಶೇಪ್ಸ್ ನ ಉಪಯೋಗಿಸ್ತಾರೆ ಅನ್ನೋದು ಇನ್ನೊಂದು ಆಲೋಚನೆ. ಇವತ್ತಿನವರೆಗೂನು ಯಾಕೆ ಇದನ್ನ ಮಾಡಿದ್ದಾರೆ ಅಂತ ಯಾರಿಗೂ ಗೊತ್ತಾಗ್ಲಿಲ್ಲ. ಆಮೇಲೆ 1940ರವರೆಗೂ ಈ ತರಹ ಪೆರುವಿನಲ್ಲಿ ಈ ತರ ಇದೆ ಅನ್ನೋದು ಯಾರಿಗೂ ಗೊತ್ತಿರ್ಲಿಲ್ಲ. ಯಾಕಂದ್ರೆ 1940ರವರೆಗೂ ಯಾರು ವಿಮಾನದಲ್ಲಿ ಮೇಲಿಂದ ಇದನ್ನ ನೋಡಿರ್ಲಿಲ್ಲ. 2ನೇ ಮಹಾಯುದ್ಧದ ಸಮಯದಲ್ಲಿ ಯಾವಾಗ ಅಮೆರಿಕನ್ ಜೆಟ್ಸ್ಗಳು ಮತ್ತೆ ಬೇರೆ ಜೆಟ್ಸ್ಗಳು ಮೇಲಿಂದ ಹೋದಾಗ ಅವರಿಗೆ ಕಾಣಿಸಿದ್ದು ಏನಿದು, ಮರುಭೂಮಿಯಲ್ಲಿ ಈ ತರ ವಿಚಿತ್ರವಾದ ಒಂದಷ್ಟು ಚಿತ್ರಗಳಿದೆ, ಯಾಕಿರಬಹುದು ಅಂತ ಅವರು ರಿಪೋರ್ಟ್ ಮಾಡಿದ ನಂತರ ಇನ್ಕಾ ಲೈನ್ಸ್ ಬಗ್ಗೆ ವಿಶ್ವಕ್ಕೆ ಗೊತ್ತಾಗಿ ಇದನ್ನ ಇನ್ ಸ್ವಲ್ಪ ಜೀರ್ಣೋದ್ಧಾರ ಮಾಡಿ ಅಲ್ಲಿನವರು ಈಗ ಇದೊಂದು ಟೂರಿಸ್ಟ್ ಅಟ್ರಾಕ್ಷನ್. ಇದನ್ನ ನೀವು ಇವತ್ತು ಹೋಗಿ ನೋಡ್ಬೇಕಂದ್ರೆ ಒಂದು ಚಿಕ್ಕದಾದ ವಿಮಾನದಲ್ಲಿ ನೀವು ಕೂತ್ಕೊಂಡು ATR ಪ್ಲೇನ್ಸ್ ಅಂತಾರೆ, ಒಂದ್ 4-5 ಸೀಟು ಅಥವಾ ಹಬ್ಬ ಅಂದ್ರೆ 8 ಸೀಟಿನ ಚಿಕ್ಕದಾದ ವಿಮಾನದಲ್ಲಿ ನೀವು ಕೂತ್ಕೊಂಡು ಮೇಲ್ಗಡೆಯಿಂದ ನೋಡಬೇಕು, ಅಥವಾ ಹಾಟ್ ಏರ್ ಬಲೂನ್ ಅಲ್ಲಿ ಮೇಲ್ಗಡೆಯಿಂದ ನೋಡ್ಬೇಕು. ನೀವು ಮರುಭೂಮಿ ಒಳಗಡೆ ಹೋದ್ರೆ ನೀವು ಇದ್ರ ಒಳಗಡೆ ಎಲ್ಲ ನೀವು ಓಡಾಡ್ತೀರಾ, ಬಟ್ ಏನಿದ್ರ ಶೇಪ್ ಅಂತ ಗೊತ್ತಾಗಲ್ಲ. ಇದು ಈ ಪುಸ್ತಕ ಓದಿದಾಗ ನನಗೆ ಮೊದಲು ವಿಸ್ಮಯಕಾರಿಯಾದ ವಿಷಯ. ಇದನ್ನ ನಾನು ಯಾವತ್ತೂ ಮರೆಯಲ್ಲ. ಇದಕ್ಕೇನೆ ಒಂದು 3-4 ಚಾಪ್ಟರ್ ಬರೆದಿದ್ದಾರೆ ನೇಮಿಚಂದ್ರ ಅವರು. ಆದ್ರೆ ಇದನ್ನ ನನ್ಗೆ ಗೊತ್ತೇ ಇರ್ಲಿಲ್ವಲ್ಲ ಈ ತರ ವಿಸ್ಮಯಕಾರಿ ವಿಷಯ ಅಂತ. ನಾಸ್ಕಾ ಲೈನ್ಸ್ ಇದು ನಮ್ಮ ಮೊದಲ ಕುತೂಹಲ ಕೆರಳಿಸಿದ ವಿಷಯ ನನಗೆ. ಈಗ ನಮ್ಮ ಸಭೆಯ ಮುಂದಿನ ಭಾಗದಲ್ಲಿ ಏನಂದ್ರೆ, ನಮ್ಮ ಹಿರಿಯ ಟೋಸ್ಟ್ ಮಾಸ್ಟರ್ ಒಬ್ರು ಇದ್ದಾರೆ, ಹಿರಿಯ ನಿಪುಣರಾದ ಟೋಸ್ಟ್ ಮಾಸ್ಟರ್. ಇವರು ಇವತ್ತು ಕೊಡುವಂತಹ ಭಾಷಣ ಟೋಸ್ಟ್ ಮಾಸ್ಟರ್ ಹೊರಗಡೆ ಇದಕ್ಕೆ ತುಂಬಾ ಜನ ಅದಕ್ಕೆ ಒಂದು ಬೆಲೆ ಕಟ್ಟಿ ಸಮಯ ಮತ್ತೆ ಒಂದಷ್ಟು ಹಣ ಕೊಟ್ಟು ಕೇಳುವಂತಹ ವಿಷಯನ ಇವತ್ತಿನ ನಮ್ಮ ಟೋಸ್ಟ್ ಮಾಸ್ಟರ್ ನಮ್ಮೆಲ್ಲರಿಗೂ ಉಚಿತವಾಗಿ ಕೊಡುವಂತಹ ಒಂದು ಪ್ರಯಾಸದಲ್ಲಿ ಇದ್ದಾರೆ. ಆ ಪ್ರಯಾಸ ಏನು, ಅವರ ಭಾಷಣ
ಯಾವ ವಿಷಯದ ಬಗ್ಗೆ ಭಾಷಣ ಕೊಡ್ತಾರೆ ಅನ್ನೋದಕ್ಕೆ ಅವರ ಭಾಷಣವನ್ನು ಇವ್ಯಾಲ್ಯೂಯೇಟ್ ಮಾಡುವಂತಹ ಟೋಸ್ಟ್ ಮಾಸ್ಟರ್ ಮೋಹನ್ ಮೂರ್ತಿಗಳೇ, ಇವತ್ತು ಭಾಷಣದ ವಿಷಯ ಏನು, ಉದ್ದೇಶ ಏನು ಎಲ್ಲರಿಗೂ ತಿಳಿಸಿ. ಧನ್ಯವಾದ ಸೂರಜ್ ಅವರೇ. ಇವತ್ತು ನಮ್ಮ ಉಮಾನಾಥ್ ಸರ್ ಅವರ ಕೀನೋಟ್ ಸ್ಪೀಚ್ ಕೊಡ್ತಾ ಇದ್ದಾರೆ. ಕೀನೋಟ್ ಸ್ಪೀಚ್ ಅಂತಂದ್ರೆ ಒಂದು ಪ್ರಧಾನ ಭಾಷಣ. ಒಂದು ಯಾವುದೇ ಒಂದು ಸಭೆಯಲ್ಲಿ ಏನಂತಂದ್ರೆ ಆ ಸಭೆಯ ಒಟ್ಟಾರೆ ಥೀಮ್ ಏನಿರ್ತದೆ ಅದಕ್ಕೆ ಸಂಬಂಧಪಟ್ಟಾಗೆ ಏನಂತಂದ್ರೆ ಯೂಶುವಲಿ ಪಬ್ಲಿಕ್ ಅಲ್ಲಿ ಕೊಡ್ಬೇಕಾದ್ರೆ ಇರುತ್ತೆ. ಸೊ ಇದು ಟೋಸ್ಟ್ ಮಾಸ್ಟರ್ಸ್ ಅಲ್ಲಿ ಈ ಒಂದು ಪ್ರಾಜೆಕ್ಟ್ ಉದ್ದೇಶ ಏನಪ್ಪಾ ಅಂತಂದ್ರೆ, ಈಗ ಈ ಟೋಸ್ಟ್ ಮಾಸ್ಟರ್ ಅಲ್ಲಿ ಇದು ಲೆವೆಲ್ 5 ಅಲ್ಲಿ ಬರೋದು. ಇಲ್ಲಿವರೆಗೂ ಬೇರೆ ಬೇರೆ ಲೆವೆಲ್ ಅಲ್ಲಿ ಬೇರೆ ಬೇರೆ ಆಯಾಮದಲ್ಲಿ ನಮ್ಗೆ ಭಾಷಣನ ಮಾಡುವಂತ ಕಲೆನ ನಮ್ಗೆ ಒಂದು ಅಭ್ಯಾಸ ಆಗಿರುತ್ತೆ. ಈ ಲೆವೆಲ್ 5 ಅಲ್ಲಿ ಈ ಭಾಷಣ ಕೊಟ್ಟು ಈಗ ಹೊರಗಡೆ ಪ್ರೊಫೆಷನಲಿ ಪಬ್ಲಿಕ್ ಪ್ಲೇಸ್ ಅಲ್ಲಿ ಭಾಷಣ ಮಾಡೋದಕ್ಕೆ ರೆಡಿ ಇದಾರಾ ಅವರು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಈ ಪ್ರಾಜೆಕ್ಟ್ ಇಟ್ಟಿದ್ದಾರೆ. ಇದರಲ್ಲಿ ಹಲವು ಅಂಶಗಳು ಮುಖ್ಯ. ಮೊದಲನೇದೇನಂತಂದ್ರೆ ಸಭಿಕರನ್ನ ಎಂಗೇಜ್ ಮಾಡ್ಬೇಕು ಅವರ ಭಾಷಣದಲ್ಲಿ. ಈ ಭಾಷಣ 18ರಿಂದ 22 ನಿಮಿಷ ಇರುತ್ತೆ ಆ ಮಾರ್ಗಸೂಚಿಯ ಪ್ರಕಾರ. ಸಭಿಕರನ್ನ ಎಂಗೇಜ್ ಮಾಡ್ಬೇಕು. ಅದು ಇನ್ಫಾರ್ಮೇಶನ್ ಅಲ್ಲಿ ಆಗಿರ್ಬೋದು, ಇಲ್ಲ ಹ್ಯೂಮರ್ ಆಗಿರ್ಬೋದು, ಅದು ಭಾಷಣಕಾರರಿಗೆ ಬಿಟ್ಟಿದ್ದದು. ಆಮೇಲಿಂದ ಕಂಟೆಂಟ್ ಏನಂತಂದ್ರೆ ಚೆನ್ನಾಗಿರ್ಬೇಕು, ಕಂಪೆಲ್ಲಿಂಗ್ ಕಂಟೆಂಟ್ ಅಂತ ಹೇಳ್ತಾರೆ. ಸೊ ಅದೊಂದು. ಆಮೇಲಿಂದ ಏನಂತಂದ್ರೆ ಅದನ್ನ ಪ್ರಸ್ತುತ ಪಡಿಸೋದು, ಅದೊಂದು ಆಯಾಮದಿಂದನೂ ಇದನ್ನ ಗಮನಿಸ್ಬೇಕು. ಇದಿಷ್ಟು ಏನಂತಂದ್ರೆ ಇವರ ಭಾಷಣದ ಮಾರ್ಗಸೂಚಿ. ಈಗ ವೇದಿಕೆನ ಮರಳಿ ನಾನು ಸೂರಜ್ ಅವರು ಕೊಡ್ತೇನೆ. ಸೂರಜ್ ಅವರ ವೇದಿಕೆ ನಿಮ್ದು. ಧನ್ಯವಾದ ಮೋಹನ್ ಮೂರ್ತಿಗಳೇ. ಸೊ ಇವತ್ತು ನಮ್ಮ ಭಾಷಣಕಾರರಾದ ಟೋಸ್ಟ್ ಮಾಸ್ಟರ್ ಉಮಾನಾಥ್ ಅವರ ಭಾಷಣದ ಶೀರ್ಷಿಕೆ ವಾಟ್ ಡು ಯು ವಾಂಟ್ ಟು ಬಿ? ಮುಂದಕ್ಕೆ ಏನಾಗಬೇಕಂತಿದ್ದೀಯಾ? ಮುಂದಕ್ಕೆ ಏನಾಗಬೇಕಂತಿದ್ದೀಯಾ? ಟೋಸ್ಟ್ ಮಾಸ್ಟರ್ ಉಮಾನಾಥ್ ಅವರೇ, ವೇದಿಕೆ ನಿಮ್ದು. ಧನ್ಯವಾದಗಳು ಸೂರಜ್ ಅವರೇ. ಎಲ್ಲರಿಗೂ ನಮಸ್ಕಾರ. ಇಂದಿನ ಸಭೆಯಲ್ಲಿ ನಮ್ಮ ಸಭಿಕರು ವಿದ್ಯಾರ್ಥಿಗಳಿದ್ದಾರೆ, ವೃತ್ತಿಪರರಿದ್ದಾರೆ, ಹಾಗೂ ವೃತ್ತಿಯಿಂದ ಉದ್ಯಮಿಗಳಿದ್ದವರಿದ್ದಾರೆ. ಸೊ ಇವರಿಗೆಲ್ಲರಿಗೆ ಒಂದು ಅನುಗುಣವಾಗುವಂತ ಒಂದು ವಿಷಯವನ್ನ ನಾನು ಇವತ್ತು ಮಾತನಾಡ್ಲಿಕ್ಕೆ ಇಷ್ಟಪಡ್ತಿದ್ದೀನಿ. ಹಾಗೂ ಈ ಭಾಷಣವನ್ನ ಕನ್ನಡ ಮತ್ತು ಇಂಗ್ಲಿಷ್ 2 ಭಾಷೆಗಳ ಮಿಕ್ಸ್ ಆಗಿ ನಾನು ಪ್ರಸ್ತುತ ಪಡಿಸ್ತಿದ್ದೀನಿ. ಯಾಕಂದ್ರೆ ಕೆಲವೊಂದು ವಿಷಯ ಇಂಗ್ಲಿಷ್ ನಲ್ಲಿ ಚೆನ್ನಾಗಿ ಬರ್ಬೋದು ಅನ್ನೋಂತ ಒಂದು ಉದ್ದೇಶ. ಹಾಗೆ ಭಾಷಣ ಒಂದು ಲಾಂಗ್ ಫಾರ್ಮ್ಯಾಟ್ ಆಗಿರೋದ್ರಿಂದ ನನ್ನ ನೋಟ್ಸ್ ಅನ್ನ ನಾನು ರೆಫರ್ ಮಾಡ್ಕೊಂಡು ಭಾಷಣವನ್ನ ಕೊಡ್ತೀನಿ. ಅದಕ್ಕೆ ನಿಮ್ಮ ಪರ್ಮಿಷನ್ ಕೇಳ್ತಿದ್ದೀನಿ. ಶುರು ಮಾಡೋಣ. ಇವಾಗ ನಾವೊಂದು ಚಿಕ್ಕ ಆಟದಿಂದ ಶುರು ಮಾಡೋಣ. ತಾವೆಲ್ಲರೂ ಕಣ್ಮುಚ್ಕೊಳ್ಳಿ. ಅರ್ಚಕರ್ ಸರ್, ನೀವು ಚೀಟಿಂಗ್ ಮಾಡಂಗಿಲ್ಲ, ಕಣ್ಮುಚ್ಬೇಕು. ಇಲ್ಲ, ಕಣ್ಮುಚ್ಕೊಂಡು ನಿಮ್ಮ ಜೀವನದಲ್ಲಿ ಹಿಂದಕ್ಕೆ ಹೋಗಿ ನಿಮ್ಮ ಬಾಲ್ಯದ ದಿನಗಳನ್ನ ನೆನಪಿಸ್ಕೊಳ್ಳಿ. ನೀವು ಶಾಲೆಗೆ ಹೋಗ್ತಿದ್ದಂತಹ ದಿನಗಳು, ನೀವು ಹೈಸ್ಕೂಲ್ಗೆ ಹೋಗ್ತಿದ್ದಂತಹ ದಿನಗಳು, ಅದನ್ನ ನೆನಪಿಸ್ಕೊಳ್ಳಿ. ಆ ದಿನಗಳಲ್ಲಿ ನಿಮ್ಮನ್ನ ಭೇಟಿ ಮಾಡ್ತಿದ್ದಂಥವ್ರು, ನಿಮ್ ಜೊತೆ ಸಂವಾದ ಮಾಡ್ತಿದ್ದಂಥವ್ರು, ಅಂತ ಒಂದು ದಿನಗಳಲ್ಲಿ ನಿಮ್ಮನ್ನ ಯಾರಾದ್ರೂ ಖಂಡಿತವಾಗ್ಲು ಮುಂದಕ್ಕೆ ಏನಾಗ್ಬೇಕು ಅಂತ ಇದ್ದೀಯಾ ಅಂತ ಪ್ರಶ್ನೆ ಮಾಡಿರ್ತಾರೆ. ಆ ಸಂದರ್ಭನ ನೆನಪು ಮಾಡ್ಕೊಳ್ಳಿ, ಆ ವ್ಯಕ್ತಿನ ನೆನಪು ಮಾಡ್ಕೊಳ್ಳಿ. ಆವಾಗ ನೀವೇನು ಉತ್ತರ ಕೊಟ್ಟಿದ್ದೀರಾ ಅದನ್ನು ನೆನಪು ಮಾಡ್ಕೊಳ್ಳಿ. ನೆನಪು ಮಾಡ್ಕೊಂಡ್ರ? ಇವಾಗ ಕಣ್ಬಿಡಿ. ನಂದೀಶ್ ಅವರೇ, ನಿಮ್ಗೆ ಆ ಸಂದರ್ಭ ಏನಾದ್ರು ನೆನಪಾಯ್ತಾ? ನಿಮ್ಗೇನಾದ್ರು ಆತರ ಕೇಳಿದ್ರ? ಹೇಳಿದ್ರು ಸರ್. ಆವಾಗ ಇನ್ಫ್ಯಾಕ್ಟ್ ಫಸ್ಟ್ ಇಯರ್ PUC ಇರ್ಬೇಕಾದ್ರೂ ಕೂಡ ಕೇಳಿದ್ರು. ಚಿಕ್ಕವನಿದ್ದಾಗಿಂದ ಫಸ್ಟ್ ಇಯರ್ PUC ಬರೋ ತನಕನೂ ನನಗೆ ಯಾರಾದ್ರೂ ಏನಾಗ್ಬೇಕು ಮುಂದೆ ಅಂತ ಕೇಳಿದ್ರೆ ನಾನು ಸೈಂಟಿಸ್ಟ್ ಆಗ್ತೀನಿ ಅಂತ ಹೇಳ್ತಿದ್ದೆ.
ಅದು ಬರ್ತಾ ಬರ್ತಾ ಮತ್ತೆ ಎಲ್ಲ ಫ್ರೆಂಡ್ಸು ಡಿಸ್ಕಸ್ ಮಾಡ್ತಿದ್ವಲ್ಲ, ಅವಾಗ ಇಂಜಿನಿಯರಿಂಗ್ ಮಾಡ್ಬೋದು ಅಂತ ಅನಿಸಿ ಮತ್ತೆ ಇಂಜಿನಿಯರಿಂಗ್ Correct. ಮಾಡಿದ್ದ ಆಯ್ತು. ಆಗಲಿ. ಓಕೆ. ಅಸ್ತ್ರಕರ್ ಸರ್, ನಿಮ್ಗೆ ನೀವು ಇಲ್ಲಿ ಹಿರಿಯರು, ನಿಮಗೆ ಈ ಪ್ರಶ್ನೆ ನಿಮಗೆ ನೆನಪಾಯ್ತಾ? ನಿಮ್ಗೆ ಬಾಲ್ಯದಲ್ಲಿ ಯಾರಾದ್ರೂ ಈ ತರ ಕೇಳಿದ್ರ? ಹಾಗೆ ಸುಮಾರು ಜನ ಹಾಗೆ ಕೇಳ್ತಾ ಇರ್ತಿದ್ರು ನನಗೆ, ಮುಂದೆ ನೀನು ಏನಾಗ್ಬೇಕು ಅಂತ. ಹ್ಮ್. ನಾನು ಪ್ರತಿ ಸಲನು ಬೇರೆ ಬೇರೆ ಉತ್ತರನೇ ಕೊಡ್ತಿದ್ದೆ, ಒಂದೇ ಕೊಡ್ತಾ ಇರ್ಲಿಲ್ಲ. ಅಂದ್ರೆ ಸಮಯಕ್ಕೆ ಸಂದರ್ಭಕ್ಕೆ ಅನುಸಾರವಾಗಿ ಕೆಲವೊಮ್ಮೆ ಕ್ಲಾಸ್ನಲ್ಲಿ ಆಕ್ಸಿಜನ್ ಅನ್ನು ಇವನು ಕಂಡು ಹಿಡಿದ, ಅದಕ್ಕೆ ನಾನು ಯಾಕೆ ಏನು ಕಂಡು ಹಿಡಿಬಾರ್ದು, ನಾನು ಕೂಡ ಏನಾದ್ರೂ ಒಂದು ಕಂಡು ಹಿಡಿತೇನೆ ಜೀವನದಲ್ಲಿ, ನನ್ನ ಹೆಸರು ಕೂಡ ಹಿಂಗೆ ಪಠ್ಯ ಪುಸ್ತಕದಲ್ಲಿ ಬರುತ್ತೆ ಅಂತ ಹೇಳ್ತಾ ಇರ್ತಿದ್ದೆ. ಕೆಲವರು ಕೇಳಿ ನೋಡಿದಾಗ ಇಲ್ಲ ನಾನು ಕೂಡ ಡಾಕ್ಟ್ರೇ ಆಗ್ಬೇಕು ಅಂತ ಅದು ಕೂಡ ಇರ್ತಿತ್ತು. ಯಾವುದೋ ಒಂದು ಸ್ಪಷ್ಟವಾದಂತ ಒಂದು ಗುರಿ ಇರ್ಲಿಲ್ಲ ಅವಾಗ. ನನ್ನ ಗುರಿ ಪ್ರತಿ 2-3 ದಿವಸಕ್ಕೊಂದ್ಸಲ ಚೇಂಜ್ ಆಗ್ತಾನೆ ಇರ್ತಿತ್ತು. ಅದು ಪರಿಸರಕ್ಕೆ ಅನುಗುಣವಾಗಿ ಬದಲಾವಣೆ ಆಗ್ತಾನೆ ಇರ್ತಿತ್ತು. ನಿಜ. ನಾವು ಅವತ್ತಿನ ದಿನ ಅವ್ರು ಏನಾದ್ರೂ ಕೇಳಿದ್ರು ಕೂಡ ನಮ್ಮ ಮನಸ್ಸಿನಲ್ಲಿ ಒಂದು ಜೀವನದ ಒಂದು ವೃತ್ತಿಯ ಬಗ್ಗೆ, ನಾವು ಮುಂದೆ ಏನಾಗ್ಬೇಕು ಅನ್ನೋದ್ರ ಬಗ್ಗೆ ಯಾವ್ದೋ ಒಂದು ಕನಸುಗಳು ಇದ್ರೂ ಕೂಡ ಹೆಚ್ಚಿನ ಬಾರಿ ಇವ್ರು ಹೇಳ್ದಂಗೆ ಸೈಂಟಿಸ್ಟ್ ಆಗ್ತೀನಿ, ಇಲ್ಲ ಕ್ರಿಕೆಟರ್ ಆಗ್ತೀನಿ, ಇಲ್ಲ ಆಸ್ಟ್ರೋನಾಟ್ ಆಗ್ತೀನಿ, ಈ ತರ ಎಲ್ಲ ಹೇಳಿದ್ರು ಕೂಡ ಬಹಳಷ್ಟು ಜನ ಅವರಿಗೆ ಏನು ಕನಸಿದೆ ಅದನ್ನ ಬಿಟ್ಬಿಟ್ಟು ಅವರ ಪೇರೆಂಟ್ಸ್ ಏನ್ ಹೇಳಿರ್ತಾರೆ, ಅವರ ಪೇರೆಂಟ್ಸ್ ಕ್ರಿಯೇಟ್ ಮಾಡಿದ ಒಂದು ಮೆನು ಲಿಸ್ಟ್ ಇಂದ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡಿ ಹೇಳಿರ್ತಾರೆ. ನಾನು ಕೂಡ ಹಾಗೇನೆ ಡಾಕ್ಟರೋ, ಇಂಜಿನಿಯರೋ ಅಥವಾ ಏನೇನೋ ಈ ತರ ನಾವು ಹೇಳಿರ್ತೀವಿ. ಆದ್ರೆ ನಮ್ಮ ಜೀವನ ಒಂಥರ ಪ್ರೀ ರಿಟರ್ನ್ ಸ್ಕ್ರಿಪ್ಟ್ ಅಂದ್ರೆ ಮೊದ್ಲೇ ಬರ್ದಿಟ್ಟಂಗೆ ನಾವು ಅದ್ರ ಪ್ರಕಾರ ಹೋಗ್ತಾನೆ ಇರ್ತೀವಿ. ಇವಾಗ ಬಾಲ್ಯದಲ್ಲಿ ನೋಡಿದ್ರೆ ಓದಿನ ಒತ್ತಡ, ಮಾರ್ಕ್ಸ್ ಅಂದ್ರೇನೆ ಸಕ್ಸಸ್ ಅಂತ ನಾವೆಲ್ಲ ಕೇಳ್ಕೊಂಡು ಬೆಳೆದಿರೋರು ನಾವು. ಆದ್ರೆ ನಿಜ ಏನಂದ್ರೆ ಹೆಚ್ಚು ಮಾರ್ಕ್ಸ್ ಪಡೆದವರೆಲ್ಲ ಜೀವನದಲ್ಲಿ ಟಾಪ್ ಪರ್ಫಾರ್ಮರ್ ಆಗಿದ್ದಾರಾ? ಇಲ್ಲೂ ಆಗಿಲ್ಲ. ಇದಕ್ಕೆ ಯಾವುದೇ ಆಧಾರನೂ ಇಲ್ಲ ಅಲ್ವೇ? ಯಾಕಂದ್ರೆ ಎಕ್ಸಾಮ್ ಅನ್ನೋದು ಟೆಸ್ಟ್ ಮಾಡೋದು ನಮ್ಮ ಮೆಮರಿನ, ಆದ್ರೆ ಜೀವನ, ಲೈಫ್ ಟೆಸ್ಟ್ ಅಡಾಪ್ಟಬಿಲಿಟಿ ಅಂತ ಹೇಳ್ತಾರೆ. ಹಾಗೆ ಮುಂದಕ್ಕೆ ಹೋಗ್ತಿದ್ದಂಗೆ ಜೀವನದಲ್ಲಿ ಕಂಪ್ಯಾರಿಸನ್ ಕಲ್ಚರ್, ಇದನ್ನು ಕೂಡ ನಾವು ಸಾಕಷ್ಟು ಅನುಭವಿಸಿದ್ದೀವಿ ನಾವು. ಫಾರ್ ಎಕ್ಸಾಂಪಲ್ ಶರ್ಮಾಜಿ ಕಾ ಬೇಟಾ ನಿಮ್ಗೆಲ್ಲ ಗೊತ್ತಿರ್ಬೋದು. ನಾವು ದಟ್ ಶರ್ಮಾಜಿ ಬೇಟಾ ಇಸ್ ಆಲ್ಸೋ ಸ್ಟ್ರೆಸ್ಡ್, ಆದ್ರೆ ತೋರಿಸ್ಕೊಳ್ಳಲ್ಲ ಅಷ್ಟೇ ಅಲ್ವಾ? ಇದೆಲ್ಲದರ ಮಧ್ಯೆ ನಮ್ಮ ಸ್ಕೂಲಿಂಗ್ ಮುಗ್ದಿರುತ್ತೆ, ಕಾಲೇಜ್ ಮುಗ್ದಿರುತ್ತೆ, ಪ್ಲೇಸ್ಮೆಂಟ್ ಕೂಡ ಮುಗ್ದಿರುತ್ತೆ. ನಾವು ಕೆಲಸ ಹುಡ್ಕೋ ಈ ಟೈಮಲ್ಲಿ ನಮ್ಗೆಲ್ಲ ಪ್ಲೇಸ್ಮೆಂಟ್ ಆಗಿದೆ ಅಂತ ಇಟ್ಕೊಳ್ಳಿ. ಆ ಟೈಮಲ್ಲಿ ನಮಗೆ ನಾವು ಬಾಲ್ಯದಲ್ಲಿ ಅಂದ್ಕೊಂಡಿದ್ದ ಕೆಲಸ ಸಿಕ್ಕಿದೆಯಾ? ಪ್ರತಿಯೊಬ್ಬರು ಹೇಳಿ. ನಾವು ಬಾಲ್ಯದಲ್ಲಿ ಏನೋ ಆಗ್ಬೇಕು ಅನ್ಕೊಂಡಿದ್ವಿ, ಆ ತರನೇ ಕೆಲಸ ಸಿಕ್ಕಿದ್ಯಾ? ಬಹಳಷ್ಟು ಜನಕ್ಕೆ ಇಲ್ಲ ಅಲ್ವೇ? ಯಾಕಂದ್ರೆ ನಾವು ಕೆಲಸ ಹುಡುಕ್ತಿದ್ದಂತ ಆ ಸಮಯದಲ್ಲಿ instead of asking what excites me, we asked what will impress people, what is safe. ಈ ಉದ್ದೇಶ ಇಟ್ಕೊಂಡು ನಾವು ಕೆಲಸ ಹುಡುಕಿರ್ತೀವಿ. ಇಲ್ಲ ಪೇರೆಂಟ್ಸ್ ಹೇಳಿರ್ತಾರೆ, ಮಗ ಸ್ಟೆಬಿಲಿಟಿ ತುಂಬಾ ಇಂಪಾರ್ಟೆಂಟ್ ಅಲ್ವೇ? ಫೈನಲಿ we became something. What did we become? We became PowerPoint specialists. ಹಾಗೆ ಇತ್ತೀಚಿನ ದಿನಗಳಲ್ಲಿ ಹಲವಾರು ಅಧ್ಯಯನಗಳು ನಡೆದಿವೆ. ಅದು ಏನ್ ಹೇಳ್ತಾ ಇದೆ ಅಂದ್ರೆ, ಎ ಲಾರ್ಜ್ ಪರ್ಸೆಂಟೇಜ್ ಆಫ್ ಪ್ರೊಫೆಷನಲ್ಸ್ ಟುಡೇ ಫೀಲ್ ಡಿಸೆಂಗೇಜ್ಡ್ ಅಟ್ ವರ್ಕ್, ನಾಟ್ ಬಿಕಾಸ್ ದೇ ಆರ್ ಇನ್ಕೆಪಬಲ್ ಬಟ್ ದೇ ಆರ್ ಮಿಸ್ಅಲೈನ್ಡ್ ಅಂತ ಹೇಳ್ತಾರೆ. ಇಲ್ಲಿ ನಿಮ್ಗೆ ಮುಖ್ಯವಾಗಿ ವೃತ್ತಿಪರರಿಗೆ ನನ್ನ ಪ್ರಶ್ನೆ ಏನಂದ್ರೆ, ನೀವು ನಿಮ್ಮ ಕರಿಯರ್ನ ಬಿಲ್ಡ್ ಮಾಡ್ತಾ ಇದ್ದೀರಾ
ಅಥವಾ ಬೇರೆಯವರ ಎಕ್ಸ್ಪೆಕ್ಟೇಷನ್ ನ ಮೇಂಟೈನ್ ಮಾಡ್ತಾ ಇದ್ದೀರಾ? ಈ ಹಿಂದೆ ಈ ವೃತ್ತಿ ಜೀವನ ಅನ್ನೋದು ಒಂದು ನಮ್ಮ ಪಾರಂಪರಿಕ ನಂಬಿಕೆಗಳ ಮೇಲೆ ಓಡ್ತಾ ಇತ್ತು. ಹೇಗಂದ್ರೆ ಒಂದು ಕರಿಯರ್ ಅಥವಾ ಒಂದು ಜಾಬ್ ಅಂದ್ರೆ ಅದೊಂದು ಸೇಫ್ ಪಾತ್. ನನ್ನ ಒಂದು ಸುಳ್ಳಿನ ಮೇಲೆ ನಮ್ಮ ಎಲ್ಲ ಕರಿಯರ್ ಅದರ ಮೇಲೆ ಬಿಲ್ಡ್ ಆಗಿತ್ತು. ನಮ್ಮ ಹಿರಿಯರು, ನಮ್ಮ ಸಂಬಂಧಿಕರು, ನಮ್ಮ ಸ್ನೇಹಿತರು ನಮ್ಗೆ ಏನ್ ಹೇಳಿದ್ರು ನೆನ್ಪು ಮಾಡ್ಕೊಳ್ಳಿ. ಕೆಲಸದಲ್ಲಿ ಲಾಯಲ್ ಆಗಿರು, ಕೆಲಸ ಆಗಾಗ ಬದಲಾಯಿಸ್ಬೇಡ, ಸ್ಟೆಬಿಲಿಟಿ ಅಂದ್ರೆ ಕೆಲಸದಲ್ಲಿ ಸಕ್ಸಸ್. ಆದ್ರೆ ಈಗ ಜಗತ್ತು ಬದಲಾಗಿದೆ. ಹಲವಾರು ಕ್ಷೇತ್ರಗಳಲ್ಲಿ ಈ ಅವರೇಜ್ ಟೆನ್ಯೂರ್ ಕೂಡ ಬಹಳಷ್ಟು ಕಡಿಮೆ ಆಗಿದೆ. ನಿಜವಾಗ್ಲೂ ತಂತ್ರಪೂರ್ವಕವಾಗಿ ಆಗಾಗ ಕೆಲಸ ಬದಲಾಯಿಸುವವರು ಹೆಚ್ಚು ಹೆಚ್ಚು ದುಡ್ಡು ಸಂಪಾದಿಸ್ತಾ ಇದ್ದಾರೆ. ದೇ ಅಡಾಪ್ಟ್ ಫಾಸ್ಟರ್, ದೇ ಲರ್ನ್ ಫಾಸ್ಟರ್ ಅಂಡ್ ದೇ ಗ್ರೋ ಕ್ವಿಕ್ಲಿ. ಉದಾಹರಣೆಗೆ, ಒಂದು ಕಂಪನಿನಲ್ಲಿ ಯಾವುದೇ ತಡೆ ಇಲ್ಲದೆ ಒಂದು 10 ವರ್ಷ ಕೆಲಸ ಮಾಡಿದವನ ಜೊತೆ ಕಂಪೇರ್ ಮಾಡಿದಾಗ ಈ 10 ವರ್ಷಗಳಲ್ಲಿ 3 ರಿಂದ 4 ಜಾಬ್ ಚೇಂಜ್ ಯಾರು ಮಾಡಿರ್ತಾರೆ ಅವರ ವೃತ್ತಿಯ ಒಂದು ಬೆಳವಣಿಗೆ ಬಹಳಷ್ಟು ಪಟ್ಟು ಜಾಸ್ತಿ ಆಗಿರುತ್ತೆ. ಅವರ ಸಂಪಾದನೆ ಕೂಡ ಬಹಳಷ್ಟು ಪಟ್ಟು ಜಾಸ್ತಿ ಆಗಿದೆ. ಇವೆಲ್ಲ ನಮಗೆ ಗೊತ್ತಿದ್ರು ಕೂಡ ನಾವು ಕೆಲಸವನ್ನ ಬದಲಾಯಿಸಬೇಕು ಅನ್ನುವಂತ ಒಂದು ಯೋಚನೆ ನಮ್ಮಲ್ಲಿ ಬಂದಾಗ ನಮ್ಮ ಮನಸ್ಸಿನ ಒಳಗೆ ಒಂದು ವಾಯ್ಸ್ ಕೇಳಿಸುತ್ತೆ. ಇಸ್ ಇಟ್ ಸೇಫ್? ಇಸ್ ಇಟ್ ರೈಟ್? ಅದು ಕೇಳಿದ ತಕ್ಷಣ ನಾವು ಕೆಲಸ ಬದಲಾಯಿಸುವ ಯೋಚನೆಯನ್ನ ಮರೆತು ಬಿಡ್ತೇವೆ ಅಲ್ಲಿಗೆ. ಈಗ ಮುಂದೆ ಹೋಗ್ತಾ ಹಾಗೆ ದುಡ್ಡಿನ ಬಗ್ಗೆ ಮಾತಾಡೋಣ. ನಮ್ಮಲ್ಲಿ ಹೆಚ್ಚಿನವರು, ನಾನು ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಹೆಚ್ಚಿನವರು ಈ ಉಳಿತಾಯ ಅನ್ನುವಂತ ಒಂದು ಟ್ರ್ಯಾಪ್ ನಲ್ಲಿ ಸಿಕ್ಕಾಕೊಂಡಿದ್ದೀವಿ. ಯಾಕಂದ್ರೆ ನಾವು ಬೆಳೆದು ಬಂದಂತ ರೀತಿ, ದುಡ್ಡು ಉಳಿಸೋ, ರಿಸ್ಕ್ ತಗೋಬೇಡ, ಅದನ್ನೆಲ್ಲ ನಾವು ಕೇಳ್ಕೊಂಡು ಬೆಳೆದ್ರಿಂದ ಆ ಉಳಿತಾಯದ ಟ್ರ್ಯಾಪ್ ಅಲ್ಲೇ ನಾವು ಸುತ್ತಾ ಇರ್ತೀವಿ. ಆದ್ರೆ ಇಂದಿನ ನಿಜ ಏನಂದ್ರೆ, ಈ ಇನ್ಫ್ಲೇಷನ್ ಅನ್ನೋ ಭೂತ ಇದೆಲ್ಲ, ಇದು ಪ್ರತಿಯೊಂದು ವರ್ಷ ನಮ್ಮ ಪರ್ಚೇಸಿಂಗ್ ಪವರ್ ಏನಿದೆ ಅದನ್ನ ನಿಶ್ಶಬ್ದವಾಗಿ ನುಂಗ್ತಾ ಇದೆ, ನಮ್ಗೆ ಗೊತ್ತೇ ಆಗ್ತಾ ಇಲ್ಲ. ಸೊ ಇಫ್ ಯುವರ್ ಮನಿ is resting in SB or FD, then it is losing weight faster than your own body weight. You all would have taken a resolution to bring down your body weight. ಅದಕ್ಕಿಂತ ಫಾಸ್ಟ್ ಆಗಿ ನಿಮ್ಮ ದುಡ್ಡಿನ ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ. ಇನ್ನು ಮುಂದೆ ಈ ಆರೋಗ್ಯದ ವಿಚಾರಕ್ಕೆ ಬರೋಣ. ನಾವೆಲ್ಲ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ವರ್ಕ್ ಮಾಡ್ತಿದೀವಿ. ಈ ಕಾರ್ಪೊರೇಟ್ ಕಲ್ಚರ್ ಏನ್ ಹೇಳುತ್ತೆ? Finish the project first, take care later. ನಾವೆಲ್ಲರೂ ಒಂಥರ ಮೌನವಾಗಿ ಇದನ್ನೆಲ್ಲ ಒಪ್ಕೊಂಡ್ಬಿಟ್ಟಿದೀವಿ. ಆದ್ರೆ ಕಟು ಸತ್ಯ ಏನಂದ್ರೆ, ಕೂತಲ್ಲೇ ಕೂತಿರುವಂತದ್ದು, ಲಾಂಗ್ ವರ್ಕಿಂಗ್ ಅವರ್ಸ್, ಸ್ಟ್ರೆಸ್, ಇವೆಲ್ಲ ನಮ್ಮಲ್ಲಿ ಹೆಚ್ಚುತ್ತಿರೋ ಒಂದು ಲೈಫ್ ಸ್ಟೈಲ್ ಡಿಸೀಸ್ಗೆ ಮೂಲ ಕಾರಣ ಆಗಿದೆ. ನಾವೆಲ್ಲ ಸೇರಿ ಒಂದು ಯಾವ ತರ ಸಿಸ್ಟಮ್ ಕ್ರಿಯೇಟ್ ಮಾಡ್ಕೊಂಡಿದೀವಿ ಅಂದ್ರೆ, ಇಲ್ಲಿ ನಮ್ಮ ಕ್ಯಾಲೆಂಡರ್ ಯಾವಾಗಲೂ ಫುಲ್ ಆಗಿರುತ್ತೆ, ನಮ್ಮ ಎನರ್ಜಿ ಹೆಚ್ಚಿನ ಸಲ ಎಂಟಿ ಆಗಿರುತ್ತೆ. ಅಂಡ್ ಫ್ಯಾಮಿಲಿ ಹಸ್ ಬಿಕಮ್ ಎ ಡಿಫರ್ಡ್ ಪ್ಲಾನ್. ಈ ಕ್ವಾರ್ಟರ್ ಆದ್ಮೇಲೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ, ಇಲ್ಲ ಈ ಪ್ರಮೋಷನ್ ಬಂದ್ಮೇಲೆ ಆಮೇಲೆ ನೋಡೋಣ, ಈ ಸರಿ ಬೋನಸ್ ಸಿಕ್ಕಿದ್ಮೇಲೆ ಖಂಡಿತ ಅಂತ ಮುಂದೂಡ್ತಾನೆ ಇರ್ತೀವಿ. ಆದ್ರೆ ಜೀವನ ಅನ್ನೋದು ಒಂದು ಕ್ವಾರ್ಟರ್ಲಿ ಟಾರ್ಗೆಟ್ ಅಲ್ಲ ಅನ್ನೋದನ್ನ ನಾವಿನ್ನ ತಿಳ್ಕೊಂಡಿಲ್ಲ.
So here is the uncomfortable truth. That is, you are tired, not because you are working hard. You are tired because you are living on autopilot. ಈ ಜಗತ್ತನ್ನ ನೋಡಿ, ನಮ್ಮ ನಂಬಿಕೆಗಳಿಗಿಂತ ವೇಗವಾಗಿ ಈ ಜಗತ್ತು ಬದಲಾಗ್ತಾ ಇದೆ. ಇವತ್ತಿನ ದಿನ ಮಲ್ಟಿಪಲ್ ಕರಿಯರ್ಸ್ ಆರ್ ನಾರ್ಮಲ್. ಸೈಡ್ ಹಸಲ್ಸ್ ಆರ್ ಕಾಮನ್. ದಿನ ನೋಡ್ತಾ ಇದ್ದೀವಿ. ಸ್ಕಿಲ್ಸ್ ಔಟ್ ಪರ್ಫಾರ್ಮ್ ಟೈಟಲ್ಸ್. ರಿಮೋಟ್ ವರ್ಕಿಂಗ್, ಗ್ಲೋಬಲ್ ಅಪರ್ಚುನಿಟೀಸ್, ಗಿಗ್ ಎಕಾನಮಿ, ಇವೆಲ್ಲ ಇವಾಗ ಸರ್ವಸಾಧಾರಣ ವಿಚಾರವಾಗಿದೆ. ಸೇವ್ ಅಂಡ್ ರಿಟೈರ್ ಅನ್ನುವಂತ ಒಂದು ನೀತಿ ಏನಿತ್ತು, ಇವಾಗ ಬದಲಾಗಿ ಇನ್ವೆಸ್ಟ್, ಮಲ್ಟಿಪ್ಲೈ ಅಂಡ್ ಅಟೈನ್ ಫಿನಾನ್ಷಿಯಲ್ ಫ್ರೀಡಮ್ ಅಂತ ಬದಲಾಗ್ತಾ ಇದೆ. ಆಟದ ರೂಲ್ಸ್ ಬದಲಾಗಿರುವಾಗ ನಾವು ಇನ್ನು ಹಳೆ ಆಟ ಆಡ್ತಾ ಇದ್ರೆ ಹೇಗೆ? ಈ ಹೊಸ ಜಗತ್ನಲ್ಲಿ ನಿಮ್ಮ ವೃತ್ತಿ ಜೀವನವನ್ನ ಹೊಸದಾಗಿ ವಿನ್ಯಾಸ ಮಾಡ್ಕೊಳ್ಳೋದಕ್ಕೆ ನಾನು ನಿಮ್ಗೆ ಇಲ್ಲಿ 4 ಸೂತ್ರನ ಕೊಡ್ತೀನಿ. ನಂಬರ್ 1, ರೀಡಿಫೈನ್ ಸಕ್ಸಸ್. ಸಕ್ಸಸ್ ಅಂದ್ರೆ ಟೈಟಲ್ ಅಲ್ಲ. ಸಕ್ಸಸ್ ಅಂದ್ರೆ ದೊಡ್ಡ ಸಂಬಳ ಅಲ್ಲ. ಸಕ್ಸಸ್ ಅಂದ್ರೆ ಟೈಮ್. ಸಕ್ಸಸ್ ಅಂದ್ರೆ ಎನರ್ಜಿ. ಸಕ್ಸಸ್ ಅಂದ್ರೆ ಫ್ರೀಡಮ್. ನಂಬರ್ 2, ಬಿಲ್ಡ್ ಕರಿಯರ್ ಕ್ಯಾಪಿಟಲ್. ವೃತ್ತಿಯನ್ನ ಬಂಡವಾಳ ಮಾಡ್ಕೊಳ್ಳೋದು ಹೇಗೆ? ನಿಮ್ಗೆಲ್ಲ ಗೊತ್ತಿದೆ. there is no job security now. Skill security is the new stability. ಯಾವ ಸ್ಕಿಲ್ಗೆ ಹೆಚ್ಚಿನ ಬೆಲೆ ಸಿಗುತ್ತೆ ಅದನ್ನ ಕಲೀರಿ. ನಂಬರ್ 3, ಮೇಕ್ ಮನಿ ವರ್ಕ್ ಫಾರ್ ಯು. ಬರೀ ದುಡ್ಡನ್ನ ಸಂಪಾದನೆ ಅಷ್ಟೇ ಮಾಡಬೇಡಿ. ಇನ್ವೆಸ್ಟ್, ಡೈವರ್ಸಿಫೈ, ಪ್ಲಾನ್ ಲಾಂಗ್ ಟರ್ಮ್. 4ನೇದಾಗಿ ತುಂಬಾ ಮುಖ್ಯವಾದಂಥದ್ದು, ಪ್ರೊಟೆಕ್ಟ್ ಯುವರ್ ಎನರ್ಜಿ. ನಿಮಗೆ ಗೊತ್ತಿರಲಿ, ಎ ಹೈ ಪೇಯಿಂಗ್ ಜಾಬ್ that destroys your health is an expensive mistake. So my dear friends, ನಿಮಗೆಲ್ಲ ಗೊತ್ತಿದೆ, your organization has a goal. Your manager has expectations. But do you have a design for your life? If you don't, you will wake up one day financially stable, professionally decent, but personally disconnected. Don't become what is expected. Become what is possible. Don't just climb the ladder. Make sure it's leaning against the right wall. ಹಾಗೆ ಮುಂದಕ್ಕೆ ಹೋಗಿ ಈ ಕೆಲಸದಿಂದ ಉದ್ದಿಮೆ ಶುರು ಮಾಡಿದ ಅವ್ರ ಬಗ್ಗೆ ಮಾತಾಡೋಣ. ಈ ಕೆಲಸ ಬಿಟ್ಟು ಉದ್ದಿಮೆ ಶುರು ಮಾಡಿದ ಯಾಕೆ? ನಾವು ಈ ಕೆಲಸದಿಂದ ಬಿಡುಗಡೆ ಬೇಕು, ನಮಗೊಂದು ಸ್ವಾತಂತ್ರ್ಯ ಬೇಕು ಅನ್ನೋದು ರೀಸನ್ಗೋಸ್ಕರ ನಾವು ಉದ್ದಿಮೆ ಶುರು ಮಾಡಿದ್ವಿ. ಆದ್ರೆ ಇವತ್ತಿನ ದಿನ ಇಡೀ ದಿನ ನಮ್ ಕೆಲಸನೇ ಮುಗಿತಾ ಇಲ್ಲ. ಯು ಲೆಫ್ಟ್ ಎ ಬಾಸ್ ಅಂಡ್ ಬಿಕೇಮ್ ಎ ಫುಲ್ ಟೈಮ್ ಎಂಪ್ಲಾಯಿ ಆಫ್ ಯುವರ್ ಓನ್ ಸ್ಟ್ರೆಸ್. ಇವತ್ತು ನಮ್ಮ ಹಳೆ ನಂಬಿಕೆಗಳೇನಿದೆ ನಮ್ಮ ಹೊಸ ಬಿಸ್ನೆಸ್ ಅನ್ನ ಇನ್ನ ಕಂಟ್ರೋಲ್ ಮಾಡ್ತಾ ಇದೆ. ನಾವು ನಿಜವಾದ ದುಡ್ಡಿನ ರಿಸ್ಕ್ ಅನ್ನ ಈ ಬಿಸ್ನೆಸ್ ಅಲ್ಲಿ ತಗೊಳ್ತಾನೆ ಇಲ್ಲ. ಅದರ ಪರಿಣಾಮ ಏನ್ ಗೊತ್ತಾ? ನಾವು ಕಡಿಮೆ ಸಂಬಳ ಕೊಟ್ಕೊಳ್ತಾ ಇದ್ದೀವಿ. ಒಂದು ಬಿಸ್ನೆಸ್ ನ ಬೆಳೆಸ್ಬೇಕಾದ್ರೆ ನಮ್ಮ ಪ್ರಯತ್ನ ಮಾತ್ರ ಸಾಲಲ್ಲ. ಒಂದು ಬಿಸ್ನೆಸ್ ಬೆಳಿಬೇಕಂದ್ರೆ ಅದಕ್ಕೊಂದು ಸಿಸ್ಟಮ್ ಇರಬೇಕು. ಅದನ್ನ ಸಿಸ್ಟಮ್ನ ನಾವು ಕ್ರಿಯೇಟ್ ಮಾಡಬೇಕು. ಇದೆಲ್ಲ ನಮ್ಗೆ ಗೊತ್ತಿದ್ರು ಕೂಡ ನಾವು ಇನ್ನ ವರ್ಕ್ ಹಾರ್ಡ್ ಅನ್ನೋ ಮೋಡ್ ಇಂದ ಹೊರಗಡೆ ಬರ್ತಾನೆ ಇಲ್ಲ. ಅದರ ಪರಿಣಾಮ ಡಿಲೇ,
ಓವರ್ ಥಿಂಕಿಂಗ್ ಅಂಡ್ ಅಂಡರ್ ಪ್ರೈಸಿಂಗ್. ನಮ್ಮ ಯೋಚನೆ ಮಾಡೋ ಶಕ್ತಿನ, ನಮ್ಮ ಥಿಂಕಿಂಗ್ ನ ನಾವು ಇನ್ನೂ ಅಪ್ಗ್ರೇಡ್ ಮಾಡ್ಕೊಂಡೇ ಇಲ್ಲ. ಈ ಬದಲಾಗುತ್ತಿರೋ ಹೊಸ ಜಗತ್ತಿನಲ್ಲಿ ಬಿಸ್ನೆಸ್ ನ ರೂಲ್ಗಳು ಕೂಡ ಬದಲಾಗಿದೆ. ಟುಡೇ ಸ್ಪೀಡ್ ಬೀಟ್ಸ್ ಪರ್ಫೆಕ್ಷನ್, ವಿಸಿಬಿಲಿಟಿ ಬೀಟ್ಸ್ ಇನ್ವಿಸಿಬಿಲಿಟಿ, ಅಂಡ್ ಎಕ್ಸಿಕ್ಯೂಷನ್ ಬೀಟ್ಸ್ ಪ್ಲಾನಿಂಗ್. ಆದ್ರೆ ನಾವಿನ್ನು ಪರ್ಫೆಕ್ಷನ್ಗೋಸ್ಕರ ಇನ್ನ ವೇಟ್ ಮಾಡ್ತಾ ಇದ್ದೀವಿ. ನಾವೊಂದು ಬಿಸ್ನೆಸ್ ಅನ್ನ ಕಟ್ಟಬೇಕಾದ್ರೆ ಅದನ್ನ ಒಂದು ಉದ್ದೇಶಪೂರ್ವಕವಾಗಿ ನಾವು ಕಟ್ಟಬೇಕು. ಹೇಗೆ? ನಂಬರ್ 1, ಡೋಂಟ್ ಬಿಲ್ಡ್ ಎ ಬಿಸ್ನೆಸ್ ಜಸ್ಟ್ ಟು ಸರ್ವೈವ್, ಡಿಸೈನ್ ಇಟ್ ಫಾರ್ ಗ್ರೋತ್. ಬೆಳವಣಿಗೆ ಆಗೋ ತರ ಆ ಬಿಸ್ನೆಸ್ ನ ಕಟ್ಟಿ. ಎರಡನೇದು, ಬಿಲ್ಡ್ ಸಿಸ್ಟಮ್ಸ್. ಇಫ್ your business is dependent on you, then it's not a business, it's a job. ಮೂರನೇದು, ಇನ್ವೆಸ್ಟ್ ಇನ್ ವಿಸಿಬಿಲಿಟಿ. ಯಾಕಂದ್ರೆ ಇಫ್ ಪೀಪಲ್ ಡೋಂಟ್ ನೋ ಯು, ಹೌ ವಿಲ್ ದೇ ಬೈ ಫ್ರಮ್ ಯು? ಜೋ ದಿಕ್ತಾ ಹೈ ವೋ ಬಿಕ್ತಾ ಹೈ, ನೀವು ಕೇಳಿರ್ತೀರ. ನಾಲ್ಕನೇದು, ರೀಡಿಫೈನ್ ಫ್ರೀಡಮ್. Freedom is nothing but choice. Freedom is control. Freedom is time. ಇದನ್ನೆಲ್ಲ ನಾನು ತಿಳ್ಕೊಂಡಾಗ ನಾನು ಮಾಡಿದಂತ ಮೊದಲ ವಿಷಯ ಏನಂತ ಗೊತ್ತೇ, ನಮ್ಮ ಕಂಪ್ನಿನಲ್ಲಿ ನಾನು ಒಂದು ಅಕೌಂಟಬಿಲಿಟಿ ಕ್ರಿಯೇಟ್ ಮಾಡಿದೆ, ರಿಪೋರ್ಟಿಂಗ್ ಸಿಸ್ಟಮ್ ಕ್ರಿಯೇಟ್ ಮಾಡಿದೆ. ಅವಾಗ ನನಗೆ ನಾನು ಎಲ್ಲಿದ್ರು ಕೂಡ ಕಂಪ್ನಿನಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗ್ತಾ ಇತ್ತು. ಅದರಿಂದಾಗಿ ನನಗೆ ಡಿಸಿಷನ್ ತಗೊಳ್ಳೋದು ಸುಲಭ ಆಯ್ತು. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ನಾನು ವಿಸಿಬಿಲಿಟಿ ಬಗ್ಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಅಂದ್ರೆ ನಮಗೆ ವಿಸಿಬಿಲಿಟಿ ಅಂದ್ರೆ ಒಂದು ಎಕ್ಸ್ಪೋ ನಡೆಯುವಂತಹದ್ದು, ನಮ್ಮ ಪ್ರಾಡಕ್ಟ್ ಗಳ ಬಗ್ಗೆ, ನಮ್ಮ ಇಂಡಸ್ಟ್ರಿ ಬಗ್ಗೆ ಎಕ್ಸ್ಪೋ ನಡೆದಾಗ ಅಲ್ಲಿ ಹೋಗಿ ಸ್ಟಾಲ್ ಹಾಕ್ಲಿಕ್ಕೆ ಶುರು ಮಾಡಿದೆ. ಬಹಳಷ್ಟು ಜನರ ಜೊತೆ ನೆಟ್ವರ್ಕ್ ಮಾಡ್ಲಿಕ್ಕೆ ಶುರುವಾಯ್ತು, ಲೀಡ್ಸ್ ಬರ್ಲಿಕ್ಕೆ ಶುರುವಾಯ್ತು, ಬಿಸ್ನೆಸ್ ಗ್ರೋ ಆಗ್ಲಿಕ್ಕೆ ಶುರುವಾಯ್ತು. ಸೊ ವಿಸಿಬಿಲಿಟಿ, ಐ ಇನ್ವೆಸ್ಟೆಡ್ ಇನ್ ವಿಸಿಬಿಲಿಟಿ ಅಂಡ್ ಫೌಂಡ್ ದ ಗ್ರೋತ್. ಇದೆಲ್ಲ ನನ್ನ ಅನುಭವದಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಮತ್ತೆ ಬಿಸ್ನೆಸ್ ನಲ್ಲಿ ರಿಸ್ಕ್ ತಗೊಳ್ಳೋದಕ್ಕೆ ಬಹಳ ಜನ ಹಿಂದೆ ಬಿಡ್ತಾರೆ. ಎ ಫೌಂಡರ್ ಒನ್ಸ್ ಸೆಡ್, I don't want risk in my business. I said, then business is a very stressful hobby. ನಾವು ಒಂದು ಉದ್ದಿಮೆಯನ್ನ ಕಟ್ತಾ ಇದ್ದೀವಿ ಅಂದ್ರೆ ಅದು ನಾವು ಇದ್ದಂತೆ ಇರ್ಲಿಕ್ಕಾಗಿ ಖಂಡಿತವಾಗಿಯೂ ಅಲ್ಲ. We built a business to create in this world, to impact people around us, to live differently in this world. Therefore, my dear friends, don't build a business that needs you 24/7. Build a business that gives you your life back. I leave you with these thoughts. ಇದುವರೆಗೆ ನನ್ನನ್ನ ತಾಳ್ಮೆಯಿಂದ ಕೇಳಿದ್ದಕ್ಕಾಗಿ ನಿಮಗೆ ಧನ್ಯವಾದ ಹೇಳ್ತಾ ಸೂತ್ರಧಾರರಿಗೆ ವೇದಿಕೆಯನ್ನ ಮತ್ತೆ ಪುನರ್ ನೀಡ್ತಾ ಇದ್ದೀನಿ. ಧನ್ಯವಾದಗಳು. ಧನ್ಯವಾದ ಟೋಸ್ಟ್ ಮಾಸ್ಟರ್ ಉಮಾನಾಥ್ ಅವರೇ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ಓಕೆ, ನಿಮ್ಮ ಮಾತಲ್ಲಿ ನನಗೆ 2-3 ವಿಷಯಗಳು ಬಹಳ ಚೆನ್ನಾಗಿ ಅನಿಸ್ತು. ಏನಂದ್ರೆ ಜಾಬ್ ಸೆಕ್ಯೂರಿಟಿ ಇಲ್ಲ, ಸ್ಕಿಲ್ ಸೆಕ್ಯೂರಿಟಿ. ನಿಮ್ಮ ಸ್ಕಿಲ್ಸ್ ಅನ್ನು ಉಪಯೋಗಿಸಿ, ಸ್ಕಿಲ್ಸ್ ಅನ್ನು ಜಾಸ್ತಿ ಮಾಡ್ಕೊಳ್ಳಿ. ಇನ್ನು ಮುಂದೆ ಜಾಬ್ ಸೆಕ್ಯೂರಿಟಿ ಕಾಲನೇ ಇಲ್ಲ. ನಮ್ ತಂದೆ 35 ವರ್ಷ ಒಂದೇ ಸಂಸ್ಥೆನಲ್ಲಿ ಕೆಲಸ ಮಾಡಿ ನಮ್ನೆಲ್ಲ ದೊಡ್ಡವ್ರು ಮಾಡಿದ್ರು. ನಮಗೆ ಇವಾಗ ಒಂದು ಸಂಸ್ಥೆನಲ್ಲಿ 5-6 ವರ್ಷ ಆಗೋದ್ಮೇಲೆ ಸ್ಯಾಲ್ರಿ ನೋಡ್ತಾ ಇರ್ತೀವಿ, ಯಾವತ್ತು ಲೇ ಆಫ್ ಆಗುತ್ತೋ ಏನಾಗುತ್ತೋ ಆ ಆತಂಕ. ಹಾಗಾಗಿ ಅದು ನನಗೆ ಬಹಳ ಇಷ್ಟ ಆಯ್ತು. ಸ್ಕಿಲ್ಸ್ ಅನ್ನ ಬಿಲ್ಡ್ ಮಾಡಿ. ಇನ್ನೊಂದು, ನಿಮ್ಮ ಜೀವನದಲ್ಲಿ ನೀವು ಸ್ವಚ್ಛಂದ ನಿಮ್ಮ ಜೀವನದ ಸ್ವಚ್ಛಂದ ಹೇಗಿರಬೇಕು, ಫ್ರೀಡಮ್ ಹೇಗಿರಬೇಕು ಅಂತ ನೀವು ಕಲ್ಪಿಸ್ಕೊಂಡು ಅದರ ತಕ್ಕನಂತೆ ನಿಮ್ಮ ಜೀವನ ಮತ್ತೆ ನಿಮ್ಮ ವೃತ್ತಿ ರೂಪಿಸ್ಕೊಳ್ಳಿ.
ಆ ತರದ ಬಹಳಷ್ಟು ವಿಷಯಗಳು ಚೆನ್ನಾಗಿ ಹೇಳಿದ್ರಿ ಉಮಾನಾಥ್ ಅವ್ರೆ. ನಾನು ಮೊದಲೇ ಹೇಳ್ದಂಗೆ ಇದಕ್ಕೆ ಹೊರಗಡೆ ಜನ ದುಡ್ಡು ಕೊಟ್ಟು ಉಮಾನಾಥ್ ಅವ್ರ ಹತ್ರ ಅಥವಾ ಉಮಾನಾಥ್ ಅಂತ ಒಂದಷ್ಟು ಜನರ ಈ ಮಾತುಗಳನ್ನ ಕೇಳೋದಿಕ್ಕೆ ಸಮಯ ಮತ್ತು ದುಡ್ಡು ಕೊಟ್ಟು ಈ ತರ ಮಾತುಗಳನ್ನ ಕೇಳ್ತಾರೆ. ನಮ್ಮ ಟೋಸ್ಟ್ ಮಾಸ್ಟರ್ ವತಿಯಿಂದ ನಮ್ಮೆಲ್ಲರಿಗೆ ಸಿಕ್ಕಿದಂತ ವರ ಏನಂದ್ರೆ ಉಚಿತವಾಗಿ ನಾವು ಇಂತಹ ವಿಷಯಗಳನ್ನ, ಇಂತಹ ಆಲೋಚನೆಗಳನ್ನ ಉಚಿತವಾಗಿ ಕೇಳ್ಪಡ್ತಾ ಇದೀವಿ. ಇದಕ್ಕೆ ಮತ್ತೆ ನಿಮಗೆ ಧನ್ಯವಾದ ಹೇಳ್ತಾ ಉಮಾನಾಥ್ ಅವ್ರೆ, ನಮ್ಮ ಸಭೆಯ ಮುಂದಿನ ಭಾಗ ನೆಕ್ಸ್ಟ್ ಇದಕ್ಕೆ ಹೋಗ್ ಮೊದ್ಲು ಅವ್ರ ಸಚೇತನ್ ಅವ್ರನ್ನ ಪರಿಚಯ ಮಾಡ್ಕೋಬೇಕು. ಕರೆಕ್ಟ್. ಸಚೇತನ್ ಅವರೇ, ನಮ್ಮ ಮಾತು ಕೇಳಿಸ್ತಾ ಇದೆ ನಿಮ್ಗೆ? ಸರ್, ಎಲ್ಲರಿಗೂ ನಮಸ್ಕಾರ. ಹೌದು, ಕೇಳಿಸ್ತಾ ಇದೆ. ನೀವು ವಿಡಿಯೋ ಆನ್ ಮಾಡಿ. ಸರಿ ಸರ್, ಒಂದೇ ಒಂದು ನಿಮಿಷ. ಹೇಳಿ ಸಚೇತನ್ ಅವರೇ, ಕಾಣಿಸ್ತಾ ಇದ್ದೀರಾ? ಹಾ, ಸರ್, ಎಲ್ಲರೂ ಕಾಣಿಸ್ತಾ ಇದ್ದೀರಾ? ನಾನು ಸಹ ಕಾಣಿಸ್ತಾ ಇದ್ದೀನಿ, ತಮ್ಮೆಲ್ಲರಿಗೂ ಅನ್ಕೋತಾ ಇದ್ದೀನಿ. ಕೇಳಿಸ್ತಾ ಇದೆಯಲ್ವಾ? ನಿಮಗೆ ನಮ್ಮ ಸಭೆ ಬಗ್ಗೆ ಹೇಗೆ ಗೊತ್ತಾಯ್ತು, ಮತ್ತೆ ನಿಮ್ಮ ಒಂದು ಸಂಕ್ಷಿಪ್ತ ಪರಿಚಯ ಮಾಡಿಕೊಟ್ರೆ ನಮ್ಮೆಲ್ಲರಿಗೂ ಹಿತ ಆಗ್ತದೆ. ಹೇಳಿ. ಹೆಸರು ಸಚೇತನ್ ಭಟ್. ಹುಟ್ಟಿದ್ದು ಮಲೆನಾಡಿನ ಒಂದು ಸಣ್ಣ ಹಳ್ಳಿ. ಕತೆಗಳನ್ನ ಕೇಳ್ತಾ ಬೆಳೆದೆ. ಈ ಕತೆಗಳನ್ನ ಹೇಳುವಂತಹ, ಕತೆಗಳನ್ನು ಬರೆಯುವಂತಹ, ಸಣ್ಣ ಪುಟ್ಟ ನಾಟಕಗಳ ರೂಪದಲ್ಲಿ ಕತೆಗಳನ್ನು ಹೇಳುವಂತಹ ಒಂದು ಹವ್ಯಾಸ. ವೃತ್ತಿಯಲ್ಲಿ ಇಂಜಿನಿಯರು, ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ. ಎಲ್ಲರಂತೆ ಬೆಂಗಳೂರಿನಲ್ಲಿರುವಂತಹ ಸಾವಿರಾರು ಜನಗಳಲ್ಲಿ ನಾನು ಒಬ್ಬ. ಹೇಗೆ ಇದಕ್ಕೆ ಪರಿಚಯ ಆಯಿತು ಅಂತಂದ್ರೆ, ಇಂಗ್ಲಿಷ್ನಲ್ಲಿ ಒಂದು ಶಬ್ದ ಕನ್ನಡಕ್ಕೆ ನನಗೆ ಸರಿಯಾದಂತಹ ಒಂದು ಪರ್ಯಾಯ ಅರ್ಥ ಸಿಗ್ತಾ ಇಲ್ಲ. ಸೆರೆಂಡಿಪಿಟಿ ಅಂತ ಹೇಳ್ತಾರಲ್ಲ. ಸೊ ಎಲ್ಲೋ ಹೋಗ್ತೀರಾ, ಎಲ್ಲೋ ಅಕಸ್ಮಾತ್ ಆಗಿ ಏನೋ ಒಂದು ಅದ್ಭುತವಂತ ತುಂಬಾ ಚೆನ್ನಾಗಿರುವಂತಹ ಒಂದು ಘಟನೆಗಳು ನಡೆಯುತ್ತೆ. ಅದು ಇನ್ನೊಂದು ಕಡೆ ನಮಗೆ ಒಂದು ಅವಕಾಶವನ್ನು ಕೊಡುತ್ತೆ. ಹಾಗೆ ಮೋಹನ್ ಅವರನ್ನ ಒಂದ್ ಕಡೆ ನಾನು MA ಸೈಕಾಲಜಿ ಕ್ಲಾಸಲ್ಲಿ ಭೇಟಿ ಆಗ್ತಾ ಇದ್ವಿ. ಅಲ್ಲಿ ಮೋಹನ್ ಅವರು ಸಿಕ್ಕಿದ್ರು. ಅವ್ರು ಇವಾಗ ಮಾತಾಡ್ತಾ ಒಂದು ಈ ತರ ಒಂದು ಟೋಸ್ಟ್ ಮಾಸ್ಟರ್ ಕ್ಲಬ್ ಅಂತ ಇದೆ, ಬನ್ನಿ ಒಮ್ಮೆ ನಿಮ್ಗೆ ಇಷ್ಟ ಆಗ್ಬೋದು ಅಂತ ಹೇಳಿದ್ರು. ಹಾಗಾಗಿ ಇವತ್ತು ನಾನು ಕಾರ್ಯಕ್ರಮಕ್ಕೆ ಬಂದೆ. ಮೋಹನ್ ಅವರೇ, ಧನ್ಯವಾದಗಳು ಸೇರಿಸಿದ್ದಕ್ಕೆ. ತುಂಬಾ ಚೆನ್ನಾಗಿತ್ತು. ಯಾಕೆಂದ್ರೆ ಇಷ್ಟು ಚೆನ್ನಾಗಿರುವಂತ ಕನ್ನಡವನ್ನ ಕೇಳುವಂತಹದ್ದು ತುಂಬಾ ಕಷ್ಟ ಅಂದ್ರೆ ಕೇಳಲಿಕ್ಕೆ ಕಷ್ಟ ಅಂತ ಅಲ್ಲ, ಕೇಳಲಿಕ್ಕೆ ಸಿಗುವುದು ಕಷ್ಟ ಅಂತ. ಹಾಗಾಗಿ ಚೆನ್ನಾಗಿತ್ತು. ಇಲ್ಲಿವರೆಗೆ ಕಾರ್ಯಕ್ರಮ ಚೆನ್ನಾಗಿತ್ತು. ಧನ್ಯವಾದಗಳು. ಧನ್ಯವಾದ ಸಚೇತನ್ ಭಟ್ ಅವರೇ. ನೀವು ಹೀಗೆ ನಮ್ಮ ಸಭೆಗಳಿಗೆ ಬರ್ತಾ ಇರಿ. ನೀವು ನಾಟಕಕಾರರು, ಕನ್ನಡದ ಭಾಷೆ ಬಗ್ಗೆ ಪ್ರೇಮಿ, ಮತ್ತೆ ಕತೆಗಳನ್ನ ಬರೀತೀರಾ ಅಂತ ಹೇಳಿದ್ರಿ. ನಿಮ್ಮ ಕಡೆಯಿಂದನೂ ಒಂದಷ್ಟು ವಿಷಯಗಳು, ಆಲೋಚನೆಗಳು ಕೇಳುವಂತಹ ಆಸೆ ನಮಗೆ. ನಮ್ಮ ಸಭೆಗೆ ಬನ್ನಿ, ಭಾಗವಹಿಸಿ. ಮತ್ತೆ ನಮ್ಮ ಮೋಹನ್ ಅವರು ಒಂಥರ ಗುರುತ್ವಾಕರ್ಷಣೆ ತರ, ಗ್ರಾವಿಟಿ ತರ, ಎಷ್ಟೊಂದು ಜನರನ್ನ ತಮ್ಮ ಆಲೋಚನೆಗಳಿಂದ ಅಥವಾ ತಮ್ಮ ವಿಚಾರಧಾರೆಯಿಂದ ಅವರ ಕಡೆ, ಅವರ ಉದ್ದೇಶಗಳಲ್ಲಿ ಸೆಳೆಯುತ್ತಾ ನಮ್ಮ ಸಭೆನ ಮತ್ತೆ ನಮ್ಮೆಲ್ಲರ ಜೀವನನ ಸಮೃದ್ಧಿ ಮಾಡ್ತಾ ಇದ್ದಾರೆ. ಮತ್ತೆ ಮೋಹನ್ ಅವರೇ, ಧನ್ಯವಾದ ಅಂತ ಹೇಳ್ತಾ ನಿಮ್ಗೆ ನಮ್ಮ ಸಭೆಯ ಮುಂದಿನ ಭಾಗ ಆಶುಭಾಷಣಕ್ಕೆ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ಚಿಕ್ಕ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡ್ತೀನಿ. ಈ KGF ಚಿತ್ರದಲ್ಲಿ ಎಲ್ ಡೊರಾಡೋ ಅಂತ ಒಂದು ವಿಷಯದ ಬಗ್ಗೆ ಮಾತಾಡ್ತಾರೆ. ಎಲ್ ಡೊರಾಡೋ ಏನಿದು? ಎಲ್ ಡೊರಾಡೋ ಅನ್ನೋ ಒಂದು ಆಲೋಚನೆ 15-16ನೇ ಶತಮಾನದಲ್ಲಿ ಯುರೋಪ್ನಲ್ಲಿ ಬಂದಂತಹ ಆಲೋಚನೆ. ಏನಿದು ಅಂತ ಹೇಳಿದ್ರೆ, ಅವತ್ತಿನ ಯುರೋಪ್ನಲ್ಲಿ ಒಂದು ಕತೆ ಇತ್ತು. ದಕ್ಷಿಣ ಅಮೆರಿಕಾದಲ್ಲಿ ಒಂದಷ್ಟು ಕಾಡು ಜನರಿದ್ದಾರೆ. ಆ ಕಾಡು ಜನರಲ್ಲಿ ಒಬ್ಬ ನಾಯಕ ಚುನಾವಣೆಯಾಗಿ ಬರ್ತಾನೆ. ಆ ನಾಯಕನ ಪಟ್ಟಾಭಿಷೇಕದ ದಿನದಲ್ಲಿ ಆ ನಾಯಕನಿಗೆ ತಲೆಯಿಂದ ಕಾಲಿನವರೆಗೂ ಚಿನ್ನದ ಅಲಂಕಾರ ಮಾಡ್ತಾರೆ. ಹಾಗಾಗಿ ಎಲ್ ಡೊರಾಡೋ ಅನ್ನೋದು ಒಂದು ಚಿನ್ನದ ನಾಡು. ದಕ್ಷಿಣ ಅಮೆರಿಕಾದಲ್ಲಿ ಎಲ್ಲೋ ಇದೆ. ಈ ಚಿನ್ನದ ನಾಡನ್ನು ಹುಡುಕಿಕೊಂಡು ಹೋಗಬೇಕು ಅಂತ ಒಂದು ಆಲೋಚನೆ 16ನೇ ಶತಮಾನದಲ್ಲಿ
ಯುರೋಪ್ನಲ್ಲಿ ಬಂದು ತುಂಬಾ ಜನ ಅನ್ವೇಷಕರು ಈ ಚಿನ್ನದ ನಾಡು ದಕ್ಷಿಣ ಅಮೆರಿಕಾದಲ್ಲಿ ಎಲ್ಲೋ ಇದೆ ಅಂತ ಹುಡುಕ್ತಾ ಹೋದಾಗ ಆ ಹುಡುಕಾಟದಲ್ಲಿ ಸಿಕ್ಕಂತಹ ಒಂದು ಸಾಮ್ರಾಜ್ಯ ಇನ್ಕಾ ಸಾಮ್ರಾಜ್ಯ. ಇನ್ಕಾ ಜನರು ಆ ಪೆರುವನ್ನು ಆಳ್ತಾ ಇದ್ರು. ಅಲ್ಲಿನ ದೊರೆಯ ಹೆಸರು ಇನ್ಕಾ. ಇನ್ಕಾ ಅನ್ನೋದು ಒಂದು ದೊರೆಗೆ ಕೊಟ್ಟಂತಹ ಪಟ್ಟ. 1965 ಅಥವಾ 67 ಈ ಇಸ್ವಿನಲ್ಲಿ ಆ ಇನ್ಕಾಗಳ ರಾಜ್ಯಭಾರ ಹೇಗಿತ್ತು ಅಂದ್ರೆ, ಹೇಗೆ ನಮ್ಮ ರಾಜರುಗಳು ಇರ್ತಾ ಇದ್ರು, ಒಬ್ಬ ರಾಜನ ಮೊದಲನೇ ಪುತ್ರನಿಗೆ ರಾಜನ ತದನಂತರ ರಾಜ್ಯಾಭಿಷೇಕ ಆಗುತ್ತೆ. ಅದೇ ಅವರ ಪದ್ಧತಿ ಇರ್ತಾ ಇತ್ತು. ಆದ್ರೆ 1500ನೇ ಶತಮಾನದಲ್ಲಿ ಸ್ಪೇನ್ ಇಂದ ಬಂದಂತಹ ಜನ ಅವರ ಜೊತೆ ರೋಗ ರುಜಿನಗಳನ್ನ ತಗೊಂಡು ಬಂದಾಗ ಅಲ್ಲಿ ಆ ಸಮಯದಲ್ಲಿ ಪೆರುವಿನಲ್ಲಿ ಇದ್ದಂತಹ ರಾಜನ ಹೆಸರು ಹ್ಯುವಾನಾ ಕಪಾಕ್ ಅಂತ. ಆ ಹ್ಯುವಾನಾ ಕಪಾಕ್ಗೆ 3 ಜನ ಮಕ್ಕಳು, ನಿನಾನ್, ಹುವಾಸ್ಕರ್ ಮತ್ತೆ ಅತಾಹುಲ್ಪಾ ಅಂತ. ಸ್ಪೇನಿನ ಜನರು ಬಂದು ಅವರ ಜೊತೆಗೆ ರೋಗ ರುಜಿನಗಳು ತಂದಿದ್ರಿಂದ ಕಾರಣ ಹ್ಯುವಾನಾ ಕಪಾಕ್ ಮತ್ತೆ ನಿನಾನ್ ಇಬ್ಬರು ತೀರ್ ಹೋಗ್ತಾರೆ. ಅವರು ತೀರ್ ಹೋದ ನಂತರ ರಾಜ್ಯ ಯಾರಿಗೆ ಕೊಡಬೇಕು ಅನ್ನುವ ಸಿದ್ಧತೆ ಇಲ್ಲದೆ ತೀರ್ ಹೋದಂತಹ, ಅಕಾಲ ಮರಣವಾದಂತಹ ಕಾರಣ ಹುವಾಸ್ಕರ್ ಮತ್ತೆ ಅತಾಹುಲ್ಪಾ ಅವರಿಬ್ಬರ ನಡುವೆ ಯುದ್ಧ ಶುರುವಾಗುತ್ತೆ. ಆ ಯುದ್ಧ ಕೋಮುಗಲಭೆ ಅಥವಾ ಸಿವಿಲ್ ವಾರ್ ಅಂತ ನಾವೇನ್ ಹೇಳ್ತೀವಿ, ಜನಾಂಗದ ಒಳಗಡೆನೆ ಇರುವಂತಹ ಯುದ್ಧ ಆಗಿ ಇನ್ಕಾ ಜನರು ತಮ್ಮ ತಮ್ಮ ಮಧ್ಯದಲ್ಲೇ ಜಗಳವಾಡುವಂತಹ ಪರಿಸ್ಥಿತಿ ಬರುತ್ತೆ. ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಅನ್ನೋ ಗಾದೆ ನಾವು ಕೇಳಿದೀವಿ. ಇದೇ ತರ ಅಂತ ಸಮಯಕ್ಕೆ ಸಿದ್ಧವಾಗಿ ಅಥವಾ ಕಾಯುತ್ತಿದ್ದಂತಹ ಸ್ಪೇನ್ಯಾರ್ಡ್ಸ್ಗಳು, ಸ್ಪೇನ್ ಇಂದ ಬಂದಂತಹ ಜನ, ಇವರಿಬ್ಬರ ಮಧ್ಯದ ಯುದ್ಧದಲ್ಲಿ ನಾವು ಹೇಗೆ ನಮ್ಮ ಎಲ್ಡೊರಾಡೋ ಚಿನ್ನದ ಸಂಪತ್ತನ್ನು ದೋಚುವಂತಹ ನಮ್ಮ ಆಲೋಚನೆಯನ್ನ ಹೇಗೆ ಮುಂದುವರಿಸಬಹುದು ಅನ್ನೋದಿಕ್ಕೆ ಇವರಿಬ್ಬರ ಯುದ್ಧದಲ್ಲಿ ಆ ಯುದ್ಧದ ಸಂದರ್ಭವನ್ನು ಇವರು ಉಪಯೋಗಿಸ್ಕೊಂಡು ಅತಾಹುಲ್ಪಾ, ಈ ಯುದ್ಧದಲ್ಲಿ ಏನಾಗುತ್ತೆ ಅಂದ್ರೆ ಅತಾಹುಲ್ಪಾ ಮತ್ತು ಹುವಾಸ್ಕರ್ ಮಧ್ಯದಲ್ಲಿ ಅತಾಹುಲ್ಪಾ ವಿಜಯ ಪಡೆದುಕೋತಾನೆ. ತದನಂತರ ಇನ್ಕಾ ಸಾಮ್ರಾಜ್ಯದ ದೊರೆಯಾಗಿ ಅತಾಹುಲ್ಪಾ ಆಗ್ತಾನೆ. ಅಂತ ಅತಾಹುಲ್ಪನನ್ನ ಸ್ಪೇನ್ ಅವರು ಅವತ್ತಿನ ಅಲ್ಲಿನ ಸ್ಪ್ಯಾನಿಷ್ ಜನರಲ್ ಕರೀತಾನೆ, ನನ್ನನ್ನ ಬಂದು ಭೇಟಿ ಮಾಡು ಅಂತ. ನಿಶಸ್ತ್ರವಾಗಿ ಹೋದಂತಹ ಅತಾಹುಲ್ಪನನ್ನ ಸ್ಪೇನಿನ ಆ ಜನರಲ್ ಅವನನ್ನ ಬಂದಿ ಮಾಡ್ಕೋತಾನೆ. ರಾಜ್ಯಗಳಲ್ಲಿ ಯಾರಾದರೂ ಬೇರೆ ರಾಜ ಬಂದು ನಿಮ್ಮನ್ನ ಭೇಟಿಯಾದಾಗ ಆತನನ್ನ ಧರ್ಮದ ಪ್ರಕಾರ ಸೆರೆ ಬಂದಿ ಮಾಡೋದು ಅಧರ್ಮದ ವಿಷಯ. ಆದರೆ ಸ್ಪೇನಿನ ಜನಕ್ಕೆ ಧರ್ಮ ಅಧರ್ಮದ ಆಚೆ ಅವರಿಗೆ ಚಿನ್ನದ ನಾಡನ್ನು ದೋಚುವಂತಹ ಆಲೋಚನೆ ಇದ್ದಿದ್ರಿಂದ ನಿಶಸ್ತ್ರನಾದ ರಾಜನನ್ನು ಅವರು ಬಂದಿ ಮಾಡಿಕೊಂಡು ತದನಂತರ ಅವನ ಪ್ರಜೆಗಳಿಗೆ ಹೇಳ್ತಾರೆ, ಒಂದು 22/17 22 ಅಡಿಯ ಉದ್ದ 17 ಅಡಿಯ ಅಗಲ ಅಥವಾ ಡೆಪ್ತ್ ಇರುವಂತಹ ಒಂದು ಕೋಣೆಯಲ್ಲಿ ನಿಮ್ಮಲ್ಲಿ ಇರುವಂತಹ ಚಿನ್ನದ ನಾಣ್ಯಗಳನ್ನೆಲ್ಲ ತುಂಬಿದರೆ ನಿಮ್ಮ ರಾಜನನ್ನ ಬಿಡ್ತೀವಿ ಅಂತ. ಅವನ ಪ್ರಜೆಗಳು ಅಷ್ಟು ದೊಡ್ಡ ಕೋಣೆಯಲ್ಲಿ ಅವರ ಹತ್ರ ಇದ್ದಂತಹ ಚಿನ್ನದ ನಾಣ್ಯಗಳನ್ನೆಲ್ಲ ತುಂಬಿದ ನಂತರ ಸ್ಪ್ಯಾನಿಷ್ ಜನರಲ್ ಅದನ್ನ ನೋಡಿ ಕೂಡ ಅತಾಹುಲ್ಪನನ್ನ ಬಿಡೋದಿಲ್ಲ. ತದನಂತರ ಅವ್ರಿಗೆ ಏನ್ ಹೇಳ್ತಾರೆ ಅಂದ್ರೆ, ನೀವು ಸೂರ್ಯ, ಚಂದ್ರ, ಬೆಟ್ಟ, ಪಕ್ಷಿಗಳು ಇದನ್ನ ಪೂಜಿಸುವಂತಹ ಜನ, ನೀವು ಕ್ರೈಸ್ತ ಧರ್ಮಕ್ಕೆ ನೀವು ಮತಾಂತರವಾಗಬೇಕು, ನೀವು ಮಾಡ್ತಾ ಇರೋದು ತಪ್ಪು ಅಂತ ಹೇಳಿ ಆತನನ್ನು ಕ್ರೈಸ್ತ ಧರ್ಮಕ್ಕೆ ಮತಾಂತರವಾಗಲು ಹೇಳ್ತಾರೆ. ಆದ್ರೆ ಅತಾಹುಲ್ಪಾ ನಾನು ಆ ಧರ್ಮ ಪರಿವರ್ತನೆ ಮಾಡ್ಕೊಳ್ಳಲ್ಲ ಅಂತ ಹೇಳಿದ ತಕ್ಷಣ ಅದೇ ಸ್ಪೇನಿನ ಆ ಜನರಲ್ಗೆ ಬೇಕಾದದ್ದು. ಕ್ರೈಸ್ತ ಧರ್ಮಕ್ಕೆ ನಾನು ಮತಾಂತರ ಆಗಲ್ಲ ಅಂದಿದ ತಕ್ಷಣ ಈತ ಸ್ಪೇನ್ ಮತ್ತೆ ಚರ್ಚಿನ ವಿರೋಧಿ ಅಂತ ಹೇಳಿ ಆತ ಮೇಲೆ ಕಾರ್ಯನಿರ್ವಹಣೆ ಮಾಡಿ ಅವನನ್ನ ಕೊಲ್ಲಲಾಗುತ್ತೆ. ಅಲ್ಲಿಂದ ಪತನಗೊಂಡಿತು
ಇನ್ಕಾ ಸಾಮ್ರಾಜ್ಯ. ಅಲ್ಲಿಂದ ಪತನಗೊಂಡ ಸಾಮ್ರಾಜ್ಯ. ಈಗ ನೀವು ಪೆರುವಿನಲ್ಲಿ ನೋಡಿದ್ರೆ ಅವರ ಪೆರುವಿನ ಒಂದು ಭಾಷೆ ಇದೆ, ಆದರೆ ತುಂಬಾ ಜನ ಸ್ಪ್ಯಾನಿಷ್ ಭಾಷೆ ನಿಮಗೆ ಗೊತ್ತಿದ್ರೆ ಸೌತ್ ಅಮೆರಿಕಾದಲ್ಲಿ ನೀವು ಬಹಳಷ್ಟು ದೇಶಗಳನ್ನ ಸ್ಪ್ಯಾನಿಷ್ ಗೊತ್ತಿದ್ರೆ ನೀವು ಸುತ್ತಬಹುದು. ಹೇಗೆ ನಮ್ಮ ದೇಶದಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಬೇರೆ ಬೇರೆ ಭಾಷೆಗಳಿದ್ರೂನು ಇಂಗ್ಲಿಷ್ ಗೊತ್ತಿದ್ರೆ ನೀವು ದೇಶ ಎಲ್ಲ ಸುತ್ತಾಡ್ಬೋದು. ಹಾಗೆ ದಕ್ಷಿಣ ಅಮೆರಿಕಾದಲ್ಲಿ ನೀವು ಸ್ಪ್ಯಾನಿಷ್ ಗೊತ್ತಿದ್ದು ಅಲ್ಲಿನ ಲೋಕಲ್ ಭಾಷೆ ನಿಮಗೆ ಗೊತ್ತಿಲ್ಲ ಅಂದ್ರೂ ಸುತ್ತಾಡಬಹುದು. ಇದು ಇನ್ಕಾ ಸಾಮ್ರಾಜ್ಯದ ಪತನದ ಒಂದು ಚಿಕ್ಕದಾದ ಒಂದು ವಿವರ. ಅದಕ್ಕೆ ಒಂದು ದೊಡ್ಡದಾದ ವಿವರ ಕೂಡ ಈ ಪುಸ್ತಕನಲ್ಲಿದೆ. ಇದು ಇನ್ನೊಂದು ನನಗೆ ಕುತೂಹಲಕಾರಿ ಆದಂತಹ ವಿಷಯ. ಹೇಗೆ ಇನ್ಕಾ ಸಾಮ್ರಾಜ್ಯ ಪತನಗೊಂಡಿತು, ಯುರೋಪಿಯನ್ನರಿಂದ ಇನ್ಕಾ ಸಾಮ್ರಾಜ್ಯ, ಹೇಗೆ ಭಾರತ ಸಾಮ್ರಾಜ್ಯ ಕೂಡ ಬ್ರಿಟಿಷರಿಂದ ಪತನಗೊಂಡಿತು, ಹಾಗೆ ಇನ್ಕಾ ಸಾಮ್ರಾಜ್ಯ ಸ್ಪೇನಿಯಾರ್ಡ್ಸ್ ಇಂದ ಪತನಗೊಂಡಿತು. ಇಷ್ಟೇ ಹೇಳ್ತಾ ಇವತ್ತಿನ ನಮ್ಮ ಸಭೆಯ ಮುಂದಿನ ಭಾಗ ಆಶುಭಾಷಣ ನಡೆಸ್ಕೊಳ್ಳೋದಿಕ್ಕೆ ಯಾರು ಬರ್ತಾರೆ ಅಂದ್ರೆ, ಹೊಸ ಹುರುಪು, ಹೊಸ ನೀರು, ಹೊಸ ಆಲೋಚನೆಗಳನ್ನು ತಗೊಂಡು ಬಂದು ನಮ್ಮ ಗುಂಪಿಗೆ ಸೇರಿದಂತಹ ಟೋಸ್ಟ್ ಮಾಸ್ಟರ್ ನಂದೀಶ್ ಅವರೇ ಇವತ್ತಿನ ಆಶುಭಾಷಣಕಾರರು. ಆಶುಭಾಷಣ ನಡೆಸ್ಕೊಡೋದಿಕ್ಕೆ ನಂದೀಶ್ ಅವರೇ ವೇದಿಕೆ ನಿಮ್ದು. ಧನ್ಯವಾದಗಳು ಟೋಸ್ಟ್ ಮಾಸ್ಟರ್ ಸೂರಜ್ ಅವರಿಗೆ. ಪ್ರತಿ ಸತೇನು ನೀವು ತರತರವಾಗಿ ನಮ್ಮನ್ನ ಬಣ್ಣಿಸಿ ನಮ್ಮನ್ನ ವೇದಿಕೆ ಕರಿತಾ ಅದನ್ನು ಕೇಳಕ್ಕೆ ಒಂಥರ ಹುರುಪಾಗತ್ತೆ. ಧನ್ಯವಾದಗಳು ನಿಮ್ಗೆ. ಎಲ್ಲರೂ ಗುಡ್ ಈವ್ನಿಂಗ್ ಅಂತ ಹೇಳ್ತೀನಿ. ಗುಡ್ ಈವ್ನಿಂಗ್ ಒನ್ಸ್ ಅಗೇನ್. ಆ್ಯಂಡ್ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಿನ್ನೆ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟಿದಬ್ಬ ಇತ್ತು, ಜನ್ಮದಿನ ಇತ್ತು. ಅದಕ್ಕೆ ಇವತ್ತಿನ ಆಶುಭಾಷಣ ಏನು ವಿಭಾಗ ಅವರ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಂಬಂಧಪಟ್ಟಿದ ಆಗಿರತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಆಶುಭಾಷಣ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಟೇಬಲ್ ಟಾಪಿಕ್ಸ್. ಅದೇ ಹೇಗಿರತ್ತೆ ಅಂತಂದ್ರೆ ನಮ್ಮ ಕಾಲೇಜ್ ಡೇಸ್ ಅಲ್ಲಿ ಆಗಿರ್ಬೋದು ಅಥವಾ ಸ್ಕೂಲ್ ಡೇಸ್ ಅಲ್ಲಿ ಆಗಿರ್ಬೋದು, ನಮಗೆ ಪಿಕ್ ಅಂಡ್ ಸ್ಪೀಕ್ ಅಂತ ಒಂದು ಕಾಂಪಿಟೇಷನ್ಸ್ ಇರ್ತಿತ್ತು. ಅದರಲ್ಲಿ ಒಂದು ಬಾಕ್ಸ್ ಅಲ್ಲಿ ಚಿಟ್ಸ್ ಇರ್ತಿದ್ವು. ಅವನ್ನ ಯಾವ ಚಿಟ್ ಅಥವಾ ಚೀಟಿನ ನೀವು ಎತ್ಕೋತೀರಾ, ಅದ್ರಲ್ಲಿ ಏನ್ ವಿಷಯ ಇರತ್ತೆ ಅದನ್ನ ತಟ್ ಅಂತ ಹೇಳಿ ಅಂತ ಚನ್ನನ ವಾಹಿನಿಯಲ್ಲಿ ಪ್ರಸಾರ ಆಗತ್ತಲ್ಲ, ಅದೇ ರೀತಿ ನಮ್ಗೆ ಥಟ್ ಅಂತ ಆ ವಿಷಯದ ಬಗ್ಗೆ ಮಾತಾಡ್ಬೇಕಾಗಿರ್ತಿತ್ತು. ಅದೇ ರೀತಿ ಇಲ್ಲಿ ಚಿಟ್ಸ್ ಇರೋದಿಲ್ಲ, ಟೇಬಲ್ ಟಾಪಿಕ್ ಮಾಸ್ಟರ್ ಇರ್ತಾರೆ. ಟೇಬಲ್ ಟಾಪಿಕ್ ಮಾಸ್ಟರ್ ಅವರು ಯಾವುದೇ ವಿಷಯನ ಯಾರಿಗ್ ಬೇಕಾದ್ರೂ ಕೊಡ್ಬೋದು. ಇದನ್ನ ನಮ್ಮ ಗೆಸ್ಟ್ ಇವತ್ತಿನ ಅತಿಥಿ ಆಗಿರುವಂತ ಚೇತನ್ ಭಟ್ ಸರ್ ಅವರಿಗೂ ಕೊಡ್ಬೋದು ನಾನು. ಅವರು ಕೂಡ ಕೊಟ್ಟಿರೋ ವಿಷಯನ 1 ರಿಂದ 2 ನಿಮಿಷ ಮಾತಾಡಿ ಮುಗಿಸ್ಬೇಕಾಗಿರುತ್ತೆ. ಇದಕ್ಕೆ ಟೈಮ್ ಲಿಮಿಟ್ ಏನಪ್ಪಾ ಅಂತಂದ್ರೆ 1 ರಿಂದ 2 ನಿಮಿಷ. 1 ನಿಮಿಷ ಆದ ತಕ್ಷಣ ನಮ್ಮ ಟೈಮರ್ ಆದಂತ ಟೋಸ್ಟ್ ಮಾಸ್ಟರ್ ರವಿಕುಮಾರ್ ಸರ್ ಅವರು ಗ್ರೀನ್ ಸಿಗ್ನಲ್ ಅನ್ನ ಕೊಡ್ತಾರೆ. ಅದೇ ರೀತಿ 1.5 ನಿಮಿಷಕ್ಕೆ ಹಳದಿ ಹಾಗೂ 2 ನಿಮಿಷದ ನಂತರ ಕೆಂಪು ಸಿಗ್ನಲ್ ಅನ್ನ ಕೊಡ್ತಾರೆ. ಮತ್ತೆ ನಮ್ಮ ಸ್ಪೀಚ್ ಅನ್ನ ಮುಗಿಸೋದಕ್ಕೆ 30 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಸೊ ಈಗ ಶುರು ಮಾಡ್ತೀನಿ. ಮೊದ್ಲೇ ಟಾಪಿಕ್ ಅನ್ನ ಯಾರು ತಗೊಳಕ್ ಇಷ್ಟಪಡ್ತೀರಾ? ರವಿ ಅಣ್ಣ ಇದ್ದಾರೆ, ಹಾಗೆ ಕೈ ಎತ್ತಿ ರೆಡಿ ಇದ್ದಾರೆ. ರಾಜ್ಕುಮಾರ್ ಅಂತ ತಕ್ಷಣ ಓಕೆ ಓಕೆ ಓಕೆ. ಡಾಕ್ಟರ್ ಟೋಸ್ಟ್ ಮಾಸ್ಟರ್ ರವಿಕುಮಾರ್ ಅವರೇ, ಡಾಕ್ಟರ್ ರಾಜ್ಕುಮಾರ್ ಅವರ ಕನ್ನಡ ಸಂಸ್ಕೃತಿಗೆ ಬದ್ಧತೆ, ನಿಮ್ಮ ಭಾಷೆಯಲ್ಲಿನ ಗರ್ವಕ್ಕೆ
ಹೇಗೆ ಪ್ರೇರಣೆ ನೀಡಿತು? ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಂದ್ರೆ, ಹೌ ಡಿಡ್ ಡಾಕ್ಟರ್ ರಾಜ್ಕುಮಾರ್ಸ್ ಕಮಿಟ್ಮೆಂಟ್ ಟು ಕನ್ನಡ ಕಲ್ಚರ್ ಇನ್ಫ್ಲೂಯೆನ್ಸ್ ಯುವರ್ ಪ್ರೈಡ್ ಇನ್ ಯುವರ್ ಲ್ಯಾಂಗ್ವೇಜ್? ಮೋಹನ್, ನೀವು ಟೈಮರ್ ನೋಟ್ ಹಾ, ಮಾಡ್ತೀರಾ? ಮಾಡ್ತೇನೆ ಮಾಡಿ. ಓಕೆ. ನಮ್ಗೆ ನಮ್ಗೆ ಅರಿವು ಮೂಡೋ ತನಕ, ಅಂದ್ರೆ ನಮ್ಗೆ ಒಂದ್ ರೀತಿ ಒಬ್ಬ ವ್ಯಕ್ತಿ ಬಗ್ಗೆ ತಿಳ್ಕೊಳ್ಳೋ ತನಕ ರಾಜ್ಕುಮಾರ್ ಅವ್ರ ಬಗ್ಗೆ, ಅವರ ವ್ಯಕ್ತಿತ್ವ ಇರ್ಬೋದು, ಅವರು ಎಂತ ಮಹಾನ್ ವ್ಯಕ್ತಿತ್ವ ಅಥವಾ ವ್ಯಕ್ತಿ ಅಂತ ನಮ್ಗೆ ಸ್ವಲ್ಪ ಸಮಯದವರೆಗೂ ಗೊತ್ತಿರ್ಲಿಲ್ಲ. ನಾವು ಮೊದ್ಲೆಲ್ಲ ಚಲನಚಿತ್ರ ನಟರ ಬಗ್ಗೆ ಅಷ್ಟೊಂದು ನನ್ಗೆ ಒಲವಿರ್ಲಿಲ್ಲ. ಯಾವ್ದೋ ಒಂದ್ ಚಿತ್ರ ಇದ್ರೆ ನೋಡ್ತಾ ಇದ್ವಿ, ಖುಷಿ ಪಡ್ತಿದ್ವಿ ಅಷ್ಟೇ. ನಮ್ಗೆ ಇತ್ತೀಚೆಗೆ ಅವರ ಚಲನಚಿತ್ರಗಳನ್ನ ನೋಡಿ, ಅದು 80ರ ದಶಕದ ಚಲನಚಿತ್ರಗಳು ನೋಡಿದ್ಮೇಲೆ ರಾಜ್ಕುಮಾರನ್ನ ಯಾಕೆ ಇಷ್ಟೊಂದ್ ಜನ ಇಷ್ಟಪಡ್ತಾರೆ, ಆರಾಧಿಸ್ತಾರೆ, ಅವರು ಕರ್ನಾಟಕದ ಹೆಮ್ಮೆ ಯಾಕೆ ಆಗ್ತಾರೆ, ಅವರು ಯಾಕೆ ಕನ್ನಡನ ಪ್ರತಿನಿಧಿಸ್ತಾರೆ, ಅವರು ಕನ್ನಡ ಒಂದು ಅಸ್ಮಿತೆ ಅಂತ ನಾವು ಹೇಳ್ಬೋದು. ಯಾಕಂತ ಅಂದ್ರೆ ಅವರು ವ್ಯಕ್ತಿ ಅಷ್ಟೇನು ಓದಿಲ್ಲ, ಒಂದು 4ನೇ ತರಗತಿವರೆಗೆ ವಿದ್ಯಾಭ್ಯಾಸ ಮಾಡಿದ್ದಾರೆ. ಆದ್ರೂ ಸಹ ಅವರ ಭಾಷೆ ಅಥವಾ ಅವರ ಸ್ಪಷ್ಟತೆ, ಅವ್ರು ಮಾತಾಡೋ ರೀತಿ, ಅವರ ಸಂಗೀತ ಇರ್ಬೋದು, ಅದನ್ನ ಕೆಲವು ಅವರು ಚಲನಚಿತ್ರ ಗೀತೆ ಹಾಡಿರ್ತಾರಲ್ಲ, ಅದರಿಂದ ಕೇಳ್ತಿದ್ರೆ ಆ ಸ್ಪಷ್ಟತೆ, ಅವರು ಬಳಸೋ ರೀತಿ ತುಂಬಾನೇ ನಮ್ಗೆ ಹಿಂಗ್ ಮಾತಾಡಕ್ಕಾಗತ್ತೆ. ನಮಗೂ ಅವರು ಸಾಕಷ್ಟು ಫಿಲಂಗಳಲ್ಲಿ ಸಂಭಾಷಣೆ ಹೇಳಿರ್ಬೋದು, ಮಾತಾಡಿರ್ಬೋದು, ಆದ್ರೂ ಸಹ ಅವರ ಶರೀರ ಇರ್ಬೋದು ಅಥವಾ ಅವ್ರದ್ದು ಶಾರೀರ ಇರ್ಬೋದು, ಎರಡು ಸಹ ಹೆಂಗ್ ಹೊಂದಾಣಿಕೆ ಆಗಿದೆ. ನಿಜವಾಗ್ಲೂ ಇಟ್ಸ್ ಅಮೇಝಿಂಗ್. ಅಂದ್ರೆ ಅವ್ರ ಬಗ್ಗೆ, ಅವ್ರವ್ರು ತಿಳ್ಕೊಳ್ಳೋ ಬಗ್ಗೆ, ಅವ್ರ ವ್ಯಕ್ತಿತ್ವ ತಿಳ್ಕೊಂಡಷ್ಟು ಅವ್ರ ಬಗ್ಗೆ ಗೌರವ ಜಾಸ್ತಿ ಆಗ್ತಾ ಇರತ್ತೆ. ನಾವ್ ಯಾಕೆ ಸುಮ್ನೆ ಒಬ್ರು ಒಂದು ಬ್ಲೈಂಡ್ ಆಗಿ ಅವ್ರನ್ನ ಆರಾಧಿಸ್ಬೋದು, ಬಟ್ ನಾನು ಯಾಕೆ ಅವ್ರನ್ನ ಇಷ್ಟಪಡ್ತೀನಿ ಅಂದ್ರೆ, ಯಾಕೆ ಅವರು ಕನ್ನಡದ ಒಬ್ಬ ಮೇರು ಪ್ರತಿಭೆ ಅಥವಾ ಪ್ರತಿನಿಧಿ ಅನ್ಸ್ಕೊಳ್ತಾರೆ ಅಂತ ಅಂದ್ರೆ, ಅವರ ಸಿನಿಮಾದ ಮೂಲಕ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಅದೇ ರೀತಿ ಕನ್ನಡ ಅಸ್ಮಿತೆನ ಉಳಿಸೋದ್ರಲ್ಲಿ ಅವ್ರ ಪಾತ್ರ ತುಂಬಾ ದೊಡ್ಡದಿದೆ. ಓಕೆ, ಅದಕ್ಕೋಸ್ಕರ ಅವ್ರು ಇಷ್ಟ ಆಗ್ತಾರೆ. ಕನ್ನಡದ ಒಬ್ಬ ಮೇರು ನಟ ಅಂತ ಅನ್ಸ್ಕೊಂಡ್ರು, ಕನ್ನಡದ ಪ್ರತಿನಿಧಿಯಾಗಿ ಹೊರಹೊಮ್ಮಿದ್ರು ಅಂತ ನನ್ಗನ್ಸುತ್ತೆ. ಇಷ್ಟು ಹೇಳಿ ವೇದಿಕೆಯನ್ನು ಮರಳಿ ನಮ್ಮ ಟೋಸ್ಟ್ ಮಾಸ್ಟರ್ ನಂದೀಶ್ ಅವರಿಗೆ ನೀಡ್ತಾ ಇದ್ದೀನಿ. ಧನ್ಯವಾದಗಳು ಟೋಸ್ಟ್ ಮಾಸ್ಟರ್ ರವಿಕುಮಾರ್ ಸರ್ ಅವರಿಗೆ. ಅದೇ ನೀವು ಹೇಳಿದ್ ನೋಡಿದ್ರೆ, ಉಮಾನಾಥ್ ಸರ್ ಅವರ ಕಿನೋಟ್ ಸ್ಪೀಚ್ ಅಲ್ಲಿ ಅವ್ರು ಹೇಳಿದ್ರು, ಸ್ಕಿಲ್ ಸೆಟ್ ಇಸ್ ದ ನ್ಯೂ ಸ್ಟೆಬಿಲಿಟಿ ಅಂತ. ಅದೇ ನಾವು ಎಷ್ಟೇ ಕಲ್ತಿದ್ರು ಅದು ಅದೇ ತುಂಬಾ ಹೆಚ್ಚಿಗೆ ಕಲ್ತವ್ರಕಿನ್ನ ಸ್ವಲ್ಪ ಕಡಿಮೆ ಕಲ್ತಿದ್ರು ಅವ್ರ ಕಡೆ ಸ್ಕಿಲ್ಸ್ ಇದ್ರೆ ಅದು ತುಂಬಾ ಮುಂದೆ ಬರ್ತಾರೆ, ಆಮೇಲೆ ಒಬ್ಬ ಪ್ರಭಾವಿ ವ್ಯಕ್ತಿಯಾಗಿ ಬೆಳೀತಾರೆ ಅಂತ ನೀವು ಹೇಳಿದ್ರಿ. ಧನ್ಯವಾದಗಳು ನಿಮ್ಗೆ. ನೆಕ್ಸ್ಟ್ ನಮ್ಮ ಟೋಸ್ಟ್ ಮಾಸ್ಟರ್ ಉಮಾನಾಥ್ ಸರ್ ಅವ್ರು ತಗೋತೀರಾ? ಒನ್ ಸೆಕೆಂಡ್. ಓಕೆ. ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಪ್ರತಿನಿಧಿಸುವ ಮೌಲ್ಯವನ್ನು ನೀವು ವಾಸ್ತವದಲ್ಲಿ ನೋಡಿದ ಒಂದು ಘಟನೆಯನ್ನು ವಿವರಿಸಿ. ಅಂದ್ರೆ, describe a real life incident where you saw someone embody a value that Dr. Rajkumar stood for. ಧನ್ಯವಾದಗಳು ನಂದೀಶ್ ಅವರೇ. ಡಾಕ್ಟರ್ ರಾಜ್ಕುಮಾರ್ ಅವರನ್ನ ನಾನು ವೈಯಕ್ತಿಕವಾಗಿ ಒಂದು ಯಾವುದೇ ಪ್ರಸಂಗದಲ್ಲಿ ನೋಡಿದ್ದಂತೂ ಇಲ್ಲ, ಆದ್ರೂ ಈ ಕೇಳಿದಂತ ಕೆಲವು ವಿಷಯಗಳ ಮೂಲಕ ನಾನು ಇವತ್ತು ಮಾತನಾಡ್ತೇನೆ. ಒಂದನೇದಾಗಿ ಅವರ ಸಿಂಪ್ಲಿಸಿಟಿ ಅಂದ್ರೆ ಅವರು ಎಷ್ಟೇ ಒಂದು ಆ ಮೇರು ಶಿಖರ ಲೆವೆಲ್ಗೆ ಹೋಗಿದ್ರು ಕೂಡ ಅವರಲ್ಲಿ ಆ ಒಂದು ಏನಂತಾರೆ
ದರ್ಪ ಆಗ್ಲಿ ಆ ತರದೊಂದು ಇದಾಗ್ಲಿ ಅವರಲ್ಲಿ ಇರ್ಲಿಲ್ಲ. ಯಾವಾಗ ನೋಡಿದ್ರು ಸಿಂಪಲ್ ಆಗಿ ಡ್ರೆಸ್ ಮಾಡೋರು. ಯಾವುದೇ ಪಬ್ಲಿಕ್ ಫಂಕ್ಷನ್ ನೋಡಿ ಅವ್ರು ಪಂಚೆ ಶರ್ಟ್ ಅಲ್ಲಿ ಬರ್ತಾರೆ. ಮಾತನಾಡೋ ರೀತಿ ಬೇರೆ ಯಂಗ್ ನಟರ್ಸ್ ಇರ್ಬೋದು ಅಥವಾ ಹಿರಿಯ ನಟರು ಇರ್ಬೋದು, ಅವ್ರ ಜೊತೆ ನಡ್ಕೊಳ್ಳುವಂತ ರೀತಿ ಮತ್ತು ಅವರ ಮಾತುಗಳನ್ನು ಮಾತಾಡೋಗಳು, ಆ ಮಾತಿನಲ್ಲಿ ಕೂಡ ನಾವು ಅವರ ಸಿಂಪ್ಲಿಸಿಟಿಯನ್ನು ನಾವು ಕಾಣ್ಬೋದಾಗಿತ್ತು. ಮತ್ತೆ ಎರಡನೇದಾಗಿ ನಾನು ಅವರಲ್ಲಿ ಒಂದು ಮೆಚ್ಕೊಂಡಂತ ವಿಷಯ ಏನಂದ್ರೆ ಫಿಟ್ನೆಸ್ ಬಗ್ಗೆ. ಆ ಕಾಲದಲ್ಲಿ ನಾವು ಹಲವಾರು ನಟರನ್ನ ನಾವು ನೋಡಿದ್ದೇವೆ. ರಾಜ್ಕುಮಾರ್ ಅವರ ಕಾಲದಲ್ಲಿ ಬಹಳಷ್ಟು ನಟರು ಎಲ್ಲರೂ ಗುಂಡಾಗಿ ದಪ್ಪಗಾಗಿ ಮುಂದೆ ಪೋಷಕ ಪಾತ್ರಕ್ಕೆ ಹೋದವರೇ ಜಾಸ್ತಿ. ಆದರೆ ರಾಜ್ಕುಮಾರ್ ಅವರು ಅವರ ಯೋಗ ಇರ್ಬೋದು, ಅವರ ದೈನಂದಿನ ಒಂದು ದಿನಚರಿ ಇರ್ಬೋದು, ಅದ್ರ ಮೂಲಕ ಫಿಟ್ನೆಸ್ ನ ಕೂಡ ಅವ್ರು ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ರು. ಅವರು ಪ್ರತಿಯೊಬ್ಬರಿಗೂ ಒಂದು ಫಿಟ್ನೆಸ್, ಈ ಕಲಾವಿದರದ ಲೋಕದಲ್ಲಿ ಆ ಫಿಟ್ನೆಸ್ ನ ಒಂದು ಇನ್ಸ್ಪೈರ್ ಮಾಡಿದರು ಅಂತ ನಾವು ಹೇಳ್ಬೋದು. ಮತ್ತೆ ಮೂರನೇದಾಗಿ ಯಾವುದೇ ಒಂದು ಕಲೆಯಲ್ಲಿ ನಾವೊಂದು ಅಥವಾ ಸಂಗೀತ ಇರ್ಬೋದು, ಹಾಡುವಂತ ವಿಚಾರ ಇರ್ಬೋದು, ಅದರಲ್ಲಿ ಅವ್ರು ಯಾವುದೇ ಒಂದು ಶಾಸ್ತ್ರೀಯವಾದ ಒಂದು ಕಲಿಕೆಯನ್ನ ಅವರು ಮಾಡಿದ್ದಿಲ್ಲ. ಆದರೆ ಅವರು ಹಾಡ್ತಾ ಇದ್ರೆ, ಅವರು ಅಥವಾ ಸಂಭಾಷಣೆಯನ್ನ ಕೊಡ್ತಾ ಇದ್ರೆ, ಆ ಸಮಯದಲ್ಲಿ ನಮಗೆ ಒಂದು ಬರುವಂತ ವಿಷಯ ಏನಂದ್ರೆ, ಅವರಲ್ಲಿದ್ದಂಥ ಜ್ಞಾನ ಅದೊಂದು ಸಾಮಾನ್ಯ ಕಲಿಕೆಯಿಂದ ಬಂದಂಥದ್ದಲ್ಲ. ಜನರನ್ನ ಅಬ್ಸರ್ವ್ ಮಾಡಿ ಆ ಕಲೆಯಲ್ಲಿ ಅಳವಡಿಸಿಕೊಂಡು ಅದರಿಂದ ಕಲಿತಂತ ಒಂದು ಜ್ಞಾನ ಏನಿದೆ, ಅದರಿಂದ ಅವರ ಒಂದು ಪಾಂಡಿತ್ಯವನ್ನ ಅವ್ರಿಗೆ ಮೆರಲಿಕ್ಕೆ ಸಾಧ್ಯ ಆಯ್ತು. ಅದು ನಾವು ಯಾವುದೇ ಒಂದು ವೃತ್ತಿಯಲ್ಲಿ ಇದ್ರು ಕೂಡ ಅದರ ಮೇಲೆ ನಮ್ಮ ಒಂದು ಒಳ್ಳೆಯ ಒಂದು ಗ್ರಹಿಕೆ ಇದ್ರೆ ನಾವು ಪಾಂಡಿತ್ಯವನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಅಂತ ತೋರಿಸ್ಕೊಟ್ಟಂತವ್ರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು. ಕನ್ನಡಿಗರ ಹೆಮ್ಮೆ, ಕನ್ನಡ ನಾಡಿನ ಹೆಮ್ಮೆ ಅಂತ ಹೇಳ್ತಾ ವೇದಿಕೆಯನ್ನ ಮತ್ತೆ ನಿಮಗೆ ಹಸ್ತಾಂತರಿಸ್ತಾ ಇದ್ದೀನಿ. ಧನ್ಯವಾದಗಳು. ಮ್ಯೂಟಲ್ಲಿ ಮಾತಾಡ್ತಾ ಇದ್ದೀರಿ, ಮ್ಯೂಟಲ್ಲಿ ಒಂದಿಶ್. ಸಾರಿ, ಟೋಸ್ಟ್ ಮಾಸ್ಟರ್ ಉಮನಾಥ್ ಸರ್ ಅವರು ಹೇಳಿದಾಗೆ ಅವ್ರಿಗೆ ಆಕ್ಚುಲಿ ಬೇರೆ ವಿಷಯ ಇತ್ತು, ಆದ್ರೆ ಬೇರೆ ಟಾಪಿಕ್ ಬಂದ್ಬಿಡ್ತೀನಿ. ನೀವು ತುಂಬಾ ಹಾಡುಗಳನ್ನ ಹೇಳ್ತೀರ ಅಂತ ನಂಗೆ ಗೊತ್ತು, ಅದಕ್ಕೆ ನಿಮ್ಗೆ ಅಂತ ಒಂದು ಟಾಪಿಕ್ ಇತ್ತು. ಇರ್ಲಿ, ಆದ್ರೂ ಈ ಮೋಹನ್ ಅವ್ರಿಗೆ ಕೊಡಿ, ಮೋಹನ್ ಅವರು ಹಾಡ್ಲಿಕ್ಕೆ ಶುರು ಮಾಡ್ತಾರೆ. ನಮ್ ಗೆಸ್ಟ್ ಇದಾರಲ್ಲ ಇವತ್ತು, ಸಚೇತನ್. ಹಾ, ಸಚೇತನ್ ಸರ್ ಅವರು ಅಟೆಂಪ್ಟ್ ಮಾಡ್ಬೋದಾ? ಹಾಫ್ ಟ್ಯಾಬ್ಲೆಟ್. ಸಚೇತನ್ ಸರ್, ಕೇಳಿಸ್ತಾ ಇದೆಯಾ ನಾನು ಹೇಳಿದ್ದು? ಎಸ್, ನೀವು ಅಟೆಂಪ್ಟ್ ಮಾಡ್ತೀರಾ? ಸರಿ ಕೊಡಿ. ಹಾ, ಸರಿ, ಓಕೆ. ಡಾಕ್ಟರ್ ರಾಜ್ಕುಮಾರ್ ಅವರ ವ್ಯಕ್ತಿತ್ವದ ಯಾವ ಗುಣಗಳನ್ನು ನೀವು ಅನುಸರಿಸಲು ಬಯಸುತ್ತೀರಿ? What qualities of Dr. Rajkumar as a person do you aspire to embody? ಈಗ ಸುಮಾರು ವರ್ಷಗಳ ಹಿಂದೆ ನೀವು ಇಂಗ್ಲಿಷ್ ಅಲ್ಲಿ ಒಂದು ಸಿನಿಮಾ ನಾವೆಲ್ಲ ನೋಡಿರ್ತೀರಿ. ಅದ್ರಲ್ಲಿ ಏನಾಗತ್ತೆ ಅಂತಂದ್ರೆ, ಒಬ್ಬ ವ್ಯಕ್ತಿ ತುಂಬಾ ಸರಳ, ಏನು ಮಾಡಬೇಕು ಅದ್ರ ಬಗ್ಗೆ ಮಾತ್ರ ಅವನು ಗಮನವನ್ನು ಕೊಡ್ತಾನೆ. ಅದರಲ್ಲೇ ತುಂಬಾ ಉತ್ತುಂಗಕ್ಕೆ ಹೋಗ್ತಾನೆ. ಬೇರೆ ಯಾವ್ದ್ರ ಬಗ್ಗೆನೂ ಅವನು ಜಾಸ್ತಿ ಗಮನವನ್ನ ಕೊಡಲ್ಲ. ರಾಜ್ಕುಮಾರ್ ಅವರ ಒಟ್ಟಾರೆ ವ್ಯಕ್ತಿತ್ವದಲ್ಲಿ, ಅಥವಾ ಅವರು ಬೆಳೆದು ಬಂದ ರೀತಿಯಲ್ಲಿ, ಅಥವಾ ಅವರು ಸಾಧನೆ ಮಾಡಿದ್ರಲ್ಲಿ ಒಂದನ್ನ ನಾನು ಗಮನಿಸೋದು ಏನಂತಂದ್ರೆ, ಅವರ ಆಯ್ಕೊಂಡಂತ ಕ್ಷೇತ್ರ ನಟನೆಯನ್ನ ಬಿಟ್ಟು ಬೇರೆ ಯಾವುದರತ್ತ ಸಹ ಅವರು ಜಾಸ್ತಿ ತಲೆ ಹಾಕಲಿಲ್ಲ. ತುಂಬಾ ಬಾರಿ ಅವರನ್ನ ರಾಜಕೀಯಕ್ಕೆ ಹೇಳ್ತರೋದಕ್ಕಾಗ್ಲಿ, ಬೇರೆ ಒಂದು ವಿಷಯಗಳಿಗೆ ಅವರನ್ನ ಕರೆತರಲಿಕ್ಕಾಗಲಿ ತುಂಬಾ ಪ್ರಯತ್ನಗಳ ನಡೆದವು. ಆದ್ರೆ ರಾಜ್ಕುಮಾರ್ ಅವರು ಕೊನೆಯವರೆಗೂ ಸಹ ಅವ್ರು ಗಮನ ಹರಿಸಿದ್ದು, ಅವರು ಉತ್ತುಂಗಕ್ಕೇರಿದ್ದು, ಅವರು ಪರಿಣಿತಿಯನ್ನ ಪಡ್ಕೊಂಡಂತಹ ಕ್ಷೇತ್ರ ನಟನೆ. ಹಾಗಾಗಿ ಅದೊಂದು ವಿಷಯ ನನಗೆ ತುಂಬಾ
ಯಾವಾಗ್ಲೂ ಅನಿಸ್ತಾ ಇರುತ್ತೆ. ಒಂದು ಕ್ಷೇತ್ರದಲ್ಲಿ ಕೌಶಲ್ಯವನ್ನ, ಸ್ಕಿಲ್ ಅನ್ನ ನಾವು ಬೆಳೆಸ್ಕೊಂಡ್ರೆ ಅದರಲ್ಲಿ ನಾವು ಸರಿಸಮಾನರಾಗಿ, ಬೇರೆ ಯಾರು ನಮ್ಗೆ ಸರಿಸಮಾನರಾಗಿ ಇಲ್ಲ ಅನ್ನುವಂತಹ ಮಟ್ಟಕ್ಕೆ ನಾವು ಹೋದ್ರೆ, ಇವತ್ತಿನ ದಿನಮಾನಗಳಲ್ಲಿ ಬರುವಂತಹ ಎ ಆಗಿರಬಹುದು ಅಥವಾ ಇನ್ಯಾವುದೇ ಬದಲಾವಣೆ ಬಂದರೂ ಸಹ ಕೊನೆಯವರೆಗೂ ನಾವು ನಮ್ಮತನವನ್ನ, ನಮ್ಮ ಬದುಕನ್ನ ಕಟ್ಕೋಬಹುದು, ನಮ್ಮತನವನ್ನು ಉಳಿಸಿಕೊಂಡಿರಬಹುದು ಅಂತ ಒಂದು ವಿಷಯವನ್ನ ನಾನು ರಾಜ್ಕುಮಾರ್ ಅವರಿಂದ ಕರೆದಿದ್ದು. ಧನ್ಯವಾದಗಳು. ತುಂಬಾ ಧನ್ಯವಾದಗಳು ಸಚೇತನ್ ಭಟ್ ಸರ್ ಅವರಿಗೆ. ಯಾಕಂದ್ರೆ ನೀವು ಮಾತಾಡೋದ್ ನೋಡಿದ್ರೆ ನೀವು ಆಗ್ಲೇ ನೀವು ಆಲ್ರೆಡಿ ಟೋಸ್ಟ್ ಮಾಸ್ಟರ್ಸ್ ಅನ್ನಿಸುತ್ತೆ. ಅಂದ್ರೆ ಅಷ್ಟು ಚೆನ್ನಾಗಿ ವಿಷಯಗಳನ್ನ ತಿಳ್ಕೊಂಡಿದ್ದೀರಾ, ಮತ್ತೆ ಮಾತಾಡೋ ಕಲೆ ಇದೆ ನಿಮ್ಮ ಹತ್ರ. ಸೊ ನೀವು ಬರ್ತಾ ಇರಿ ನಮ್ಮ ಸಭೆಗಳಿಗೆ, ಮತ್ತು ನಿಮ್ಮ ಅನಿಸಿಕೆಗಳನ್ನ, ಮತ್ತೆ ನೀವು ಟೋಸ್ಟ್ ಮಾಸ್ಟರ್ ಆದ್ರೆ ತುಂಬಾ ಸಹಾಯ ಆಗತ್ತೆ ನಮಗೂ ಕೂಡ. ಧನ್ಯವಾದಗಳು. ನೆಕ್ಸ್ಟ್ ಡಾಕ್ಟರ್ ಮೋಹನ್ ಮೂರ್ತಿ ಸರ್ ಅವರಿಗೆ ಉಮಾನಾಥ್ ಸರ್ ಅವರು ಕೊಡ್ಬೇಕಾದಂತಹ ಒಂದು ವಿಷಯನ ನಿಮ್ಗೆ ಕೊಡ್ತಾ ಇದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡು ಅಥವಾ ಸಂಭಾಷಣೆಯೊಂದನ್ನು ನೀವು ಅನುಭವಿಸಿದ ಒಂದು ವೈಯಕ್ತಿಕ ಕಥೆಯನ್ನು ಹಂಚಿಕೊಂಡು ಇದು ನಿಮ್ಮ ದೃಷ್ಟಿಕೋನವನ್ನು ಹೇಗೆ ಬದಲಾಯಿಸಿತು ಅಥವಾ ರೂಪುಗೊಳಿಸಿತು ಎಂದು ವಿವರಿಸಿರಿ. ಧನ್ಯವಾದ ನಂದೀಶ್. ಸೊ ಬಹಳ ಒಳ್ಳೆ ಟಾಪಿಕ್ ಕೊಟ್ರಿ ನನ್ಗೆ. ರಾಜ್ಕುಮಾರ್ ಅವರ ನೂರಾರು ಹಾಡುಗಳಿದೆ ನನ್ನ ಇನ್ಸ್ಪೈರ್ ಮಾಡಿರೋದು. ಅದೇ ರೀತಿ ನೂರಾರು ಸಂಭಾಷಣೆಗಳಿದೆ. ಅದರಲ್ಲಿ ಮುಖ್ಯವಾದದ್ದು ನನಗೆ ನನ್ನ ಲೈಫಲ್ಲೇ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಆ ತರ ನನಗೆ ಪ್ರೇರಣೆ ಕೊಟ್ಟಿದ್ ಯಾವ್ದಪ್ಪ ಅಂತಂದ್ರೆ, ಆಕಸ್ಮಿಕ ಚಿತ್ರದ ಬಾಡುವಂತ ಹೂವೆ ಬಾಡುವಾಸೆ ಏಕೆ, ಆ ಒಂದು ಹಾಡು. ಅದು ಯಾಕೆ ನನ್ನ ಲೈಫಲ್ಲಿ ಬಹಳ ಮುಖ್ಯ ಅಂತಂದ್ರೆ, ನಾನು ಆ ಸಂದರ್ಭದಲ್ಲಿ ಇಂಜಿನಿಯರಿಂಗ್ ಅಲ್ಲಿ ಇದ್ದೆ. ಇಂಜಿನಿಯರಿಂಗ್ ಅಲ್ಲಿ ನಾನು ಅಷ್ಟು ಪಠ್ಯದ ವಿಷಯಗಳಿಗಿಂತ ಪಠ್ಯೇತರ ವಿಷಯಗಳ ಕಡೆನೆ ಗಮನ ಜಾಸ್ತಿ ಆಗಿ ಅಷ್ಟು ಗಮನ ಕೊಟ್ಟಿರ್ಲಿಲ್ಲ. ಆ ಸಂದರ್ಭದಲ್ಲಿ ನಂದು 1 ವರ್ಷ ಹೋಗಿತ್ತು. ಆ ಸಂದರ್ಭದಲ್ಲಿ ಒಂಥರ ಸಖತ್ ಡಿಪ್ರೆಸಿಂಗ್ ಒಂದು ಎನ್ವೈರನ್ಮೆಂಟ್ ಇತ್ತು. ಏನಾಗುತ್ತೆ ಅಂತಂದ್ರೆ, ಈಗ ನಮ್ಮ ಉಮಾನಾಥ್ ಸರ್ ಅವ್ರ ಕೀ ನೋಟ್ ಸ್ಪೀಚ್ ಅಲ್ಲಿ ಹೇಳಿದ್ರು ಏನಂದ್ರೆ, ಮಾರ್ಕ್ಸ್ ನ ಸಕ್ಸಸ್ ಮಾಡ್ಬಿಟ್ಟಿರ್ತಾರೆ ಅಂತ. ಸೇಮ್ ಅದೇನೆ ಪ್ರಾಬ್ಲಮ್ ಆಗಿದ್ದಲ್ಲಿ. ನೀವು ಮಾರ್ಕ್ಸ್ ಇಲ್ಲ ಅಂತಂದ್ರೆ ಏನಂತಂದ್ರೆ, ಸಮಾಜ ನಮ್ಮನ್ನ ನೋಡೋ ರೀತಿನೇ ಚೇಂಜ್ ಆಗ್ಬಿಡ್ತದೆ. ಅದು ಏನಂತಂದ್ರೆ ನಮ್ಗೆ ಮೆಂಟಲಿ ಇಂಪ್ಯಾಕ್ಟ್ ಆಗ್ತಾ ಇರ್ತದೆ. ಸೊ ಆ ಸಂದರ್ಭದಲ್ಲಿ ನಾನು ಅದಕ್ಕೆ ಮೊದಲೇ ನಾನು ಈ ಹಾಡನ್ನ ಕೇಳಿದ್ದೆ. ಬಟ್ ಆ ಸಂದರ್ಭದಲ್ಲಿ ಈ ಹಾಡನ್ನ ಕೇಳಿದಾಗ ಈ ಹಾಡು ಬೇರೆ ತರನೇ ನನ್ಗೆ ಅರ್ಥ ಆಗಕ್ ಸ್ಟಾರ್ಟ್ ಆಯ್ತು. ಅದರಲ್ಲಿ ಒಂದಷ್ಟು ಒಳ್ಳೆ ಸಾಲ್ಗಳಿದೆ. ಏನಪ್ಪಾ ಅಂತಂದ್ರೆ, ಬಾಳ ಕದನದಲ್ಲಿ ಭರವಸೆಗಳು ಬೇಕು, ನಾಳೆ ನನ್ನದೆನ್ನುವ ನಂಬಿಕೆಗಳು ಬೇಕು ಅಂತ. ಅದು ಕರೆಕ್ಟ್ ಆಗಿ ನನ್ನ ಲೈಫ್ಗೆ ಆ ಸಂದರ್ಭದಲ್ಲಿ ನಾನು ಇದ್ದಂತ ಸಿಚುವೇಶನ್ಗೆ ಕನೆಕ್ಟ್ ಆಯ್ತದು. ಸೊ ಅದ್ರ ಜೊತೆಗೆ ಇನ್ನೂ ಒಂದ್ ಸಾಲಿದೆ, ಏನಪ್ಪಾ ಅಂದ್ರೆ, ಇಲ್ಲಿ ಈಸಬೇಕು ಇದು ಜಯಿಸಬೇಕು ಅಂತ. ಸೊ ಇವೆರಡು ಸಾಲ್ಗಳು ನನಗೆ ತುಂಬಾ ಪ್ರೇರಣೆ ಕೊಟ್ಟಿದೆ. ಮತ್ತೆ ಏನಂತಂದ್ರೆ, ನನ್ನಲ್ಲಿ ಹೋಪ್, ಪುನಃ ಒಂದು ನಂಬಿಕೆ, ನನ್ನ ಮೇಲೆ ನನ್ನ ನಂಬಿಕೆ ಬರೋ ತರ ಮಾಡಿ, ಒಂದು ಅಕಾಡೆಮಿಕಲ್ಲಿ ಅಲ್ಲಿಂದ ಇಂಜಿನಿಯರಿಂಗ್ ಅಲ್ಲಿ ಏನ್ ನಾನು 1 ವರ್ಷ ಹೋಗಿತ್ತು, ಅಲ್ಲಿಂದ ನಾನು PhD ವರೆಗೆ ಜರ್ನಿ ಮಾಡೋದಕ್ಕೆ ನನ್ನ ಪುಷ್ ಮಾಡಿದೆ. ಸೊ ಈ ರೀತಿ ಆ ಹಾಡು ನನ್ನ ಲೈಫಲ್ಲಿ ಒಂದು ಪ್ರೇರಣೆ ಕೊಟ್ಟು, ನನ್ನ ಒಂದು ಲೈಫ್ನ ಒಂದು ಬೆಟರ್ ವೇಲಿ ತಿರುಗೋದಕ್ಕೆ ಟರ್ನಿಂಗ್ ಪಾಯಿಂಟ್ ಆಗಿ ಕೆಲಸ ಮಾಡಿದೆ ಅಂತ ಹೇಳ್ತಾ ನಿಮ್ಗೆ ವೇದಿಕೆನ ವಾಪಸ್ ಕೊಡ್ತಾ ಇದ್ದೀನಿ. ನಂದೀಶ್ ಅವರ ವೇದಿಕೆ ನಿಮ್ದು. ಧನ್ಯವಾದಗಳು ಡಾಕ್ಟರ್ ಮೋಹನ್ ಮೂರ್ತಿ ಸರ್ ಅವರು. ನಾನು ಕೂಡ ಐ ಕ್ಯಾನ್ ರಿಲೇಟೆಡ್ ಟು ಯು. ಏನಂದ್ರೆ, ಒಂದೆರಡು ಬ್ಯಾಕ್ಲಾಗ್ ಆದ ಕೂಡಲೇ ಅದು ಒಂಥರ ಇದಾಗಿರುತ್ತಲ್ಲ, ಅವಾಗ ಏನಪ್ಪಾ ಏನ್ ಮಾಡೋದು, ಹಿಂಗಾಗೋಯ್ತಲ್ಲ ಅಂತ ಅನ್ಸಿರ್ತಿತ್ತು. ಆಗ ಹಾಡುಗಳನ್ನ ಕೇಳ್ತಿದ್ನಲ್ಲ, ಅವಾಗ ಒಂದೊಂದು ಬಹಳ ಪ್ರೇರಣೆ ಕೊಟ್ಟು, ಆಲ್ ಓಕೆ ಅಂತ ಒಬ್ರು ಹಾಡುಗಾರರಿದ್ದಾರೆ, ನೀವು ಕೇಳಿರ್ಬೋದು ಅವ್ರದ್ದು.
ಹೀಸ್ ಅ DJ ಆರ್ಟಿಸ್ಟ್ ಆಫ್ ಕನ್ನಡ ಇಂಡಸ್ಟ್ರಿ. ಅವ್ರದ್ದು ಗುಡ್ ಮಾರ್ನಿಂಗ್ ಅಂತ ಒಂದು ಸಾಂಗ್ ಇದೆ. ಸೊ ಆ ಸಾಂಗ್ ಅನ್ನ ಕೇಳಿದ್ಮೇಲೆ ನನ್ಗೆ ಮತ್ತೆ ಸ್ಫೂರ್ತಿ ಬಂತು. ಆಮೇಲೆ ಮತ್ತೆ ಎಂದು ಹಾಗಾಗ್ಲಿಲ್ಲ. ಸೊ ಇಷ್ಟ ಹೇಳ್ತಾ ನೆಕ್ಸ್ಟ್ ಟಾಪಿಕ್ ನಮ್ಮ ಅಧ್ಯಕ್ಷರಾದಂತ ಡಾಕ್ಟರ್ ಕಮಲಾಕರ್ ಅಚ್ರೇಕರ್ ಸರ್ ಅವರಿಗೆ ಕೊಡ ಬಯಸ್ತೀನಿ. ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ. ಟ್ರ್ಯಾಪ್ ಮಾಡೋದಕ್ಕೆ ನಿಮ್ನ. ಚಾಂಪಿಯನ್ ಅಲ್ಲ ಸರ್ ನೀವು, ಅದಕ್ಕೆ ಮತ್ತೆ. Describe a moment from a Dr. Rajkumar film that inspired you. ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರದ ಒಂದು ಕ್ಷಣವನ್ನು ವಿವರಿಸಿ, ಹಾಗೂ ಇದು ನಿಮಗೆ ಹೇಗೆ ಪ್ರೇರೇಪಿಸಿದೆ ಎಂದು ಹೇಳಿ ತಿಳಿಸಿ. ನಾನ್ ಚಿಕ್ಕವನಿದ್ದಾಗ ರಾಜ್ಕುಮಾರ್ ಅವರ ಪ್ರತಿಯೊಂದು ಚಿತ್ರವನ್ನು ನಾನು ನೋಡ್ತಾ ಇರ್ತಿದ್ದೆ. ಆ ಚಿತ್ರ ನೋಡ್ಬೇಕಾದ್ರೆ ಸಂಪೂರ್ಣನಾಗಿ ನಾನು ಕೂಡ ತಲ್ಲೀನಾಗಿ ಬಿಡ್ತಿದ್ದೆ. ಎಷ್ಟೋ ಸಲ ರಾಜ್ಕುಮಾರ್ ಅವ್ರು ನೋಡಿದಂತ ಅವ್ರು ನಟಿಸಿದಂತ ಚಿತ್ರವನ್ನ ನೋಡ್ಕೊಂಡು ಬಂದು ನನ್ನ ತಂಗಿಯೊಂದರಿಗೆ ಅವರಿಗೆ ಸಂಪೂರ್ಣ ಆ ಕಥೆಯನ್ನ ವರ್ಡ್ ಬೈ ವರ್ಡ್ ನಾ ಹೇಳ್ತಾ ಇರ್ತಿದ್ದೆ. ಅಂದ್ರೆ ಅಷ್ಟೊಂದು ತಲ್ಲೀನಾಗಿ ನಾನು ರಾಜ್ಕುಮಾರ್ ಅವರ ಒಂದು ಚಿತ್ರವನ್ನು ನೋಡ್ತಾ ಇರ್ತಿದ್ದೆ. ಅದರಲ್ಲಿ ನನಗೆ ತುಂಬಾ ಮೆಚ್ಚುಗೆ ಆಗ್ತಕ್ಕಂತ ಇದಂತಂದ್ರೆ ಅವ್ರದ್ದು ಈ ಭಕ್ತ ಕುಂಬಾರ ಆ ಒಂದು ಚಿತ್ರದಲ್ಲಿ ಮಾತ್ರ ನನಗೆ ಅದು ತುಂಬಾ ಪ್ರತಿಯೊಂದು ಕ್ಷಣದಲ್ಲಿ ಕೂಡ ಮೈಯಲ್ಲಿ ನನಗೆ ರೋಮಾಂಚನ ಕೊಡ್ತಾ ಇತ್ತು. ಅಂದ್ರೆ ಅವರು ಕೂಡ ಆ ಒಂದು ಪಾತ್ರದಲ್ಲಿ ಇಷ್ಟೊಂದು ತಲ್ಲೀನರಾಗಿ ಅವರು ಅದನ್ನ ಇಷ್ಟು ಸುಂದರವಾಗಿ ಚಿತ್ರಣವನ್ನು ಮಾಡಿದಾಗ ನಮಗೂ ನಮ್ಮ ನಿಜ ಜೀವನದಲ್ಲಿ ಕೂಡ ಹೀಗೆ ಅನ್ನೋ ಹಾಗೆ ನನಗೆ ಬರ್ತಾ ಇತ್ತು. ಬಟ್ ಆ ಭಕ್ತ ಕುಂಬಾರ ಇದರಲ್ಲಿ ಪ್ರತಿಯೊಂದು ಸನ್ನಿವೇಶಗಳು ತಮಗೆಲ್ಲ ಗೊತ್ತಿದೆ. ಅದರಲ್ಲೂ ಕೂಡ ಅವರು ಆ ತಮ್ಮ ಮಗುವನ್ನೇ ಅವ್ರನ್ನ ಆ ಕೆಸರಿನಲ್ಲಿ ಹಾಕಿ ಅವ್ರು ತಲ್ಲೀನರಾಗಿ ವಿಠ್ಠಲನನ್ನು ಪೂಜೆ ಮಾಡ್ತಾ ಇರೋ ಅದನ್ನು ಆ ಒಂದು ಕ್ಷಣ ನನಗೆ ನಿಜವಾಗ್ಲೂ ಅಂದ್ರೆ ಏಕಾಗ್ರತೆ ಅಂದ್ರೆ ಯಾವ ರೀತಿ ಇರಬೇಕು, ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಅಂದ್ರೆ ನಾನು ಒಂದು ಕೆಲಸವನ್ನು ಏಕಾಗ್ರತೆಯಿಂದ ಮಾಡ್ಬೇಕಾದ್ರೆ ನನಗೆ ಬೇರೆ ಯಾವುದರ ಬಗ್ಗೆಯೂ ಲಕ್ಷ್ಯ ಇರಲೇಬಾರ್ದು ಅಂತಕ್ಕಂತ ಒಂದು ಆ ಪಾಠವನ್ನ ನಾನು ಅವತ್ತಿನ ದಿವಸ ಆ ಒಂದು ಚಿತ್ರವನ್ನು ನೋಡ್ಕೊಂಡು ನನಗೆ ಕಲಿತೆ ಅಂತ ನಾನು ಹೇಳ್ತೇನೆ. ಸೊ ಇದರಿಂದ ಅವತ್ತಿನ ದಿವಸದಿಂದ ನಾನು ಮತ್ತೆ ನನ್ನ ಪ್ರತಿಯೊಂದು ಓದಿನಲ್ಲಿ ಆಗ್ಲಿ ಏನಾಗ್ಲಿ ಅದನ್ನ ಪ್ರತಿಯೊಂದು ಸಲ ಅದನ್ನೇ ನೆನಪಡ್ಕೊಳ್ತಾ ಇರ್ತಿದ್ದೆ. ನಾನು ಏಕಾಗ್ರತೆಯಿಂದ ಓದ್ಬೇಕು, ಏಕಾಗ್ರತೆಯಿಂದನೇ ಕೇಳಬೇಕು ಪ್ರತಿಯೊಂದು ಕಡೆ. ಹೀಗೆ ಮಾಡಿದ್ರೆ ಮಾತ್ರ ನಾನು ಯಶಸ್ವಿ ಆಗ್ತೇನೆ ಅಂತಕ್ಕಂಥ ಒಂದು ಈ ಪಾಠವನ್ನ ಈ ಒಂದು ರಾಜ್ಕುಮಾರ್ ಅವರು ನಟಿಸತಕ್ಕಂತ ಚಿತ್ರದಿಂದ ನಾನು ಕಲಿತೆ ಅಂತ ಹೇಳ್ತಾ ಪುನಃ ವೇದಿಕೆಯನ್ನ ನಂದೀಶ್ವರಿಗೆ ವಾಪಸ್ ಕೊಡ್ತಾ ಇದ್ದೆ. ಧನ್ಯವಾದಗಳು ಕಮಲಾಕರ್ ಅಚ್ರೇಕರ್ ಸರ್ ಅವರಿಗೆ. ಅದೇ ಒಂದು ಚಿತ್ರವನ್ನ ನಾನು ಕೂಡ ನೋಡಿದೀನಿ, ನೀವು ಕೂಡ ನೋಡಿದೀರಿ. ಆದ್ರೆ ಅದೇ ಒಂದು ಘಟನೆ ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಇಂದ ನೋಡ್ಬೋದು ನೀವು. ಅದ್ರಲ್ಲಿ ಆ ಮಗು ಮಣ್ಣಲ್ಲಿ ಇದೆ ಅಂತ ಅದು ಕೂಡ ಜ್ಞಾಪಕ ಇಲ್ಲದೆ ಹರಿಯ ಧ್ಯಾನದಲ್ಲಿಯೇ ತಲ್ಲೀನರಾಗಿ ಅದನ್ನ ನೋಡಿ ನೀವು ಏಕಾಗ್ರತೆ ಅಂದ್ರೆ ಹೀಗಿರ್ಬೇಕಪ್ಪ ಅಂತ ಅನ್ಕೋತಿರಲ್ಲ. ಅದು ನಿಮ್ಗೆ ಆ ರೀತಿ ಥಾಟ್ ಬಂದಿದೆ ಅಂತ ನನಗೆ ಆಶ್ಚರ್ಯ ಆಗತ್ತೆ. ಅಂದ್ರೆ ಐ ವುಡ್ ಹ್ಯಾವ್ ಥಾಟ್ ಇಟ್ ಇನ್ ಅ ವೆರಿ ಡಿಫ್ರೆಂಟ್ ಮ್ಯಾನರ್. ಆದ್ರೆ ಆ ಒಂದು ಥಾಟ್ ಬರ್ಲಿಕ್ಕೆ ನಾನಾಗಿದ್ರೆ ಅದು ಕಷ್ಟ ಸಾಧ್ಯ ಆಗಿರ್ತಿತ್ತು. ಅದಕ್ಕೆ ಪರ್ಸ್ಪೆಕ್ಟಿವ್ಸ್ ಬೇರೆ ಬೇರೆ ತರ ಇರುತ್ತೆ ಅಂತ ಗೊತ್ತಾಗ್ತಿತ್ತು. ನೆಕ್ಸ್ಟ್ ಈಗ ಒನ್ ಅಂಡ್ ಓನ್ಲಿ ಟಾಪಿಕ್ ಗೋಸ್ ಟು ಅವರ್ ಮೈ ಪರ್ಸನಲ್ ಫೇವರೇಟ್ ಟೋಸ್ಟ್ ಮಾಸ್ಟರ್ ಸೂರಜ್ ಸರ್. ನಂದಿ ಆಕ್ಚುಲಿ ಏನಂದ್ರೆ 5 ಗಂಟೆ 8 ನಿಮಿಷ ಆಗ್ಬಿಡಿದೆ ಅಲ್ಲ, ಸ್ವಲ್ಪ ಸಮಯ ಮೀರಿದೆ. ಹಾಗಾಗಿ ಸಾರಿ ನೆಕ್ಸ್ಟ್ ಹಾಗಾಗಿ ಇವತ್ತಿನ
ಮುಂದಿನ ಭಾಗಕ್ಕೆ ಹೋಗೋಣ ಅಂತ ನಂದೊಂದು ಆಲೋಚನೆ. ಅಲ್ಲ, ನೀವು ಒಬ್ಬರೇ ಉಳ್ದಿದ್ದೀರಾ ಮತ್ತೆ ಉಳಿದಿದ್ದೀನಿ ಸರಿ. ಏನ್ ಮಾಡೋದು ಸರ್? ನಮ್ಮ ಮಗಿನ ಸ್ವಿಮ್ಮಿಂಗ್ ಕರ್ಕೊಂಡು ಹೋಗ್ಬೇಕು 5:15ಗೆ, ಇಲ್ಲಾಂದ್ರೆ ಮಗಿ ಓಕೆ ಓಕೆ ನಮ್ ತಲೆ ಎಲ್ಲ ಕೆಡ್ಸ್ಬಿಡುತ್ತೆ ಅದಕ್ಕೆ. ಓಕೆ ಓಕೆ ಧನ್ಯವಾದಗಳು. ನಿಮ್ಗೆ ಇದೆಲ್ಲ ಇಷ್ಟ ಆಗಿರತ್ತೆ ಅಂತ ಅನ್ಕೊಂಡಿರ್ತೀನಿ, ಇಂದಿನ ಟೇಬಲ್ ಟಾಪಿಕ್ಸ್ ವಿಭಾಗ. ಈಗ ತಡ ಮಾಡದೆ ವೇದಿಕನ ಕಮಲಾಕರ್ ಸರ್ ಅವರಿಗೆ ಹಿಂದಿರುಗಿಸ್ತೀನಿ. ಸೂರಜ್ ಸೂರಜ್ ಅವರಿಗೆ ಟೋಸ್ಟ್ ಮಾಸ್ಟರ್ ಸೂರಜ್ ಅವರಿಗೆ ವೇದಿಕನ ಹಿಂದಿರುಗಿಸ್ತೀನಿ. ಧನ್ಯವಾದ ಟೋಸ್ಟ್ ಮಾಸ್ಟರ್ ನಂದೀಶ್ ಅವರೇ. ಸೊ ತಡ ಮಾಡದೆ ನಮ್ಮ ಸಭೆಯ ಮುಂದಿನ ಭಾಗ ಸಮಗ್ರ ಮೌಲ್ಯಮಾಪನಕ್ಕೆ ಹೋಗೋಣ. ಟೋಸ್ಟ್ ಮಾಸ್ಟರ್ ಮೋಹನ್ ಮೂರ್ತಿಗಳೇ, ವೇದಿಕೆ ನಿಮ್ದು. ಧನ್ಯವಾದ ಸೂರಜ್ ಅವರೇ. ಈಗ ಸಮಯ ಪಾಲನೆ ವರದಿ ಕೊಡ್ಬೇಕು ಅಂತ ರವಿಕುಮಾರ್ ಅವ್ರನ್ನ ವೇದಿಕೆ ಕರಿತೀನಿ. ಧನ್ಯವಾದಗಳು ಟೋಸ್ಟ್ ಮಾಸ್ಟರ್ ಮೋಹನ್ ಅವರೇ. ನಮ್ಮ ಸಿದ್ಧಪಡಿಸಿದ ಭಾಷಣ ಹಾಗೂ ನಮ್ಮ ಆಶುಭಾಷಣ ವಿಭಾಗದಲ್ಲೂ ಎಲ್ಲರೂ ನಿಗದಿತ ಸಮಯದಲ್ಲೇ ತಮ್ಮ ಮಾತುಗಳನ್ನ ಮುಗಿಸಿದ್ದಾರೆ. ಎಲ್ಲರೂ ಒಂದು ಸಮಯದ ಅರಿವು ಪರಿಪಾಲನೆ ಮಾಡಿದ್ದಾರೆ ಅಂತ ಹೇಳ್ತಾ ನಾನು ವೇದಿಕೆಯನ್ನು ಮರಳಿ ನಿಮ್ಗೆ ನೀಡ್ತಾ ಇದ್ದೇನೆ. ಧನ್ಯವಾದ ರವಿಕುಮಾರ್. ಈಗ ಸಮಗ್ರ ಮೌಲ್ಯಮಾಪನದ ಸಮಯ. ನಾನು ನಮ್ಮ ಇವತ್ತಿನ ಪ್ರಧಾನ ಭಾಷಣದ ಮೌಲ್ಯಮಾಪನ ಕೂಡ ನನ್ನ ಸಮಗ್ರ ಮೌಲ್ಯಮಾಪನದಲ್ಲೇ ಕವರ್ ಮಾಡ್ತೇನೆ. ಇವತ್ತಿನ ಸಭೆ ಸ್ವಲ್ಪ ತಡವಾಗಿ ಆರಂಭ ಆಯ್ತು, 3:38 ಅದು ಸ್ವಲ್ಪ ನಾವು ಗಮನ ಹರಿಸ್ಬೇಕು. ಎಂದಿನಂತೆ ಸೂರಜ್ ಅವರು ಒಂಥರ ವಿನೂತನವಾದ ಆರಂಭ ಕೊಟ್ರು. ಅದು ಎಸೆ ರೋಲ್ನ ಯೂಶುವಲಿ ಎಲ್ಲಾ ಟೋಸ್ಟ್ ಮಾಸ್ಟರ್ಗಳು ನಮ್ಮ ಸಭೆಲೂ ಕೂಡ ಒಂದು ಫಾರ್ಮಾಲಿಟಿ ತರ ಮಾಡ್ಬಿಟ್ಟಿದ್ವಿ ನಾವು. ಜಸ್ಟ್ ಒಂದು ಇದನ್ನ ಹೇಳೋದು, ಏನಂತಂದ್ರೆ ನಿಯಮಗಳನ್ನ ಹೇಳೋದು, ಆಮೇಲಿಂದ ಅಧ್ಯಕ್ಷರನ್ನ ಪರಿಚಯ ಮಾಡೋದು, ಇಷ್ಟನ್ನ ಮಾಡ್ಬಿಟ್ಟಿದ್ವಿ. ಅದನ್ನ ಸೂರಜ್ ಅವರು ಒಂದು ನೆಕ್ಸ್ಟ್ ಲೆವೆಲ್ ತಗೊಂಡೋದ್ರು ಅಂತಾನೆ ಹೇಳ್ಬೋದು. ಅದು ಸೂರಜ್ ಅವರ ಒಂದು ಸೃಜನಶೀಲತೆನ ತೋರ್ಸುತ್ತೆ. ಇದರಿಂದ ನಾವು ಕಲಿಬೇಕಾದಂತ ಪಾಠ ಏನಪ್ಪಾ ಅಂತಂದ್ರೆ, ಯಾವ ರೋಲ್ ಆದ್ರೂ ಸರಿ, ಅದರಲ್ಲಿ ಏನಂತ ನಾವು ಸ್ವಲ್ಪ ಯೋಚನೆ ಮಾಡಿ ಒಂದ್ ಸ್ವಲ್ಪ ಮೈಂಡ್ ನಾವು ಅಪ್ಲೈ ಮಾಡಿದ್ರೆ ಅದನ್ನ ಏನಂತಂದ್ರೆ ಬೇರೆ ರೀತಿ ವಿನೂತನವಾಗಿ ಎಲ್ಲರಿಗೂ ಒಂದು ಕನೆಕ್ಟ್ ಆಗುವಂಗೆ, ಎಂಗೇಜ್ ಆಗುವಂಗೆ ಆ ರೋಲ್ ನ ಪರ್ಫಾರ್ಮ್ ಮಾಡ್ಬೋದು ಅನ್ನೋದು ಒಂದು ಪಾಠ ಸೂರಜ್ ಅವರು ಅವರ ಎಸೆ ರೋಲ್ ಅಲ್ಲಿ ನಮಗ್ ಕಲ್ಸಿದ್ದು. ಸೂರಜ್ ಅವರು ತುಂಬಾ ಚೆನ್ನಾಗಿ ಓಪನ್ ಮಾಡಿದ್ರು, ಅವ್ರಿಗೆ ಧನ್ಯವಾದ. ಅದಾದ್ಮೇಲೆ ನಮ್ಮ ಅಚ್ರೇಕರ್ ಸರ್ ಇಂದಿನಂತೆ ಅಧ್ಯಕ್ಷೀಯ ಭಾಷಣದಲ್ಲಿ ಒಂದು ಒಳ್ಳೆ ಮೆಸೇಜ್ ಕೊಟ್ರು. ಅವರು ಒಂದು ಇವತ್ತಿನ ನಾವು ಈ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ನೋಡ್ತಾ ಇದೀವಿ, ಏನಂತಂದ್ರೆ ₹1 ಕೆಲಸ ಮಾಡ್ತಾರೆ, 99 ರೂಪಾಯಿ ಪ್ರಚಾರ ತಗೋತಾರೆ. ಸೊ ಆ ಒಂದು ವಿಷಯನ ತಗೊಂಡು ಅವರು ಒಂದು ಕತೆ ಹೇಳಿದ್ರು. ಸ್ವಾಮಿ ವಿವೇಕಾನಂದರ ಸಂಬಂಧಪಟ್ಟಂಗೆ ಒಂದು ಯಾವ ರೀತಿ ಒಂದು ಮುಂಗುಸಿ ಅರ್ಧ ಚಿನ್ನ ಆಗಿರ್ತದೆ, ಅರ್ಧ ನಾರ್ಮಲ್ ಆಗಿರ್ತದೆ ಅಂತ. ಇದು ಒಟ್ಟಾರೆ ಕತೆ ತುಂಬಾ ಚೆನ್ನಾಗಿದೆ. ಇದಕ್ಕೆ ಪಾಸಿಟಿವ್ ಸೈಕಾಲಜಿ ಅಂತ ಒಂದು ಸೈಕಾಲಜಿಯಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಆಲ್ಟ್ರೂಯಿಸಮ್ ಅಂತ. ಅಂದ್ರೆ ಪರಹಿತ ಚಿಂತನೆ. ಅದ್ರಲ್ಲಿ ಏನ್ ಮಾಡ್ತಾನೆ ಅಂತಂದ್ರೆ, ಅವನ ಬಗ್ಗೆ ಯೋಚನೆ ಮಾಡ್ದೇನೆ ಒಬ್ಬ ಮನುಷ್ಯ ಬೇರೆಯವರ ಒಳಿತನ್ನ ಏನಂತಂದ್ರೆ ಬಯಸ್ತಾನೆ, ಬೇರೆಯವರ ಒಳಿತಿಗೋಸ್ಕರ ಅವನ್ ಏನಂತಂದ್ರೆ ಕೆಲ್ಸಗಳನ್ನ ಮಾಡ್ತಾನೆ. ಆ ರೀತಿ ಮಾಡೋದ್ರ ಮೂಲಕ ಅದರಲ್ಲಿ ಆನಂದನ ಕಂಡ್ಕೋತಾನೆ. ಇದು ಏನಂತಂದ್ರೆ ಪರಹಿತ ಚಿಂತನೆ ಅಂತ ಕನ್ನಡದಲ್ಲಿ ಕರಿತೀವಿ, ಸೈಕಾಲಜಿ ಭಾಷೆಯಲ್ಲಿ ಆಲ್ಟ್ರೂಯಿಸಮ್ ಅಂತ ಕರಿತೀವಿ. ಸೊ ಇದು ಹೇಳಿದ್ರು ಅವರ ಇದರಲ್ಲಿ, ಆ ಮೆಸೇಜ್ ಇತ್ತು. ಇದು ನಾವೆಲ್ಲ ಕಲಿಬೇಕಾದಂತ ಪಾಠ. ಇದು ಒಳ್ಳೆ ಮೆಸೇಜ್ ಕೊಟ್ರು. ಅದು ಸ್ವಲ್ಪ ಸೀರಿಯಸ್ ಆಯ್ತು ಅಂತ ಅನ್ಸುತ್ತೆ ಅವ್ರಿಗೆ. ಅದಕ್ಕೆ ಏನಂದ್ರೆ ಕೊನೆಯಲ್ಲಿ ಒಂದ್ ಸಣ್ಣ ಹ್ಯೂಮರ್ ಇಂಟ್ರೊಡ್ಯೂಸ್ ಮಾಡಿದ್ರು. ಒಳ್ಳೆ ಒಂದು ಸೈನ್ ಆಗದೆ ಇರೋ ಚೆಕ್ ನ ಏನಂತಂದ್ರೆ ಬಗ್ಗೆ ಮಾತಾಡಿದ್ರು. ನೆಕ್ಸ್ಟ್ ಟೈಮ್ ನಾನು ಅಚ್ರೇಕರ್ ಸರ್ ಹತ್ರ ಚೆಕ್ ಇಸ್ಕೋಬೇಕಾದ್ರೆ ಕ್ಲೀನ್ ಆಗಿ ಅವ್ರ ಸೈನ್ ಎಲ್ಲ ವೆರಿಫೈ ಮಾಡಿ ಇಸ್ಕೋತೀನಿ. ಸೊ ಅಲ್ಲಿಂದ ಮುಂದೆ ನಮ್ಮ ಸೂರಜ್ ಅವರು TM ಮೋಡಿ ತಗೊಂಡ್ರು. ಸೂರಜ್ ಅವರು TM ಮೋಡಿ ನಮ್ಗೆ ಒಂದು 3 ದಿವಸ 4 ದಿವಸದ ಕೆಳಗಡೆನೆ ಇದು ಕೊಟ್ಟಿದ್ರು. ಏನಂತಂದ್ರೆ ಇದ್ರ ಬಗ್ಗೆ ಲಾಸ್ಟ್ ವೀಕೆ ನಾವು ಡಿಸ್ಕಸ್ ಮಾಡಿದ್ವಿ, ಈ ಬುಕ್ ಬಗ್ಗೆ ಮಾಡೋಣ ಅಂತ. ಬುಕ್ದು ಅನಿಸಿಕೆಗಳು ಹೇಳ್ಬೇಕಾಗಿತ್ತು, ಅದನ್ನ TM ಮೋಡಿ ಮಾಡ್ತೀನಿ ಅಂತ ಒಂದ್ 3-4 ದಿವಸದ ಕೆಳಗಡೆ ಹೇಳಿದ್ರು. ಸೊ ಅವರು TM ಮೋಡಿ ಮಾಡ್ತೀನಿ ಇದನ್ನ ಅಂತ ಅಂದ್ಮೇಲೆ, ಈಗ ಏನಂದ್ರೆ ನಾನ್ ಜನರಲ್ ಇವ್ಯಾಲ್ಯೂಯೇಷನ್ ತಗೊಂಡೆ. ಅದು ತಡಿಯಪ್ಪ ಈ ಬುಕ್ ನಾನೊಂದ್ ಸ್ವಲ್ಪ ಓದ್ಬಿಡ್ಬೇಕು ಅಂತ ಅಂದ್ಬಿಟ್ಟು ನಾನು ಈ ಬುಕ್ ತಗೊಬಂದು ಒಂದ್ ಅರ್ಧ ಓದ್ದೆ ನೆನ್ನೆ. ಈ ಬುಕ್ ಅವರು ಇದ್ ಮಾಡಿದ್ದು ಇಂಕಾ ನಾಗರಿಕತೆ ಇರ್ಬೋದು, ಅಥವಾ ಪೆರು ಬಗ್ಗೆ ಒಂದು ಹಿಸ್ಟ್ರಿ ಇರ್ಬೋದು.
ಅದೆಲ್ಲಾನು ಈ ಬುಕ್ಕಲ್ಲಿ ಇದೆ. ಈ ಬುಕ್ ಓದ್ತಾ ಓದ್ತಾ ನನ್ಗೆ ಇದೆಲ್ಲ ಓದಿದಿನಲ್ಲ ಮೊದ್ಲು ಅಂತ ಅನ್ನಿಸ್ತು ನನ್ಗೆ. ಆಮೇಲಿಂದ ಗೊತ್ತಾಗಿದ್ದೇನಂದ್ರೆ ಅದು ಪೂರ್ಣಚಂದ್ರ ತೇಜಸ್ವಿ ಅವ್ರದ ಮಿಲೇನಿಯಂ ಸೀರೀಸ್ ಅಲ್ಲಿ 9ನೇ ಬುಕ್ ಅದು. ಅದು ದೇಶ ವಿದೇಶ ಒಂದು ಅಂತ ಬರ್ತದೆ, ಅದರಲ್ಲಿ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿದ್ದಾರೆ. ಸೊ ಈಗ ಸೂರಜ್ ಅವರು ಏನ್ ಕೆಲಸ ಮಾಡಿದ್ರಂದ್ರೆ, ಈಗ ನಮ್ಗೆ ಈ ಬುಕ್ನು ಓದ್ಬೇಕು, ಯಾವ್ದು ಪೆರುವಿನ ಪವಿತ್ರ ಕಣಿವೆಯಲ್ಲಿ, ಈಗ ಮಿಲೇನಿಯಂ ಸೀರೀಸ್ ಅದನ್ನು ಇನ್ನೊಂದ್ಸತಿ ಓದ್ಬೇಕು. ಒಟ್ನಲ್ಲಿ ಏನಪ್ಪಾ ಅಂತಂದ್ರೆ ಅವ್ರು ಹಾಳಾಗೋದಲ್ದೆ ನಮ್ನು ಹಾಳು ಮಾಡಿದ್ರು. ಸೊ ಅದು ಸೂರಜ್ ಅವ್ರು ಮಾಡಿದ್ ಇವತ್ತು. ಇದ್ರಲ್ಲಿ ನಂಗೆ ಸೂರಜ್ ಅವ್ರದ್ದು ಬಹಳ ಇಷ್ಟ ಆಗಿದ್ದೇನಂತಂದ್ರೆ, ಈ ರೀತಿ ಒಂದು ಸಾಹಿತ್ಯಿಕವಾಗಿ ಉತ್ತಮ ಮಟ್ಟದಲ್ಲಿರುವಂತ ಪ್ರವಾಸ ಕಥನಗಳು ಅಥವಾ ಇನ್ನೊಂದು ಯಾವುದೇ ಒಂದು ಪುಸ್ತಕನ ತಗೊಬಂದು TM ಮೋಡಿ ಥೀಮ್ಗೆ ಅಳವಡಿಸೋದು ಕಷ್ಟ ಇದೆ. ಯಾಕಂದ್ರೆ ನಾನು ಇದು ಓದ್ತಾ ಇದ್ದೆ, 2 ಚಾಪ್ಟರ್ ಓದ್ದಾಗ್ಲೇ ನನ್ಗೆ ಅನಿಸ್ತು ಇದು 2 ಚಾಪ್ಟರ್ ಅಲ್ಲೇ ಏನಂತಂದ್ರೆ ಒಂದು 4 TM ಮೋಡಿ ಥೀಮ್ಗಾಗುವಷ್ಟು ಕಂಟೆಂಟ್ ಇದೆ ಅದರಲ್ಲಿ. ಸೊ ಇದನ್ನ ಹೆಂಗ್ ಮಾಡ್ತಾರೆ ಅಂತ. ಬಟ್ ಸೂರಜ್ ಅವರು ಕರೆಕ್ಟ್ ಆಗಿ ಯಾವ್ದು ಕನೆಕ್ಟ್ ಆಗುತ್ತೆ ಮತ್ತೆ ಯಾವ್ದು ಕುತೂಹಲ ಬರುತ್ತೆ ಆ ಒಂದು ಅಧ್ಯಾಯಗಳನ್ನ ಚೆರಿ ಪಿಕ್ ಮಾಡಿ ನಮ್ಗೆಲ್ಲ ಏನಂತಂದ್ರೆ ಎಂಗೇಜಿಂಗ್ ಆಗಿ ಇರೋ ತರ ನೋಡ್ಕೊಂಡ್ರು ಒಟ್ಟಾರೆ ಈ ಸಭೆ. ಅದು ತುಂಬಾ ಚೆನ್ನಾಗಿ ಬಂತು. ಮತ್ತೆ ಪುಸ್ತಕದ ಬಗ್ಗೆ ಒಂದ್ ಸ್ವಲ್ಪ ಕಿರು ಪರಿಚಯನೂ ಕೊಟ್ಟಂಗಾಯ್ತು. ಇದರಿಂದ ಪುಸ್ತಕನ ಓದೋದಕ್ಕೆ ಪ್ರೇರೇಪಣೆ ಆದಂಗೂ ಆಯ್ತು. ಇದು ಅವರ ಒಂದು ಟೋಸ್ಟ್ ಮಾಸ್ಟರ್ ಅನುಭವ ಇರ್ಬೋದು ಅಥವಾ ಅವರ ಸೃಜನಶೀಲತೆ ಇರ್ಬೋದು, ಇದೆಲ್ಲಾನು ತೋರಿಸುತ್ತೆ. ಆ TM ಮೋಡಿ ಥೀಮ್ ನನ್ಗೆ ಓವರ್ ಆಲ್ ನನ್ಗೆ ತುಂಬಾ ಇಷ್ಟ ಆಯ್ತು. ಇದನ್ನ ನಡ್ಸ್ಕೊಟ್ಟಂತಹ ಸೂರಜ್ ಅವ್ರಿಗೆ ಧನ್ಯವಾದ. ಅದಾದ್ಮೇಲೆ ನಮ್ಮ ಇವತ್ತಿನ ಹೈಲೈಟ್ ಅಂತ ಹೇಳ್ಬೋದು ಕೀನೋಟ್ ಸ್ಪೀಚ್. ಹಲವು ನಮ್ಮ ಉಮಾನಾಥ್ ಸರ್ ಹಲವು ವಿಷಯಗಳನ್ನ ಇದರಲ್ಲಿ ಕವರ್ ಮಾಡಿದ್ರು. ನಾನು ಅದನ್ನ ನೋಟ್ ಮಾಡ್ಕೋತಾ ಇದ್ದೆ. ಒಂದೇನಂದ್ರೆ ಅವರ ಒಂದು ಚಿಕ್ಕದ್ರಲ್ಲಿ ಯಾವ ರೀತಿ ನಮ್ಗೆ ಅದ್ ತಿಳುವಳಿಕೆ ಇಲ್ಲದೆ ಇರ್ಬೇಕಾದ್ರೆ ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ಇದೆಯಾ ಅನ್ನೋದನ್ನ ಹೇಳ್ತಾ, ಯಾವ ರೀತಿ ಒಂದು ಅವರ ಒಂದು ಅಭಿಪ್ರಾಯಗಳನ್ನ ನಮ್ ತಲೆ ಒಳಗೆ ತುಂಬ್ತಾರೆ ಅನ್ನೋದನ್ನ ಹೇಳಿದ್ರು. ಆಮೇಲಿಂದ ಇವತ್ತಿನ 21ನೇ ಶತಮಾನದಲ್ಲಿ ಯಾವ ರೀತಿ ಬದಲಾವಣೆ ಆಗಿದೆ, ಯಾವ್ದಕ್ಕೆ ಜಾಬ್ಗೆ ಸಂಬಂಧಪಟ್ಟಂಗೆ, ಉದ್ಯೋಗಕ್ಕೆ ಸಂಬಂಧಪಟ್ಟಂಗಿರ್ಬೋದು ಅಥವಾ ದುಡ್ಡನ್ನ ಉಳ್ಸೋದಕ್ಕೆ ಸಂಬಂಧಪಟ್ಟಂಗಿರ್ಬೋದು, ಆಮೇಲಿಂದ ಬಿಸ್ನೆಸ್ಗೆ ಸಂಬಂಧಪಟ್ಟಂಗಿರ್ಬೋದು, ಯಾವ ರೀತಿ 21ನೇ ಶತಮಾನದಲ್ಲಿ ಬದಲಾವಣೆ ಆಗಿದೆ ಅದನ್ನ ಅವ್ರು ಹೇಳಿದ್ರು. ಮತ್ತೆ ಏನಂತಂದ್ರೆ ಮೊದ್ಲು ಏನಿತ್ತು ಈಗ ಏನಾಗಿದೆ ಅದನ್ನ ಏನಂದ್ರೆ ಅವ್ರು ಎಕ್ಸ್ಪ್ಲೈನ್ ಮಾಡಿದ ರೀತಿ ನನ್ಗೆ ಇಷ್ಟ ಆಯ್ತು. ಅದ್ರ ಜೊತೆಗೆ ನಾವು ಈ 21ನೇ ಶತಮಾನದಲ್ಲಿ ಈ ವಿಷಯಗಳಿಗೆ ಸಂಬಂಧಪಟ್ಟಂಗೆ, ಯಾವುದು ಹಣಕ್ಕೆ ಸಂಬಂಧಪಟ್ಟಂಗಿರ್ಬೋದು, ಉದ್ಯೋಗಕ್ಕೆ ಸಂಬಂಧಪಟ್ಟಂಗಿರ್ಬೋದು ಅಥವಾ ಉದ್ದಿಮೆಗಳಿಗೆ ಸಂಬಂಧಪಟ್ಟಂಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಗೆ ಏನೇನ್ ಮಾಡ್ಬೇಕು, ಏನೇನ್ ಬದಲಾವಣೆಗಳನ್ನ ಮಾಡ್ಕೋಬೇಕು ಈ 21ನೇ ಶತಮಾನದಲ್ಲಿ ಅನ್ನೋ ವಿವರಗಳನ್ನು ಅವರು ಕೊಟ್ರು. ಇದು ಒಟ್ಟಾರೆ ಅದರದ ಈ ಫ್ಲೋ ಏನಿದೆ ಬಿಗಿನಿಂಗ್ ಇಂದ ಕೊನೆವರೆಗೂ ಅದು ಚೆನ್ನಾಗಿತ್ತು. ಹಲವಾರು ಮಾಹಿತಿಗಳನ್ನ ಕೊಟ್ರು ಅವರು. ಜೊತೆಗೆ ಏನಂದ್ರೆ ಸಕ್ಸಸ್ ಅಂದ್ರೆ ಏನು, ಈ 21ನೇ ಶತಮಾನದಲ್ಲಿ ಸಕ್ಸಸ್ ಅಂದ್ರೆ ಏನು, ಯಾವ ರೀತಿ ಇರಬೇಕು ಅನ್ನೋದನ್ನು ಹೇಳಿದ್ರು. ಅದೆಲ್ಲ ಒಟ್ಟಾರೆ ನನ್ಗೆ ತುಂಬಾ ಇಷ್ಟ ಆಯ್ತು. ನನ್ಗೆ ಈ ಭಾಷಣ, ಇದು ಯಾವುದು ಕೀನೋಟ್ ಸ್ಪೀಚ್, ಇದ್ರಲ್ಲಿ ನನ್ಗೆ ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಬೋದು ಅಂತ ಅನ್ಸಿದ್ ಅಂತಂದ್ರೆ, ಈ ಭಾಷಣದ ಒಂದು ಮಾರ್ಗಸೂಚಿ ಏನಪ್ಪಾ ಅಂತಂದ್ರೆ ಎಂಗೇಜ್ ಮಾಡ್ಬೇಕು ಸಭಿಕರನ್ನ. ಈ ಭಾಷಣ 22 ನಿಮಿಷ ಇದೆ. ಈಗ ಏನಾಗುತ್ತೆ, ಒಬ್ಬ ಮನುಷ್ಯನ್ಗೆ ಒಂದು ಅಟೆನ್ಷನ್ ಸ್ಪ್ಯಾನ್ ಅಂತ ಇರ್ತದೆ. ಸೊ ಈ 22 ನಿಮಿಷನು ಅವನ ಅಟೆನ್ಷನ್ ನ ಹಿಡ್ಕೋಬೇಕಲ್ಲ. ಸೊ ಅಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಬೇಕಂತ ಅನಿಸ್ತು ನನ್ಗೆ. ಯಾವ ರೀತಿ ಅಂತಂದ್ರೆ, ಮೊದಲನೇದೇನಂದ್ರೆ ಇಷ್ಟೆಲ್ಲ ವಿಷಯಗಳನ್ನ ಹೇಳ್ಬೇಕಾದ್ರೆ ಒಂದ್ ಸ್ವಲ್ಪ ಸ್ಟೋರಿಗಳು ಬೇಕು. ಒಂದು ಇದ್ರಲ್ಲಿ ಸ್ಟೋರಿಗಳ ಸಂಖ್ಯೆನೆ ತುಂಬಾ ಕಡಿಮೆ ಇತ್ತು. ಅದರಲ್ಲಿ ಒಂದು ಎಂಗೇಜಿಂಗ್ ಎಲಿಮೆಂಟ್ ಅಂತ ಇದ್ದಿದ್ದು ಬಿಗಿನಿಂಗ್ ಅಲ್ಲಿ ಎಲ್ರು ಕಣ್ಮುಚ್ಚಕ್ ಹೇಳಿದ್ರಲ್ಲ, ಅದು ಎಂಗೇಜಿಂಗ್ ಆಗಿತ್ತು. ಅದೊಂದು ಫಸ್ಟ್ ಪಾರ್ಟ್. ಆಮೇಲಿಂದ ಅವರು ಯಾವಾಗ ಅವರು ಇನ್ಫಾರ್ಮೇಶನಲ್ ಕಂಟೆಂಟ್ ನ ಹೇಳೋದಕ್ ಸ್ಟಾರ್ಟ್ ಮಾಡಿದ್ರು, ಅಲ್ಲಿಂದ ಏನಾಗುತ್ತೆ, ಸ್ಟೋರಿಗಳ ಮೂಲಕ ಇವನ್ನ ಹೇಳಿದಾಗ ಏನಾಗುತ್ತೆ, ನಮ್ಗೆ ಆಡಿಯನ್ಸ್ಗೆ ಸಭಿಕರಿಗೆ ಈಸಿಯಾಗಿ ಕನೆಕ್ಟ್ ಆಗತ್ತೆ. ನಾನೊಂದು ಟೋಸ್ಟ್ ಮಾಸ್ಟರ್ ಇದರಲ್ಲೇ LDP ಅಂತ ಒಂದಿತ್ತು, ಲೀಡರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ, ಅಲ್ಲಿ ಟ್ರೈನಿಂಗ್ ಹೋಗಿದ್ದೆ. ಅವ್ರು ಕೀನೋಟ್ ಸ್ಪೀಚ್ ಟ್ರೈನರ್ ಒಬ್ರು ಬಂದಿದ್ರು. ಅವ್ರು ಹೇಳ್ತಾರೆ ನನ್ಗೆ, ಅಂದ್ರೆ ನಮ್ಗೆ ಯಾರು ಆ ಟ್ರೈನಿಂಗ್ ಹೋಗಿದ್ದಾರೆ ಅವರು, ಎವ್ರಿ 5 to 7 minutes ನಮ್ಮ ಸ್ಪೀಚ್ ಅಲ್ಲಿ ಒಂದು ಸ್ಟೋರಿ ಇರಬೇಕು. ಅವಾಗ ಏನಂತಂದ್ರೆ ಸಭಿಕರನ್ನ ಅಟೆನ್ಷನ್ ನಾವು ಗ್ರ್ಯಾಬ್ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ರು. ಅದು ಬಹುಶಃ ಇದು ಇಲ್ಲಿ ಸ್ವಲ್ಪ ಉಮಾನಾಥ್ ಸರ್ ಅದನ್ನ ಅಳವಡಿಸ್ಕೋಬೇಕಾಗತ್ತೆ ಅಂತ ಅನ್ಸುತ್ತೆ.
ಅದು ಬಿಟ್ರೆ ಅವರು ಸ್ವಲ್ಪ ವೋಕಲ್ ವೆರೈಟಿ ಇದನ್ನು ಸ್ವಲ್ಪ ತಗೋ ಬರ್ಬೇಕಂತ ಅನ್ಸುತ್ತೆ. ಅಂದ್ರೆ ಅವ್ರು ಹೇಳಿದ ಇನ್ಫಾರ್ಮೇಶನ್ ಇದರಲ್ಲಿ ವೋಕಲ್ ವೆರೈಟಿಗೆ ಜಾಗ ಇರಲಿಲ್ಲ, ಬಟ್ ಒಂದ್ ಸ್ವಲ್ಪ ಟ್ರೈ ಮಾಡ್ಬೇಕು, ಅದನ್ನ ಸ್ವಲ್ಪ ಮಾಡಿಫೈ ಮಾಡಿ ವೋಕಲ್ ವೆರೈಟಿನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಅವರು ಟ್ರೈ ಮಾಡ್ಬೇಕಂತ ನನ್ಗೆ ಅನ್ಸುತ್ತೆ. ಒಂದ್ ಕಡೆ ಅವ್ರು ಟ್ರೈ ಮಾಡಿದ್ರು, ಏನಂತಂದ್ರೆ ಮುಂದಕ್ಕೆ ಏನಾಗ್ಬೇಕಂತ ಇದೆಯಾ ಅನ್ನೋದನ್ನ ಅವ್ರು ಬೇರೆ ಒಂದು ಟೋನ್ ಅಲ್ಲಿ ಹೇಳೋದಕ್ಕೆ ಟ್ರೈ ಮಾಡಿದ್ರು. ಅದೊಂದು ಟ್ರೈ ಮಾಡಿದ್ರು ಅವರು. ಬಟ್ ಇನ್ನೊಂದ್ ಸ್ವಲ್ಪ ವೋಕಲ್ ವೆರೈಟಿ ಬೇಕು, ಅವಾಗ ಏನಾಗುತ್ತೆ ನಮ್ಗೆ ಸಭಿಕರಿಗೆ ನೋಡೋರ್ಗೆ ಒಂದ್ ಸ್ವಲ್ಪ ಎಂಗೇಜಿಂಗ್ ಆಗಿರುತ್ತೆ ಅಂತ ಹೇಳ್ತೀನಿ. ಇದು ಎರಡು ನಾನು ಇಂಪ್ರೂವ್ಮೆಂಟ್ ನೋಟ್ ಮಾಡ್ಕೊಂಡಿರೋದು. ಆಮೇಲೆ ಇನ್ನೊಂದು ಏನಂದ್ರೆ ಏನ್ ಹೇಳಿದ್ರು ಅವರು, ಈ ಚಿಕ್ಕದ್ರಿಂದ ಇದೆಲ್ಲ ಹೇಳಿರ್ತಾರೆ, ಆಮೇಲಿಂದ ನಾವ್ ಏನ್ ಆಗ್ತೀವಿ ಅಂತಂದ್ರೆ ವಿ ಬಿಕಮ್ ಪವರ್ ಪಾಯಿಂಟ್ ಸ್ಪೆಷಲಿಸ್ಟ್ ಅಂತ ಹೇಳಿದ್ರು. ಆಮೇಲಿಂದ ಡೈರೆಕ್ಟ್ ಆಗಿ ಒಂದು ರಿಸರ್ಚ್ ಹೋಗ್ಬಿಟ್ರು ಅವರು. ಅಲ್ಲಿ ಸ್ವಲ್ಪ ಸ್ಮೂತ್ ಟ್ರಾನ್ಸಿಷನ್ ಬರ್ಬೇಕಾಗಿತ್ತು ಅಂತ ಅನ್ನಿಸ್ತು. ಅದು ಸ್ವಲ್ಪ ಡಿಸ್ಕನೆಕ್ಟ್ ಆಯ್ತದು ಅಲ್ಲಿಂದ ಬರ್ಬೇಕಾದ್ರೆ. ಸೊ ಇವಿಷ್ಟು ಏನು ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಏನಂತಂದ್ರೆ ನಾನು ನೋಟ್ ಮಾಡ್ಕೊಂಡಿರೋದು. ಇದು ಒಟ್ಟಾರೆ ನನ್ಗೆ ಈ ಭಾಷಣ ಇಷ್ಟ ಆಯ್ತು. ಮತ್ತೆ ಹಲವು ಒಂದು ಧನಾತ್ಮಕ ವಿಚಾರಗಳನ್ನ ಹೇಳಿದ್ರು, ಮತ್ತೆ ಎಲ್ಲರಿಗೂ ಕನೆಕ್ಟ್ ಆಗುವಂಥದ್ದು. ಈಗ ಇದೆಲ್ಲ ನಮ್ ಜೀವನದಲ್ಲಿ ಆಗಿರೋದು. ಈಗ ನಮ್ನು ಕೇಳಿರ್ತಾರೆ, ಏನಂದ್ರೆ ಚಿಕ್ಕದ್ರಲ್ಲಿ ಏನಾಗ್ತೀಯ ಅಂತ ಅನ್ಕೊಂಡು, ಮತ್ತೆ ನಾವು ಕಾರ್ಪೊರೇಟ್ ಜಾಬ್ ಅಲ್ಲಿ ನಾವು ಸ್ಟ್ರಗಲ್ ಮಾಡ್ತಾ ಇದ್ವಿ, ಬಿಸ್ನೆಸ್ ಮಾಡೋ ಇದರಲ್ಲಿ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ನಾವು ಯಾವ್ದಕ್ ಆದ್ಯತೆ ಕೊಡ್ಬೇಕು, ಯಾವ್ದಕ್ ಕೊಡಬಾರ್ದು ಅನ್ನೋ ಹಲವು ವಿಚಾರಗಳು ಇದರಲ್ಲಿ ಇತ್ತು. ಒಟ್ಟಾರೆ ಭಾಷಣ ಚೆನ್ನಾಗಿ ಬಂತು. ಉಮಾನಾಥ್ ಸರ್ಗೆ ಧನ್ಯವಾದ. ಅಲ್ಲಿಂದ ಮುಂದೆ ನಮ್ಮ ಇವರು ನಂದೀಶ್ ಕಮಾರ್ ಅವರು ಆಶುಭಾಷಣ ಇದನ್ನ ನಡೆಸ್ಕೊಟ್ರು. ಒಂದ್ ಸಣ್ಣ ವಿವರಣೆಯೊಂದಿಗೆ ಅವರು ಶುರು ಮಾಡಿದ್ರು, ಆಶುಭಾಷಣ ಅಂದ್ರೆ ಏನಾಗತ್ತೆ, ಯಾವ ತರ ಇರುತ್ತೆ ಅಂತ. ಅದರಲ್ಲಿ ನನಗೆ ಅವ್ರು ಕೊಟ್ಟಂತ ಟಾಪಿಕ್ಗಳು ಇಷ್ಟ ಆಯ್ತು. ಯಾಕಂದ್ರೆ ಯೂಶುವಲಿ ಏನಂದ್ರೆ ನಾವು ರಾಜ್ಕುಮಾರ್ ಅಂತ ಒಬ್ರನ್ನ ತಗೊಂಡು ಇದ್ ಮಾಡಿದಾಗ ಒಂದು ಕಾಮನ್ ಟಾಪಿಕ್ಗಳಿಗೆ ಹೋಗ್ಬಿಡ್ತೀವಿ, ಒಂದು ಜನಪ್ರಿಯ ಟಾಪಿಕ್ಗಳಿಗೆ. ಯಾವ ತರ ಅಂದ್ರೆ ಅವ್ರ ಫಿಲಂ ಬಗ್ಗೆ ಇರ್ಬೋದು, ಅಥವಾ ಅವರ ಹಾಡುಗಳ ಬಗ್ಗೆ ಇರ್ಬೋದು, ಇದ್ರ ಬಗ್ಗೆ. ಬಟ್ ಅವರು ರಾಜ್ಕುಮಾರ್ ಅವ್ರ ಜೀವನ ನಮ್ಮ ಮೇಲೆ, ನಮ್ಮ ಜೀವನದಲ್ಲಿ ಯಾವ ರೀತಿ ಪ್ರೇರೇಪಣೆ ಮಾಡಿದೆ ಅನ್ನೋದನ್ನ ತಿಳ್ಕೊಳ್ಳುವಂತ ಒಂದು ಟಾಪಿಕ್ಗಳನ್ನ ಕೊಟ್ಟರು. ಸ್ವಲ್ಪ ಒಂಚೂರು ಕಾಂಪ್ಲೆಕ್ಸಿಟಿ ಇತ್ತು, ಬಟ್ ಇಲ್ಲಿರೋರೆಲ್ಲ ಒಬ್ರು ಸೀನಿಯರ್ ಇರೋದ್ರಿಂದ ಟೋಸ್ಟ್ ಮಾಸ್ಟರ್ ಇದ್ರಲ್ಲಿ ಆ ತರ ಸ್ವಲ್ಪ ಮಾಡ್ಬೇಕಾಗತ್ತೆ. ಸೊ ಅದು ಚೆನ್ನಾಗಿ ನಡ್ಸ್ಕೊಟ್ರು, ಮತ್ತೆ ಎಲ್ಲರೂ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು. ರವಿಕುಮಾರ್ ಅವ್ರು ಇರ್ಬೋದು, ಉಮಾನಾಥ್ ಸರ್ ಇರ್ಬೋದು, ನಮ್ಮ ಗೆಸ್ಟ್ ಸಚೇತನ್ ಅವ್ರು ಇರ್ಬೋದು, ಎಲ್ಲರೂ ಚೆನ್ನಾಗಿ ಮಾತಾಡಿದ್ರು. ಅದರಲ್ಲಿ ನನಗೆ ಇಷ್ಟ ಆಗಿದ್ದೇನಂತಂದ್ರೆ ಸಚೇತನ್ ಅವ್ರದ್ದು. ಸಚೇತನ್ ಅವರು ಅವ್ರಿಗೆ ಏನ್ ಹೇಳಿದ್ರು ಅಂದ್ರೆ, ಯಾವ್ದು ಅವರು ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾ ಅವ್ರದ್ದು ಯಾವ ಗುಣ ನೀವು ಇಷ್ಟ ಆಗತ್ತೆ ಅಂತ ಏನೋ ಒಂದು ಟಾಪಿಕ್ ಬಂತು. ಅದರಲ್ಲಿ ಅವರು ಹೇಳಿದ್ದೇನಂತಂದ್ರೆ, ಅವ್ರು ಕೇವಲ ಯಾವ್ದೋ ಒಂದು ಕ್ಷೇತ್ರನ ಆಯ್ದುಕೊಂಡು ಆ ಕ್ಷೇತ್ರದ ಕಡೆನೆ ಏನಂತಂದ್ರೆ ಗಮನ ಕೊಡ್ತಾ ಇದ್ರೆ ಅದರಲ್ಲಿ ಉತ್ತುಂಗಕ್ಕೆ ಹೋಗ್ಬೋದು ಅಂತ ಒಂದು ಒಳ್ಳೆ ಒಂದು ಅಬ್ಸರ್ವೇಶನ್ ಹೇಳಿದ್ರು ಅವರು. ಅದು ನಮ್ಗೆಲ್ಲ ಒಂಥರ ಮಾದರಿನೇ ಅಂತ ಹೇಳ್ಬೋದು. ಯಾಕಂದ್ರೆ ನಾವು 100 ಪ್ರಿಯಾರಿಟಿಗಳನ್ನ ಇಟ್ಕೊಬಿಟ್ಟಿರ್ತೀವಿ. ಈಗ ನಮ್ ಕಡೆ ಒಂದು ಮಾತು ಹೇಳ್ತಾರೆ, ಏನಂದ್ರೆ 10 ಕಡೆ ನೀನು 10 ಅಡಿ ತೆಗೆದ್ರ ಬದಲು ಒಂದ್ ಕಡೆ 100 ಅಡಿ ತೆಗೆದ್ರೆ ನೀರ್ ಬರ್ತದೆ ಅಂತ. ಸೊ ಆ ತರದ್ದೊಂದು ಇದು ನಮ್ಮ ಮೆಂಟಲ್ ಎನರ್ಜಿ ಎಲ್ಲದ್ರ ಕಡೆ ಡಿಸ್ಟ್ರಿಬ್ಯೂಟ್ ಆಗಿ ನಾವು ಯಾವ್ದ್ರಲ್ಲೂ ಏನು ಮಾಡಕ್ಕಾಗಲ್ಲ. ಇದೊಂಥರ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅನ್ನೋ ತರ. ಆ ಪರ್ಸ್ಪೆಕ್ಟಿವ್ ಇಂದ ಅದು ಒಳ್ಳೆ ಒಂದು ಮೆಸೇಜ್ ಇತ್ತು ಅವರ ಆಶುಭಾಷಣದಲ್ಲಿ, ಸಚೇತನ್ ಅವರ ಆಶುಭಾಷಣದಲ್ಲಿ ಅಂತ. ಮತ್ತೆ ಅಚ್ರೇಕರ್ ಸರ್ ಅವ್ರು ಮಾತಾಡಿದ್ದು ಒಂಥರ ಇಂಟ್ರೆಸ್ಟಿಂಗ್ ಆಗಿತ್ತು. ಇವ್ರು ಹೇಳಿದ್ದು ಯಾರು ನಮ್ಮ ನಂದೀಶ್ ಅವ್ರು ಅಲ್ಲೇ ಹೇಳಿದ್ರು, ನಾನು ಆ ತರ ಯೋಚನೆ ಮಾಡ್ತಿರ್ಲಿಲ್ಲ ಭಕ್ತ ಕುಂಬಾರ ಇದರಲ್ಲಿ ಏಕಾಗ್ರತೆ ಬಗ್ಗೆ ಮಾತಾಡಿದ್ದು ಬಗ್ಗೆ ಅಂತ. ನನ್ಗೂ ಆ ಥಾಟ್ ಬಂದಿರಲಿಲ್ಲ ಇದುವರೆಗೂ. ಹೌದಲ್ಲ, ಈ ಸಿನಾರಿಯೋನ, ಈ ಸೀನ್ ನಾವು ಈ ತರನು ಇಂಟರ್ಪ್ರೆಟ್ ಮಾಡ್ಬೋದಲ್ಲ, ಏಕಾಗ್ರತೆ ಆ ಲೆವೆಲ್ ಏಕಾಗ್ರತೆ ಅಚೀವ್ ಮಾಡೋದಕ್ಕೆ ಅಂತ ಅನ್ನಿಸ್ತು ನನಗೆ. ಅದೊಂಥರ ಚಿಂತನಾರ್ಹ, ಒಂಥರ ನಮ್ನ ಯೋಚನೆಗೆ ಪ್ರೇರೇಪಣೆ ಮಾಡ್ತಂತಾನೆ ಹೇಳಬಹುದು. ಅದಕ್ಕೆ ನಾನು ಆಚರೇಕರ್ ಸರ್ಗೆ ಮತ್ತೆ ಸಚೇತನ್ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಅದ್ರ ಜೊತೆಗೆ ಇದನ್ನ ನಡೆಸ್ಕೊಟ್ಟಂತಹ ನಮ್ಮ ನಂದೀಶ್ ಕಮಾರ್ ಅವ್ರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಇದಿಷ್ಟು ನಾನು ಇದ್ ಮಾಡ್ಕೊಂಡಿರೋದು. ಮತ್ತೆ ಒಂದಷ್ಟು ಇಂಪ್ರೂವ್ಮೆಂಟ್ ಅಂತ ಓವರ್ ಆಲ್ ಇದರಲ್ಲಿ ನಾನು ನೋಟ್ ಮಾಡ್ಕೊಂಡಿದ್ದೀನಿ. ಯಾವ್ದು ನಮ್ಮ ಮೀಟಿಂಗ್ ಅಲ್ಲಿ ಅದೇ ಮೊದ್ಲೇ ಹೇಳಿದೆ, ಸ್ವಲ್ಪ ತಡವಾಗಿ ಪ್ರಾರಂಭ ಆಯ್ತಂತ. ಇದನ್ನ ನಾವೆಲ್ಲ ಸೇರ್ಕೊಂಡು ಇದನ್ನ ಅಡ್ರೆಸ್ ಮಾಡ್ಬೇಕು. 1-2 ನಿಮಿಷ ಓಕೆ, ಬಟ್ 7-8 ನಿಮಿಷ ತಡ ಆಗ್ಬಿಟ್ರೆ ಮೀಟಿಂಗ್ ಮುಗಿಯೋದು ಕೂಡ ತಡ ಆಗತ್ತೆ.
ಆಮೇಲಿಂದ ಇದು ಏನು ಸೂರಜ್ ಅವರು ಇದು ಇಂಪ್ರೂವ್ಮೆಂಟ್ ಅಲ್ಲ, ಇದು ಸೂರಜ್ ಅವರು ಒಂದ್ ಸಲಹೆ ಏನಪ್ಪಾ ಅಂತಂದ್ರೆ, ಅವರು ವಿನೂತನ ಶೈಲಿಲಿ ಇದನ್ನ ನಮ್ಮ ಸಭೆನ ಆರಂಭ ಮಾಡ್ತಾ ಇದ್ದಾರೆ. ಅದೇ ಶೈಲಿಲಿ ಅಧ್ಯಕ್ಷರನ್ನ ಪರಿಚಯ ಮಾಡ್ಕೊಟ್ರೆ ಹೆಂಗಿರುತ್ತೆ ಅನ್ನೋದು ಒಂದು ಕುತೂಹಲ ಇದೆ ನನ್ಗೆ. ಈಗೂ ಉಂಟೆ ಶೈಲಿಲಿ ನಮ್ಮ ಅಚರೇಕರ್ ಸರ್ನ ಪರಿಚಯ ಮಾಡ್ಕೊಟ್ಟಿದ್ದಿದ್ರೆ ಹೆಂಗಿರ್ತಿತ್ತು ಅಂತ. ಅದನ್ನ ಅವರು ನೆಕ್ಸ್ಟ್ ಹೊಸ ದಿನಾರ ಇದ್ ಮಾಡ್ಬೇಕಾದ್ರೆ ಅದನ್ನ ಪ್ರಯತ್ನ ಮಾಡ್ಲಿ ಅಂತ ನಾನು ಆಶಿಸ್ತೀನಿ. ಆಮೇಲಿಂದ ಅವರು ಇವರು ಸೂರಜ್ ಅವರು ಅವ್ರ ಮ್ಯಾಪ್ ಎಲ್ಲ ತೋರಿಸ್ಕೊಂಡು ಇದೆಲ್ಲ ಮಾಡಿದ್ದು ಅದು ಚೆನ್ನಾಗಿ ಬಂತದು. ನಮ್ಗೆ ಸ್ವಲ್ಪ ವಿಜುವಲಿ ಎಲ್ಲ ಕನೆಕ್ಟ್ ಆಗೋ ತರ ಮಾಡಿದ್ರು. ನಾಸ್ಕಾದು ಗೆರೆಗಳಿರ್ಬೋದು, ಮ್ಯಾಪ್ ಇರ್ಬೋದು. ನನ್ಗನ್ಸಿದ್ದು ಎಲ್ಲ ಇದನ್ನ ಏನಂತಂದ್ರೆ ಒಂದ್ PPT ಮಾಡ್ಬಿಟ್ಟಿದ್ರೆ ಸರಳವಾಗಿ ಏನಂದ್ರೆ ಒಂದ್ ಸ್ಲೈಡ್ ಇಂದ ಇನ್ನೊಂದ್ ಸ್ಲೈಡ್ಗೆ ಹೋಗೋ ತರ ಮಾಡ್ಬೋದಿತ್ತು. ಅದೊಂದು ಇಂಪ್ರೂವ್ಮೆಂಟ್ ಅಂತ ಅನ್ನಿಸ್ತು ನನಗೆ. ಸೊ ಮತ್ತೆ ಆಶು ಭಾಷಣದಲ್ಲಿ ನಮ್ಮ ನಂದೀಶ್ ಕುಮಾರ್ ಅವರು ಟೈಮರ್ ವಿವರಗಳು ಹೇಳಿದ್ರು. ಅದು ಏನು ಬೇಕಾಗಿರ್ಲಿಲ್ಲ. ಅದನ್ನ ಏನಂತಂದ್ರೆ ಮೊದ್ಲೇ ಇದರಲ್ಲಿ ಜನರಲ್ ಎವ್ಯಾಲ್ಯೂಯೇಷನ್ ಇದ್ರನ್ನ ಹೇಳ್ಬೇಕಾದ್ರೆ ನಮ್ ಟೈಮರ್ ಆಲ್ರೆಡಿ ಹೇಳಿರ್ತಾರೆ ಆಶು ಭಾಷಣಕ್ಕೆ ಎಷ್ಟು ನಿಮಿಷ ಇರುತ್ತೆ, ಮತ್ತೆ ಅದು ಯಾವ ರೀತಿ ಹಸಿರು, ಹಳದಿ ಮತ್ತೆ ಕೆಂಪು ಕಾರ್ಡ್ಗಳನ್ನ ತೋರಿಸ್ತಾರೆ ಅಂತ. ಇದಿಷ್ಟು ಈ ಸಭೆಯಲ್ಲಿ ನಾವು ಏನು ಇಂಪ್ರೂವ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ವಿವರ. ಇದು ನನ್ನ ಒಟ್ಟಾರೆ ಸಮಗ್ರ ಮೌಲ್ಯ ಮಾಪನ. ಇದನ್ನ ಹೇಳ್ತಾ ಈಗ ಸಭೆನ ಮುಂದೆ ತಗೊಂಡೋಗೋದಕ್ಕೆ ನಮ್ಮ ಸೂರಜ್ ಅವ್ರು ಇದಾರ, ಇಲ್ಲ ಸೂರಜ್ ಅವ್ರು ಹೋಗಿದಾರೆ ಅಂತ ಅನ್ಕೋತೀನಿ. ಸೂರಜ್ ಅವ್ರು ಇದ್ದೀರಾ? ಇದೀನಿ, ಲಿಫ್ಟ್ ಅಲ್ಲಿ ಇದೀನಿ, ಕಟ್ ಆಗುತ್ತಾ ಏನೋ. ಓಕೆ, ಸೊ ಹಂಗಾರೆ ನೇರವಾಗಿ ಅಧ್ಯಕ್ಷರು ಕೊಡೋಣ. ಹಾ ಅಧ್ಯಕ್ಷರು ಕೊಟ್ಬಿಡಿ. ಓಕೆ, ಸೊ ಸಭೆನ ಮುಕ್ತಾಯ ಮಾಡೋದಕ್ಕೆ ನಾನು ವೇದಿಕೆನ ನಮ್ಮ ಅಧ್ಯಕ್ಷರಾದಂತಹ ಅಚರೇಕರ್ ಸರ್ ಕೊಡ್ತೇನೆ. ಅಚರೇಕರ್ ಸರ್, ವೇದಿಕೆ ನಿಮ್ದು. ಧನ್ಯವಾದಗಳು ಮೋಹನ್ ಮೂರ್ತಿ ಅವರೇ. ಎಂದಿನಂತೆ ಇವತ್ತಿನ ಸಭೆ ಕೂಡ ತುಂಬಾ ಸೊಗಸಾಗಿತ್ತು. ಸಾಕಷ್ಟು ಕಲಿಯುವ ವಿಷಯ ಇತ್ತು. ಅದರಲ್ಲೂ ಕೂಡ ನಮ್ಮ ಉಮಾನಾಥ್ ಅವರ ಈ ಒಂದು ಭಾಷಣ ನಿಜವಾಗ್ಲೂ ಅವರ ಒಂದು ಆ ಕೋರ್ ವ್ಯಾಲ್ಯೂ ನಾವೇನಂತೀವಲ್ಲ, ಎಷ್ಟೋ ಸಲ ನಾವು ನೀನೇ ಆಗ್ಬೇಕು ಏನಾಗ್ಬೇಕು ಅಂತ ಹೇಳ್ತೀವಿ. ಆದ್ರೆ ಅವರು ಕೊನೆಯಲ್ಲಿ ಕೆಲವು ಇಂಪಾರ್ಟೆಂಟ್ ಕೆಲವು ಸಂಗತಿಗಳು ಹೇಳಿದ್ರು. ಅಂದ್ರೆ ಡು ನಾಟ್ ಬಿಕಮ್ ವಾಟ್ ಈಸ್ ಎಕ್ಸ್ಪೆಕ್ಟೆಡ್ ಬಟ್ ವಾಟ್ ಈಸ್ ಪಾಸಿಬಲ್. ತುಂಬಾ ಕರೆಕ್ಟ್ ಇತ್ತು. ಅಂದ್ರೆ ಎಷ್ಟೋ ಸಲ ನಾವೇನ್ ಮಾಡ್ತೀವಿ, ಈ ರೀತಿಯಾಗಿ ನಮ್ಮ ಮಕ್ಕಳನ್ನ ನಾವು ತಪ್ಪು ದಾರಿ ಕೂಡ ನಾವು ಹೇಳ್ಕೊಂಡು ಹೋಗ್ತೀವಿ. ಕೆಲವು ಸಲ ನನ್ನ ಮಗ ಹೀಗೆ ಆಗ್ಬೇಕು ಅಂತ ವಿ ಎಕ್ಸ್ಪೆಕ್ಟ್, ಬಟ್ ಈಸ್ ಇಟ್ ಪಾಸಿಬಲ್ ಅದ್ರ ಬಗ್ಗೆ ನಾವು ಚಿಂತನೆ ಮಾಡಲ್ಲ. ಅದು ನನ್ನ ಒಂದು ಸ್ವತಃ ನನ್ನ ಜೀವನದಲ್ಲಿಯೇ ಇದು ಒಂದು ಈ ಘಟನೆ ಆಯ್ತು. ಅದು ಅವಾಗ ಅದನ್ನೇ ನಾನು ನೆನೆಸ್ಕೋತಾ ಇದ್ದೆ ಉಮಾನಾಥ್ ಅವ್ರು ಮಾತಾಡ್ತಿರ್ಬೇಕಾದ್ರೆ. ನನ್ನ ಮಗನಿಗೆ ಅವನಿಗೆ ಡಾಕ್ಟ್ರೇ ಮಾಡ್ಬೇಕಂತ ನನ್ನ ಹೆಂಡತಿಯ ಒತ್ತಾಯ ಇತ್ತು. ಆದ್ರೆ ಅವನಿಗೆ ಆ ರೀತಿಯ ಮನೋಭಾವನೆ ಇರ್ಲಿಲ್ಲ. ಹಾಗಾಗಿ ಕೊನೆಗೆ ಅವನಿಗೆ PUCಯಲ್ಲಿ 1 ವರ್ಷ ಲೇಟ್ ಮಾಡಿ ಕೊನೆಗೆ ನಾನೇ ಅವನಿಗೆ ಹೇಳಿದೆ, ಆ ರೀತಿ ಯಾವುದೇ ರೀತಿಯ ಒತ್ತಾಯ ಇಲ್ಲ, ನಿನಗೆ ಯಾವುದು ಸುಗಮವೋ ಆ ಒಂದು ವಿಷಯವನ್ನು ಆರಿಸ್ಕೋ ಅಂತ ಹೇಳಿದ. ಕೊನೆಗೆ ಅವನು ಕಾಮರ್ಸ್ ತಗೊಂಡು ಆಮೇಲೆ MBA ಎಲ್ಲ ಮಾಡ್ಕೊಂಡ್ಬಿಟ್ಟು ಈಗ ಅವನು ಚೆನ್ನಾಗಿದ್ದಾನೆ. ಅಂದ್ರೆ ಇದು ಈ ಭಾಷಣ ಕೇಳಿದಾಗ ಒಂದು ಒಳ್ಳೆಯ ಒಂದು ಮೆಸೇಜ್ ಅನ್ನು ತಾವು ತಗೊಂಬಂದಿದ್ದೀರಾ. ಇದನ್ನ ಇನ್ನೂ ಮೋಹನ್ ಮತ್ತೆ ನನ್ನ ಒಂದು ಪವರ್ ಪಾಯಿಂಟ್ ನಲ್ಲಿ ನೀವು ತಂದ್ರೆ ಇದು ಸಾಕಷ್ಟು ಜನರಿಗೆ ಈ ಒಂದು ಭಾಷಣ ಒಂದು ಮಾರ್ಗದರ್ಶನವಾಗಬಹುದು. ಇದನ್ನು ನೀವು ಬೇರೆ ಬೇರೆ ಕಾಲೇಜುಗಳಲ್ಲಿ ಅಲ್ಲಿ ಕೂಡ ತಾವು ಇದನ್ನು ಕೊಡಬಹುದು. ಯಾಕಂದ್ರೆ ಇದು ಅತ್ಯಂತ ಮೂಲಭೂತವಾದಂತ ಒಂದು ಪ್ರಶ್ನೆ ನಮ್ಮ ಜೀವನದಲ್ಲಿ ಇದೆ. ಅದನ್ನು ತಾವು ನಿಜವಾಗ್ಲೂ ಎತ್ತಿ ಹಿಡಿದಿರೋದನ್ನ, ಅದು ನಿಜವಾಗ್ಲೂ ನಿಮಗೆ ಧನ್ಯವಾದಗಳು ನಾವು ಹೇಳ್ಬೇಕು. ಅದಕ್ಕಿಂತ ಸ್ವಲ್ಪ ಮೆರಗನ್ನ ಸೇರಿಸಿ ಸ್ವಲ್ಪ ಅದನ್ನ ಚೆನ್ನಾಗಿ ಪವರ್ ಪಾಯಿಂಟ್ ಮಾಡಿಬಿಟ್ರೆ ಅದು ಬಹಳ ಜನರಿಗೆ ಅದು ಮುಟ್ಟುತ್ತೆ. ಮತ್ತು ಈ ಒಂದು ವಿಷಯ ತುಂಬಾ ಅವಶ್ಯಕ. ಅದರಲ್ಲೂ ಕೆಲವು ಸಲ ಈ ನಾವು ಪೇರೆಂಟ್ಸ್ ಮೀಟ್ ಅಂತ ನಾವು ಸ್ಕೂಲ್ನಲ್ಲೆಲ್ಲ ಎಷ್ಟೋ ಸಲ ನಾವು ಹೋಗ್ತೀವಿ. ಇದನ್ನ ಪೇರೆಂಟ್ಸ್ ನಾವು ಮುಖ್ಯವಾಗಿ ಹೇಳಬೇಕಾಗುತ್ತೆ. ಎಷ್ಟೋ ಸಲ ನಾವು ಪೇರೆಂಟ್ಸ್ ಆಗಿ ನಮಗೆ ಅರಿವಿಲ್ಲದಂತೆ ನಾವು ಡಿಸೈಡ್ ಮಾಡ್ಬಿಡ್ತೀವಿ ನಮ್ಮ ಮಕ್ಕಳ ಒಂದು ಫೇಟ್ ಅನ್ನ ನಾವೇ ಇವನು ಇದೇ ಆಗ್ಬೇಕು ಅಂತ ಹೇಳಿ. ಎಷ್ಟೋ ಸಲ ನಮ್ಮಲ್ಲಿ ಕೆಲವು ಡಾಕ್ಟರ್ಗಳು ಅವರು ಡಾಕ್ಟರ್ ಅಂದ ತಕ್ಷಣ ಮಗ ಡಾಕ್ಟರ್ ಆಗ್ಲೇಬೇಕು, ಆಲ್ರೆಡಿ ಡಿಸೈಡೆಡ್ ಕಂಪ್ಲೀಟ್ಲಿ. ಅದು ಎಷ್ಟೋ ಸಲ ತಪ್ಪಾಗುತ್ತೆ. ಸೊ ತುಂಬಾ ನನಗೆ ನಿಮ್ಮ ಭಾಷಣ ತುಂಬಾ ಸಾಕಷ್ಟು ಅದರಿಂದ ನನಗೆ ಒಂದು ವಿಷಯಗಳನ್ನ ನಾನು ಕಲ್ತ್ಕೊಂಡೆ. ಇದು ಹೆಚ್ಚೆಚ್ಚು ಜನರಿಗೆ ಮುಟ್ಲಿ ಅಂತ ಒಂದು ಆಶೆಯಿಂದ ತಾವು ಮತ್ತೊಮ್ಮೆ ಇದನ್ನ ಇನ್ನೊಂದು ಸಲ ಇನ್ನೂ ಹೆಚ್ಚು ಇದನ್ನ ಚೆನ್ನಾಗಿ ತಯಾರಿ ಮಾಡಿ ಬೇರೆ ಕಡೆ ಈ ಮೆಸೇಜ್ ಅನ್ನು ತಾವು ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ಪ್ರತಿಯೊಬ್ಬರು ಪಾತ್ರಧಾರಿಗಳು ತಮ್ಮ ತಮ್ಮ ಪಾತ್ರವನ್ನು ತುಂಬಾ ಸೊಗಸಾಗಿ ನೆರವೇರಿಸಿದರು. ಎಲ್ರಿಗೂ ಮತ್ತೊಮ್ಮೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸುತ್ತಾ ಇವತ್ತಿನ ಈ ಸಭೆಗೆ ಮಂಗಳವನ್ನ ಹಾಡ್ತಾ ಇದ್ದೇನೆ. ಧನ್ಯವಾದಗಳು, ಎಲ್ರಿಗೂ ಧನ್ಯವಾದಗಳು. ಧನ್ಯವಾದಗಳು.
ಥ್ಯಾಂಕ್ ಯು ಮೋಹನ್, ಥ್ಯಾಂಕ್ ಯು. ಧನ್ಯವಾದಗಳು. ಸ್ಟಾಪ್ ಮಾಡ್ತಾ ಇದ್ದೀನಿ. ಹೇಳಿ ರವಿ.